ಪ್ರೈಸ್ ದ ಲಾರ್ಡ್. ವಾಯ್ಸ್ ಸ್ವಲ್ಪ ಚೆಕ್ ಮಾಡಿ ರವಿ, ವಾಯ್ಸ್ ಏಕೋ ಇದೆ. ಸ್ವಾಗತ ಮಾಡ್ತೀನಿ. ದೇವರು ನಿಮ್ಮನ್ನು ಆಶ್ವಸಲಿ. ದೇವರು ಒಳ್ಳೆಯವನಾಗಿದ್ದಾನೆ. ಜೋರಾಗಿ ಹೇಳಿ, ದೇವರು ಒಳ್ಳೆಯವನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಅನೇಕ ಸಾಕ್ಷಿಗಳು, ಆ ಸಾಕ್ಷಿಗಳೆಲ್ಲ ಯೇಸು ಸ್ವಾಮಿ ಇದ್ದಾರೆ ಅಂತ ಸಾಕ್ಷಿಯಾಗಿದೆ. ದೇವರು ತಾನೇ ಮಹಿಮೆ ಆಗಲಿ. ಆಮೆನ್. ಸರಿ, ಒಂದು ಹಾಡನ್ನು ಹಾಡಿ ನಂತರ ನಮ್ಮ ಮಧ್ಯದಲ್ಲಿ ವಿಶೇಷವಂತ ದೇವರ ಸೇವಕರು ಇರೋದ್ರಿಂದ ಅವ್ರನ್ನ ಆಹ್ವಾನ ಮಾಡೋಣ. ಇನ್ನು ಸ್ವಲ್ಪ ಮುಂದೆ ಬಂದ್ಬಿಡ್ರಿ, ಹಿಂದ್ಗಡೆ ಕಷ್ಟ ಐತೆ. ದೀಪೇ இன்னும் ஆளுமாம் அன்பு கூறு ஆராதிப்பே இன்னும் ஆளுமா உம்மை முழு முள்ளத்தோடு ஆராதிப்பே முழு பலத்தோடு அன்பு கூறுவே ஆராதனை ஆராதனை ಆರಾಧನೆ ಆರಾಧನೆ ಹಲ್ಲೆಲೂಯಾ ಆರಾಧನೆ ಆರಾಧನೆ. ಎಲ್ಲ ಕೈಗಳ ಮೇಲಕ್ಕಿರಬೇಕು. ಆರಾಧನೆ ಆರಾಧನೆ. ಎಬಿನೇಸರೇ ಎಬಿನೇಸರೇ ಇದುವರೆயில் ಉದವಿ ನೀರೇ. ಎಬಿನೇಸರೇ ಎಬಿನೇಸರೇ இதுவரையில் உதவி நீரே. இதுவரையில் உதவி நீரே. உம்மை முழு முள்ளத்தோடு ஆராதிப்பேன். முழு வெள்ளத்தோடு அன்பு கூறுவேன். ஆராதனை 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 ஆராதனை. எல்ரோயி எல்ரோயி என்னை கண்டீரே நன்றி ஐயா. எல்ரோயி எல்ரோயி என்னை கண்டீரே நன்றி ஐயா. என்னை கண்டீரே நன்றி ஐயா. உம்மை முழு உள்ளத்தோடு ஆராதிப்பேன். முழு பலத்தோடு அன்பு கூறுவேன். ஆராதனை 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 ஆராதனை. ஹல்லேலூயா. யெகோவா ரப்பா யெகோவா ரப்பா சுகம் தந்தீரே நன்றி ஐயா. யெகோவா ரப்பா யெகோவா ரப்பா சுகம் தந்தீரே நன்றி ஐயா. சுகம் தந்தீரே நன்றி ஐயா. உம்மை முழு முள்ளத்தோடு ஆராதிப்பேன். முழு பலத்தோடு அன்பு கூறு. இலக்கைகளத்தை ஆராதனை 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 ஆராதனை. ஹல்லேலூயா ஆராதனை. Thank you Lord. Hallelujah. Thank you Jesus. ಯೇಸುವೇ, ಈ ಸಮಯಕ್ಕಾಗಿ ಸ್ತೋತ್ರ ಮಾಡ್ತೀವಿ ಸ್ವಾಮಿ. ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ ಕರ್ತನೇ. ಓ ಹಾಲೆಲೂಯ. ಎಲ್ಲ ಎದ್ದಿತ್ಕೊಂಡು ಈ ಸಮಯದಲ್ಲಿ ಸೇವಕರನ್ನು ಸನ್ಮಾನ ಮಾಡೋದಕ್ಕೆ ಈ ಸಂದರ್ಭದಲ್ಲಿ ಸಹೋದರ ಅಶ್ವಥ್ ಮತ್ತೆ ಫ್ರಾನ್ಸಿಸ್ ಅವರು ಮುಂದೆ ಬನ್ರಿ. ಅಂದ್ರೆ ಘನಸೇವಕರನ್ನ ಸನ್ಮಾನಿಸುವಂಥದ್ದು. ಆಮೆನ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಮೈಕ್ ಒಂದು ಕೊಡ್ರಿ, ಸ್ವಲ್ಪ ಸೈಡ್ ಮಾಡಿ.
ಇದ್ದಾರೆ ನನಗೆ ಮದುವೆ ಮಾಡೋದಂಥವ್ರು. நம்ம மத்தியத்தில் எங்கள் மத்தியத்தில் விக்டர் அங்கிள் இருக்கிறாங்க. பாஸ்டர் அங்கிளுக்கு கல்யாணம் முடிச்சவங்க. ಅದ್ರ ಮುಖಾಂತರ ಪರಿಚಯ ಆದಂಥವ್ರು. அது மூலமாக அவங்க பரிச்சயமானார். ಈ ಸೇವಕರು ಅನೇಕ ಜಾಗದಲ್ಲಿ ಸೇವೆ ಮಾಡಿದ್ದಾರೆ. இந்த ஊழியக்காரர் அநேக இடத்துல ஊழியம் செஞ்சிருக்கிறார். ಇವರು ನಮಗೆ ಸಿಕ್ಕಿರೋದು ದೊಡ್ಡ ಭಾಗ್ಯ. இவங்க நம்மளுக்கு கிடைச்சிக்கிறது பெரிய பாக்கியம். ಹೇಳ್ಬೇಕಂದ್ರೆ ನನ್ನ ಆಶೀರ್ವಾದ ಅವರು. இவங்க சொன்னவேன்னா நான் எனக்கு ஆசீர்வாதமாக இருக்குது பாஸ்டர் அங்கிளுக்கு. ಆಮೆನ್. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ಅವರು ಏನು ಬೋಧನೆ ಮಾಡ್ತಾರೋ ಅದೇ ರೀತಿಯಾಗಿ ಜೀವಿಸುವಂತವರು. அவங்க என்ன சொல்றாங்களோ எந்த வசன பிரகாரமே அவங்க வாழ்றவங்க. ಆಮೆನ್. ಲೋಕದಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ. ಲೋಕದಲ್ಲಿ அவங்க எதுமே ಕಾಂಪ್ರಮೈಸ್ பண்ணிக்கிறதே ಇಲ್ಲ. ವಾಕ್ಯ ಅಂದ್ರೆ ವಾಕ್ಯ, ವಸನನ ವಸನದ. ಯೇಸು ಕ್ರಿಸ್ತನಿಗಾಗಿ ಪ್ರತಿಷ್ಠಾಪನೆ ಮಾಡ್ಕೊಂಡಂತವರು. ಯೇಸು ಕ್ರಿಸ್ತನಿಗಾಗಿ ಪ್ರತಿಷ್ಠಾಪನೆ பண்ணியிருக்கிறாங்க. ಅವರ ಪಾದಗಳು ಎಷ್ಟೋ ಸುಂದರ. அவங்க ಪಾದ ಎತ್ತನೆಯೋ ಸುಂದರ. ಯಾಕಂದ್ರೆ ಸೇವೆಗೆ ಯಾರು ಎಷ್ಟು ಓಡ್ತಾರೋ ಅವರನ್ನು ದೇವ್ರಿಗೆ ಘನಪಡಿಸ್ತಾನೆ. ஊழியத்துக்காக யார் ஓடுறாங்களோ ஆண்டவர் அந்த மாதிரி கனப்படுத்துறார். ಇವರು ಪಾದಗಳು ದೇವರಿಗಾಗಿ ಓಡ್ತೇ ಹೊರತು ಲೋಕಕ್ಕಾಗಿ ಓಡಲಿಲ್ಲ. ಅವ್ರ ಪಾದ வந்து தேவனுக்கு மட்டும் ஊழியம் செஞ்சதே ಹೊರತು ಲೋಕಕ್ಕಾಗಿ ಓಡಲ್ಲ. ರೋಮಪುರ ಪತ್ರಿಕೆ 10ನೇ ಅಧ್ಯಾಯ 15-16ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ರೋಮಪುರ 10, 15, 16 அந்த வாக்கிய பிரகார இந்த சொல்லி இருக்கிறார். ಸುವಾರ್ತೆ ಸಾರುವ ಪದಗಳು ಎಷ್ಟು ಸುಂದರ ಅಂತ. ಸುವಾರ್ತೆ ಸಾರದ ಎತ್ತನೆಯೋ ಭಾಗ್ಯವಾನ್. ಆಮೆನ್. ಅವರ ಪಾದಗಳು ಎಷ್ಟೋ ಸುಂದರ. ಅವರ ಪಾದ ಎತ್ತನೆಯೋ ಸುಂದರಂ. ಅಂತ ಪಾದಗಳು ನಮ್ಮ ಸಭೆಗೆ ಬಂದಿದೆ. ಅಂತ ಪಾದ ನಮ್ಮ ಸಭೆಗೆ ಬಂದಿದೆ. ಆಮೆನ್. ಮತ್ತೆ ಗೊತ್ತಿಲ್ಲ, ಅವರ ಆಯುಷ್ಯಕ್ಕೋಸ್ಕರ ಅವ್ರ ಆರೋಗ್ಯಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಅವನಿಗಾಗ ஊழியத்துக்காக ஜெபம் பண்ணலாம். ಅವರು ಸನ್ಮಾನ ಇಷ್ಟಪಡಲ್ಲ. அவங்க ಸನ್ಮಾನ ಇಷ್ಟಪಡೋದಿಲ್ಲ. ಹೊಗಳಿಕೆ ಇಷ್ಟಪಡಲ್ಲ. பெருமை வந்து ಇಷ್ಟಪಡೋದಿಲ್ಲ. ಏನು ಮಾಡಿದ್ರು ದೇವರನ್ನು ತೋರಿಸ್ತಾರೆ. அவங்க என்ன செஞ்சாலும் ஆண்டவர் கனப்படுத்துறார். ಇವತ್ತು ಬಂದಿದ್ದಾರೆ, இன்னைக்கு வந்திருக்கிறார். ಮತ್ತೆ ಈ ಭಾಗ್ಯ ಸಿಗುತ್ತೋ ಇಲ್ಲ ನಮ್ಗೆ ಗೊತ್ತಿಲ್ಲ. ಮறுபடியும் இந்த ಭಾಗ್ಯ கிடைக்காது ನಮಗೆ தெரியாது. ಯಾಕಂದ್ರೆ ನನ್ನ ಜೀವಿತದಲ್ಲಿ ಅವರು ಆತ್ಮಿಕವಾದಂತಹ ಒಂದು ಗುರುಗಳು ನನಗೆ. அவங்க பாஸ்டர் ஜீவி லைஃப்ல வந்து அவங்க பெரிய குருமாரா இருக்கிறாரு. ನನಗೆ ಒಂದು ಎಲ್ಲವನ್ನ ಗೈಡೆನ್ಸ್ ಮಾಡುವಂತವರು. பாஸ்டர் ಅಂಕಲ್ಗೆ வந்து நல்ல ಗೈಡೆನ್ಸ್ பண்றவங்க. ಆಮೆನ್. ಆಮೆನ್. ಇಂಥವರು ನನಗೆ ಮೆಂಟರ್ ಆಗಿ ಸಿಕ್ಕಿರೋದು ತುಂಬಾ ಧನ್ಯ ನನಗೆ. ನಾನು ಸರಿ ಬಿಡು, ಅವ್ರಿಗೆ ಅರ್ಥ ಆಗಿದೆ. ಹಲ್ಲೆಲೂಯಾ. ಚಪ್ಪಾಳೆ ಹೊಡಿತಾ ಅವ್ರನ್ನ ಸನ್ಮಾನಿಸೋಣವಾ ಅಂಕಲ್? ಸರಿ, அவங்க எல்லாத்துக்கும் கனப்படுத்தலாம். ಸಾರಿ ಅಂಕಲ್. ಓಕೆ, ಶಾಲು ಹಾಕ್ರಿ ಫಸ್ಟ್. ಫೋಟೋ ನಮ್ಮ ಕೈಗಳೆತ್ತಿ ಪ್ರಾರ್ಥನೆ ಮಾಡೋಣ ಈ ಸಮಯದಲ್ಲಿ ಅಂಕಲ್ಗಾಗಿ. ವಿ ಪ್ರೇ. ಸರ್ವಶಕ್ತನಾದ ತಂದೆಯಾದವರೇ, ಎಸಯ್ಯ, ನೀವು ತಾಯಿ ಗರ್ಭದಲ್ಲಿದ್ದಾಗಲೇ ಅಂಕಲನ್ನು ಕರೆತಂದು ಅಪ್ಪ ಈ ಲೋಕದಲ್ಲಿ ಇಟ್ಟು ಅನೇಕ ಕಾರ್ಯಗಳನ್ನು ಮಾಡಿದ್ದೀರಾ, ಅದಕ್ಕಾಗಿ ಸ್ತೋತ್ರ. ಇವ್ರ ಮುಖಾಂತರ ಅನೇಕ ಸಭೆಗಳು, ಅನೇಕ ಸೇವಕರುಗಳು ಬಲಗೊಂಡಿದ್ದಾರೆ, ಅದಕ್ಕಾಗಿ ಸ್ತೋತ್ರ. ನೀವು ಇಟ್ಟಂಥ ದರ್ಶನಕ್ಕಾಗಿ, ಭಾರಕ್ಕಾಗಿ ನಾನು ಸ್ತೋತ್ರ ಮಾಡ್ತೀನಿ. ಇವರನ್ನು ಆಶೀರ್ವಾದ ಮಾಡು, ಬಲಪಡಿಸು ಸ್ವಾಮಿ. ಕೃಪೆಯುಳ್ಳ ದೇವರೇ ಸ್ತೋತ್ರ. ಇನ್ನೂ ಹೆಚ್ಚಾಗಿ ಆಯುಷು ಆರೋಗ್ಯವನ್ನು ಈ ಫ್ಯಾಮಿಲಿನ ಎಲ್ಲರನ್ನ ಆಶೀರ್ವಾದ ಮಾಡು ಸ್ವಾಮಿ. ನಿಮ್ಮ ನಾಮಕ್ಕೆ ಮಹಿಮುಂಟಾಗಲಿ. ಕರ್ತನಾದ ಯೇಸು ಕ್ರಿಸ್ತ ಸಲ್ಬಿಡನ್ ತಂದೆ. ಆಮೆನ್. ಅವ್ರು ಎಲ್ಲಿ ಹೋದ್ರು ಈ ಸನ್ಮಾನ ಮಾಡಿಸ್ಕೊಳ್ಳಲ್ಲ, ಆದರೆ ಇವಾಗ ಸೈಲೆಂಟ್ ಆಗಿದ್ದಾರೆ, ವಿಧಿ ಇಲ್ಲ ಅಂತ. ಓಕೆ, ಚಲ್ಪತಿ ಮುಂದೆ ಬರು. ಓಕೆ, ಕುತ್ಕೊಳ್ಳೋಣ. ಈ ಫಿಲಪ್ ಮಾಡಬೇಕು. ಕರ್ತನ ದಿನದಲ್ಲಿ ನಿಮ್ಮೆಲ್ಲರೊಟ್ಟಿಗೆ ನಾನು ಸೇರಿ ಕರ್ತನನ್ನು ಆರಾಧಿಸುವಂಥ ಈ ಸೌಭಾಗ್ಯತನಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಹೇಳ್ತೇನೆ. அது மாத்திரமல்ல, ಅಷ್ಟು ಮಾತ್ರವಲ್ಲ, உங்களோடு இந்த நேரத்தில் ஆண்டவர் கொடுத்த வசனத்தை பகிர்ந்து கொள்வதற்கு ஆண்டவர் கொடுத்த கிருபைக்காக நான் நன்றி உள்ளவனாக இருக்கின்றேன். ಏಸಪ್ಪ ನನಗೆ ಕೊಟ್ಟಂಥ ವಾಕ್ಯಕ್ಕಾಗಿ, ನಿಮ್ಮೊಂದಿಗೆ ನಾನು ಅದನ್ನು ಹಂಚೋದಕ್ಕಾಗಿ ನನಗೆ ಕೊಟ್ಟಂಥ ದೇವರ ವಾಕ್ಯಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆಗಳನ್ನು ಹೇಳ್ತೇನೆ. பாஸ்டர் சதீஷ்க்கு நான் நன்றி உள்ளவனாக இருக்கின்றேன். ಸೇವಕರಾಗಿರುವಂತಹ ಸತೀಶ್ ಅವರಿಗೆ ನಾನು ಚಿರಋಣಿ, ಕೃತಜ್ಞತೆ ಉಳ್ಳವನಾಗಿದ್ದೇನೆ. ಅನೇಕ ಆಂಡುಗಳಾಗ ನಾங்கள் ಪಳಗಿನವர்கள். ಕೆಲವು ವರ್ಷಗಳಿಂದ ನಾವು ಒಳ್ಳೆ ಸ್ನೇಹದಲ್ಲಿ ಇರ್ತಾ ಬಂದಿದ್ದೇವೆ. அவருடைய ஊழியத்திற்காக நான் ஆண்டவரை ஸ்தோத்திரிக்கின்றேன். ಅವರ ಸೇವೆ ಕಾರ್ಯಕ್ರಮಗಳಿಗಾಗಿ ನಾನು ದೇವರನ್ನ ಸ್ತುತಿಸ್ತೇನೆ. ಅನೇಕ ಸಭೆகளை ஸ்தாபிப்பதற்கு ஆண்டவர் பயன்படுத்துவதற்காக நன்றி உள்ளவனாக இருக்கின்றேன்.
ಈ ಸಭೆನ ಮಾತ್ರ ಅಲ್ಲದೆ ಇದರೊಟ್ಟಿಗೆ ಹಲವಾರು ಸಭೆಗಳನ್ನು ಕಟ್ಟಿ ಎಬ್ಬಿಸೋದಕ್ಕೆ ದೇವರು ಅವರಿಗೆ ಸಹಾಯ ಮಾಡಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. அநேக மக்களை ஆண்டவருடைய சன்னிதானத்தில் ஆண்டவருடைய ராஜ்யத்திலே கொண்டு வருவதற்கு காரணமாக இருப்பதற்காக ஆண்டவரை ஸ்துதிக்கிறேன். ಅನೇಕ ಜನರ ರಕ್ಷಣೆಗೆ ಅವರು ಕಾರಣರಾಗಿದ್ದಾರೆ, ಮತ್ತೆ ದೇವರ ಹತ್ರಗೆ ನಡೆಸ್ತಾ ಇದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. இந்த அழைப்புக்காகவும் நான் நன்றி உள்ளவனாக இருக்கிறேன். ಈ ಒಂದು ನನ್ನ ಕರೆಯುವಿಕೆಗಾಗಿಯೂ ನಾನು ಕೃತಜ್ಞತೆ ಹೇಳ್ತಾ ಇದ್ದೇನೆ. செய்திக்கு போவதற்கு முன்பாக ಆ ಒಂದು ಸಂದೇಶಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ நான் ஒரு காரியம் செய்ய விரும்புகின்றேன். ನಾನೊಂದು ಕಾರ್ಯವನ್ನು ಮಾಡೋದಕ್ಕೆ ಇಷ್ಟಪಡ್ತೇನೆ. என் கையில் இருக்கிறது என்னது? ನನ್ನ ಕೈಯಲ್ಲಿರುವಂಥದ್ದು ಏನಾಗಿದೆ சொல்லுங்க. ಕೆಲವರಿಗೇನೋ ಗೊತ್ತಾಗಿರೋದು ಅದು ಕಾಸು ಅಂತ, ಇನ್ನು ಯಾರಿಗೂ ಗೊತ್ತಿಲ್ವಾ? ಹೇಳ್ರಿ ಹಾಗಾದ್ರೆ ಏನದು? இந்த பணம் என்னுடைய கையில் இருக்கிற இந்த ரூபாய், ಈ ನನ್ನ ಕೈಯಲ್ಲಿರುವಂತಹ ಈ ಒಂದು ಕಾಸು இது உங்களுக்கு சொந்தம். ನಿಮಗೆ ಸ್ವಂತವಾದದ್ದು. யாருக்கு வேணுமோ நீங்க வந்து இதை எடுத்துக்கொள்ளுங்கள். ಯಾರಿಗೆ ಈ ಕಾಸು ಬೇಕೋ ಬಂದು ನನ್ನ ಕೈಯಿಂದ ಅದನ್ನು ತೆಗೆದುಕೊಳ್ಳ್ರಿ. ஒருவருக்கும் வேண்டாமா? ಯಾರಿಗೂ ಬೇಕಾಗಿಲ್ವಾ? ನಾನೇ ಆ ಕಡೆಯಿಂದ ಬಂದು ತಗೋಬಿಡ್ಲಾ? ಆಲ್ ರೈಟ್. யாருக்கு வேணும்? ಯಾರಿಗೆ ಬೇಕು ಈ ಕಾಸು? வந்து எடுத்துக்கொள்ளுங்கள். ಬಂದು ಇದನ್ನ ತೆಗೆದುಕೊಳ್ಳ್ರಿ. ஒரே ஒருத்தர் தான் வந்திருக்கிறாரு. ನೋಡ್ರಿ, ಒಬ್ಬರು ಮಾತ್ರದ ಬಂದ್ರು. அவருக்கும் கையிலிருந்து எடுக்கிறதுக்கு தயக்கமா இருக்குது. ನಾನು ಹೇಳಿದೆ ಇದು ಯಾರಿಗೆ ಬೇಕೋ ಬಂದು ಇದನ್ನ ಎತ್ಕೊಳ್ರಿ ಅಂತ ಹೇಳಿದೆ. ಆದ್ರೆ ಹತ್ರ ತನಕ ಬಂದು ತಡಮಾರ್ತಾ ಇದ್ದಾರೆ. நான் கொடுக்கிறேன்னு சொல்லல, ನಾನು ಕೊಡ್ತೀನಿ ಅಂತ ನಾನು ಹೇಳಲಿಲ್ಲ. நீ வந்து எடுத்து கொடுங்கன்னு தான் சொன்னேன். ಯಾರಿಗೆ ಬೇಕೋ ಅವರು ಬಂದು ಇದನ್ನ ಎತ್ಕೊಳ್ರಿ ಅಂತ ನಾನು ಹೇಳಿದೆ. சகோதரன் வந்து நின்னுட்டே இருக்கிறாரு. ಆದ್ರೆ ಆ ಸಹೋದರನು ಬಂದು ಹತ್ರ ಬಂದು ನಿಂತು ತಟ್ಟಾಡ್ತಾ ಇದ್ದಾರೆ. அவர் என்ன நினைக்கிறார் மனதுல? ಅಲ್ಲಿ ಬಂದು ನನ್ನ ಹತ್ರ ನಿಂತು ಏನ್ ಯೋಚನೆ ಮಾಡ್ತಾ ಇದಾರೆ ಮನದಲ್ಲಿ? அவர் கையில கொடுப்பேன்னு யோசிச்சுட்டு இருக்கிறாரு. ನಾನು ತೆಗೆದು ಅವರ ಕೈಲಿ ಇಡ್ತೀನಿ ಅಂತ ಅವರು ಎದುರು ನೋಡ್ತಾ ನಿಂತ್ಕೊಂಡಿದ್ರು. நான் இந்த ரூபாயை கொடுப்பேன்னு சொல்லலையே. ನಾನು ಇದನ್ನ ಕೊಡ್ತೀನಿ ಅಂತ ನಾನು ಅನೌನ್ಸ್ಮೆಂಟ್ ಮಾಡ್ಲಿಲ್ವೇ? இந்த ரூபாயை வந்து எடுத்துக்கொள்ளுங்கன்னு தான் சொன்னேன். ನನ್ನ ಕೈಯಲ್ಲಿರುವಂತ ಕಾಸನ್ನ ಯಾರಾದ್ರೂ ಬಂದು ಎತ್ಕೊಳ್ರಿ ಅಂತದ ನಾನು ಹೇಳಿದೆ. கடைசியாக அவர் வந்து எடுத்துட்டு போயிட்டார். ಕಡೆಗೂ ಧೈರ್ಯ ಮಾಡಿ ಅವರು ನನ್ನ ಕೈಯಿಂದ ಎತ್ಕೊಂಡು ಅದನ್ನು ಹೋದ್ರು. ನಾನು நிறைய பேர் வருவீங்கன்னு யோசிச்சேன், ஒருத்தர் தான் வந்திருக்கிறாரு. ತುಂಬಾ ಜನ ಎದ್ದು ಓಡ್ ಬರ್ತೀರೇನೋ ಅನ್ಕೊಂಡಿದ್ದೆ, ಒಬ್ರು ಮಾತ್ರದ ಬಂದ್ರಿ ನೀವು. அநேக சமயத்துல ಅನೇಕ ಸಮಯಗಳಲ್ಲಿ ஆண்டவர் நமக்கு கொடுத்த வாக்குத்தத்தத்தை ದೇವರು ಯೇಸಪ್ಪ ನಮಗೆ ಮಾಡಿ ಕೊಟ್ಟಿರುವಂತ ವಾಗ್ದಾನ ವಚನವನ್ನ அவர் ஏற்கனவே கொடுத்துட்டாரு. ಅದನ್ನ ಕಾರ್ಯರೂಪವಾಗಿ ಅದನ್ನ ನಮಗೆ ಕೊಟ್ಬಿಟ್ಟಿದ್ದಾರೆ. நம்ம கொடுப்பாருன்னு காத்துக்கிட்டே. ಆದ್ರೆ ನಾವೇನ್ ಮಾಡ್ತಾ ಇದೀವಿ? ದೇವ್ರು ಯಾವಾಗ ಕೊಡ್ತಾರ ಅಂತ ಎದುರು ನೋಡ್ಕೊಂಡೇ ನಿಂತ್ಕೊಂಡಿದೀವಿ. ஆண்டவர் இந்த வேதத்திலே அநேக வாக்குத்தத்தங்களை கொடுத்திருக்கிறார். ನಮ್ಮ ಕರ್ತರಾಗಿರುವಂತ ಯೇಸು ಕ್ರಿಸ್ತು ವಾಗ್ದಾನ ಮಾಡಿ ಅನೇಕ ವಿಷಯಗಳನ್ನ ಇಲ್ಲಿ ಈ ಸತ್ಯವೇದದಲ್ಲಿ ಕೊಟ್ಟಿದ್ದಾರೆ ನಮಗೆ. வேதாகமத்தை வைத்திருக்கிறவர்கள் 2 கொரிந்தியர் 12ஆம் அதிகாரத்திற்கு உங்களுடைய வேதாகமத்தை திருப்புங்கள். ಸತ್ಯವೇದವನ್ನು ಇಟ್ಕೊಂಡಿರುವಂತವರು 2 ಕೊರಿಂಥ 12ನೇ ಅಧ್ಯಾಯಕ್ಕೆ ತಿರುಗಿಸೋಣ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 12 அதிகாரத்திலே 7வது வசனத்திற்கு 9வது வசனம் வாசிப்போம். 7ನೇ ವಚನದಿಂದ 9ನೇ ವಚನ ತನಕ ಓದೋಣ. ನಾನು ಓದ್ತೀನಿ, ಎಲ್ಲರೂ ಗಮನಿಸಿ. யாராவது ஒருவர் வாசிப்பீர்களா சத்தமாக? ಸರಿ, ಯಾರಾದ್ರೂ ಒಬ್ರು ಓದ್ತೀರಾ ಗಟ್ಟಿಯಾಗಿ? ನಾನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದಂತಲೇ ಇದಾಯಿತು. ಈ ಪೀಡೆಯ ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಸಾರಿ ಕರ್ತನನ್ನು ಬೇಡಿಕೊಂಡೆನು.
ಅದಕ್ಕೆ ಆತನು, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವುಳ್ಳವನಾಗಿ ಹೆಚ್ಚಳ ಪಡುವೆನು. 9வது வசனத்திலே என்ன வாசிக்கின்றோம் என்றால், 9ನೇ ವಚನದಲ್ಲಿ ಏನನ್ನ ಓದ್ತೀವಂದ್ರೆ, என் கிருபை உனக்கு போதும். ಏಸಪ್ಪ ಹೇಳ್ತಾ ಇದ್ದಾರೆ, ನನ್ನ ಕೃಪೆಯೇ ನಿಮಗೆ ಸಾಕು. அதுதான் இந்த நாளின் செய்தியினுடைய மையம். ಆದ್ದರಿಂದ ಈ ನನ್ನ ಒಂದು ಸಂದೇಶದ ಒಂದು ಪೀಠಿಕೆ ಹೆಸರು வெப் பெப்லோப் என்கிற ஒரு போதகர் இருந்தார். ವೆಬ್ ಪಪ್ಲೋಕ್ ಅನ್ನುವಂಥ ಒಬ್ಬ ಸೇವಕರಿದ್ರು. அவர் குடும்பத்தோடு ஒரு விடுமுறைக்காக சென்றார். ಅವರು ಕುಟುಂಬ ಸಮೇತವಾಗಿ ಒಂದು ಸಮಾರಂಭಕ್ಕೆ ಹೋದ್ರು. விடுமுறைக்கு சென்ற சமயத்திலே ಆ ಒಂದು ಸಮಾರಂಭಕ್ಕೆ ಹೋದ ಮೇಲೆ அவருடைய சிறிய குழந்தை இறந்து விட்டது. ಅವರ ಚಿಕ್ಕ ಮಗು ತೀರೋಗುತ್ತೆ. அவர் இவ்விதமாக எழுதுகின்றார், ಅವರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, அதிக சோதனையோடு, ಅಧಿಕವಾದಂತಹ ಭಾರದಿಂದ, அதிக வேதனையோடு, ಅಧಿಕವಾದಂತಹ ವೇದನೆಯೊಂದಿಗೆ ஆண்டவர் என்னுடைய குழந்தையை எடுப்பதற்கு சித்தம் கொண்டார். ಕರ್ತನು ನನ್ನ ಮಗುವನ್ನ ತೆಗೆದುಕೊಳ್ಳೋದಕ್ಕೆ ಇಷ್ಟಪಟ್ಟಿದ್ದಾರೆ. அந்த குழந்தை இறந்து போனது. ಆ ಮಗು ತೀರೋಯ್ತು ನೋಡ್ರಿ. அந்த குழந்தையை ஆலயத்திற்கு கொண்டு வருகின்றார். ಆ ಮಗುವನ್ನ ಹೊತ್ತು ಆಲಯಕ್ಕೆ ತೆಗೆದುಕೊಂಡು ಬರ್ತಾ ಇದ್ದಾರೆ. அந்த ஆலய வளாகத்திலே ஒரு கல்லறை தோட்டம் இருக்கின்றது. ಆ ಒಂದು ಆಲಯದ ಅಂಗಳದಲ್ಲಿ ಒಂದು ಸಮಾಧಿ ತೋಟ ಇದೆ. அந்த கல்லறையிலே அடக்கம் பண்ணுகிறார். ಆ ಸಮಾಧಿಯಲ್ಲಿ ಇಟ್ಟು ಅದನ್ನ ಸಮಾಧಿ ಮಾಡ್ತಾ ಇದ್ದಾರೆ. அவருக்கு ஆண்டவருடைய கிருபை தேவை. ಅವರಿಗೆ ಕರ್ತನ ಕೃಪೆ ಅವಶ್ಯಕವಾಗಿದೆ. சபையின் மக்களுக்கு ஆண்டவருடைய கிருபை தேவை. ಸಭೆಯ ಜನರಿಗೆ ದೇವರ ದಯೆ ಕೃಪೆ ಬೇಕಾಗಿದೆ. ஆதலால் இந்த வசனத்திலிருந்து செய்தி கொடுக்க வேண்டும் என்று அவர் யோசிக்கின்றார். ಈ ವಾಕ್ಯದ ಮೂಲಕವಾಗಿ ಸಂದೇಶವನ್ನು ಜನರಿಗೆ ಕೊಡಬೇಕಂತ ಅವರು ತೀರ್ಮಾನಿಸಿದ್ದಾರೆ. ஜெபத்தோடு ஆண்டவருடைய சன்னிதானத்திலே காத்திருக்கின்றார். ಪ್ರಾರ್ಥನಾ ಪೂರ್ವಕವಾಗಿ ಕರ್ತನ ಸಮ್ಮುಖದಲ್ಲಿ ಕಾಯ್ತಾ ಇದ್ದಾರೆ. ಅವರು செய்தி குறிப்புகளை எழுத அவர் யோசிக்கின்றார். ಆ ಒಂದು ಸಂದೇಶದ ಅಂಶಗಳನ್ನು ಬರ್ಕೊಳ್ಳೋದಕ್ಕೆ, ನೋಟ್ ಮಾಡಿಕೊಳ್ಳೋದಕ್ಕೆ ತೀರ್ಮಾನಿಸಿದ್ದಾರೆ. ಅವರಿನಾலே இந்த வாக்குத்தத்தத்தை நம்ப முடியவில்லை. ಆದ್ದರಿಂದ ಈ ವಾಗ್ದಾನವನ್ನ ನಂಬೋದಕ್ಕಾಗ್ತಾ ಇಲ್ಲ. அது நம்பிக்கை இல்லாததினாலே, ಆ ನಂಬಿಕೆ ಇಲ್ಲದ ಕಾರಣ, ஆண்டவரே உம்முடைய கிருபையை எனக்கு தாரும் என்று அவர் ஜெபிக்கின்றார். ಯೇಸಪ್ಪ ನಿಮ್ಮ ಕೃಪೆಯನ್ನು ನನಗೆ ದಯಪಾಲಿಸು ಅಂತ ಬೇಡ್ಕೊಳ್ತಾ ಇದ್ದಾರೆ. கண்களிலே கண்ணீர் ஓடுகின்றது. ಆ ಕಣ್ಣುಗಳಲ್ಲಿ ಕಣ್ಣೀರು ಸುರಿತಾ ಇದೆ. கண்ணீர்களை துடைத்து மேலே பார்க்கின்றார். ಆ ಕಣ್ಣೀರನ್ನ ಉಜ್ಜಿ ತಲೆ ಎತ್ತ ಮೇಲೆ ನೋಡ್ತಾ ಇದ್ದಾರೆ. அவர் விடுமுறைக்கு செல்வதற்கு முன்பாக, ಆ ಒಂದು ಸಮಾರಂಭಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ அவருடைய தாயார் ஒரு வசனத்தை கொடுத்திருக்கிறார்கள். ಅವರ ತಾಯಿಯಿಂದ ಒಂದು ವಾಕ್ಯವನ್ನ ಪಡ್ಕೊಂಡಿದ್ದಾರೆ. அந்த வசனம் என்னவென்றால், என் கிருபை உனக்கு போதும். ಆ ವಾಕ್ಯ ಈ ರೀತಿಯಾಗಿದೆ, ಏನಪ್ಪಾ ಅಂದ್ರೆ, ನನ್ನ ಕೃಪೆಯೇ ನಿನಗೆ ಸಾಕು. கண்களை துடைத்து தாயார் கொடுத்த வசனங்களை அவர் பார்க்கிறார்கள். ಕಣ್ಣೀರನ್ನ ಉಜ್ಜಿ ತಾಯಿ ಕೊಟ್ಟಂತ ವಾಗ್ದಾನ ವಚನವನ್ನ ನೋಡ್ತಾ ಇದ್ದಾರೆ. என் கிருபை உனக்கு போதும். ಅಲ್ಲಿ ಏನಿದೆ ಅಂದ್ರೆ, ನನ್ನ ಕೃಪೆಯ ನಿನಗೆ ಸಾಕು ಅನ್ನುವಂತ ವಾಕ್ಯ ಇದೆ. அது நிகழ்காலத்திலே கொடுக்கப்பட்டிருக்கிற ஒரு வாக்குத்தத்தம். ಅದು ಆ ಸಮಯಕ್ಕೆ, ಆ ವರ್ತಮಾನ ಕಾಲಘಟ್ಟಕ್ಕೆ ಕೊಡಲ್ಪಟ್ಟಂತಹ ಒಂದು ವಾಗ್ದಾನ ವಚನ. ಅದು கடந்த காலத்தில் கொடுக்கப்பட்ட வாக்குத்தத்தம் அல்ல. ಅದು ಗತಿಸಿ ಹೋದಂತ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿದಂತ ಮಾತಲ್ಲ. ಅದು வருகாலத்திற்கு கொடுக்கப்பட்ட வாக்குத்தத்தம் அல்ல. ಅಥವಾ ಭವಿಷ್ಯತ್ತಿಗೆ ಅದನ್ನ ನಿರ್ಣಯಿಸಿ ಹೇಳಿದಂತ ಮಾತಲ್ಲ. ಅದು அந்த நாளுக்கு கொடுக்கப்பட்ட வார்த்தை. ಆ ದಿನಗಳಲ್ಲಿ ಜೀವಿಸ್ತಾ ಇರುವಂತ ಆ ದಿನಗಳವರೆಗಳಿಗೆ ಅದು ಕೊಟ್ಟಂತ ಮಾತು. அதை அறிந்த உடனே, ಅದು ಅರ್ಥ ಆಗಿದ ತಕ್ಷಣ ஆவியானவர் அவரை குத்துவது போல ஒரு எண்ணம் ஏற்பட்டது. ಪವಿತ್ರಾತ್ಮ ದೇವರು ಅದನ್ನ ಒಂದು ಮಾತು ಚುಚ್ಚುವ ಹಾಗೆ ಅದನ್ನ ಫೀಲ್ ಆಗ್ತಾ ಇದ್ದಾನ. என் மகனே, ನನ್ನ ಮಗನೇ, நான் ஏற்கனவே உனக்கு வாக்குத்தத்தம் கொடுத்திருக்கிறேனே. ಈಗಾಗಲೇ ನಾನು ನಿನಗೆ ವಾಗ್ದಾನ ಮಾಡಿ ಕೊಟ್ಟಿದ್ದೀನಲ್ವಾ. அதை நீ எடுத்துக்கொள்வதற்கு பதிலாக, ಅದನ್ನ ತೆಗೆದು ಸ್ವತಂತ್ರಿಸಿಕೊಳ್ಳೋದಕ್ಕೆ ಬದಲಾಗಿ நீ ஜெபிக்கின்றாயே ನೀನು குத்துவது போல தெரிகின்றது. ಈಗ ಈ ತರ ಪ್ರಾರ್ಥಿಸ್ತಾ ಇದೆಯಲ್ಲ, ಆದ್ರಿಂದ ನನಗೆ ಚುಚ್ಚುವ ಹಾಗೆ ಅದು ಗೊತ್ತಾಗ್ತಾ ಇದೆ. நம்முடைய வாழ்க்கையிலும் கூட அதுபோல நீங்களும் நானும் நடந்து கொள்கின்றோம் அல்லவா? ಅದೇ ರೀತಿಯಾಗಿ ನೋಡ್ರಿ, ಕೆಲವು ವಿಷಯಗಳೆಲ್ಲ ಮರ್ತೋಗ್ಬಿಡ್ತೀವಿ. ಎಲ್ಲ ಮರ್ತು ಕಣ್ಣೀರು ಸುರಿಸ್ಕೊಂಡು ಓ ಅಂತ ಮಾಡ್ತಾ ಇರ್ತೀವಿ ಪ್ರಾರ್ಥನೆಗಳಲ್ಲಿ ಕೂತ್ಕೊಂಡು. ಅನೇಕ
வாக்குத்தத்தங்களை ஆண்டவர் உங்களுக்கும் எனக்கும் கொடுத்திருக்கின்றார். ಆ ದೇವರು ನಮ್ಮ ಕರ್ತರಾಗಿರುವಂತ ಯೇಸು ವಾಗ್ದಾನ ಮಾಡಿ ಅನೇಕ ವಿಷಯಗಳನ್ನ ನಮಗೆ ಕೊಟ್ಬಿಟ್ಟಿದ್ದಾರೆ ಈಗಾಗಲೇ. நாம் அந்த வாக்குத்தத்தங்களை எடுத்துக்கொள்வதற்கு பதிலாக ನಾವು ಆ ವಾಗ್ದಾನಗಳನ್ನ ಹೇಳಿ ಸ್ವತಂತ್ರಿಸಿಕೊಳ್ಳೋದಕ್ಕೆ ಬದಲಾಗಿ ஆண்டவரே எனக்கு தாரும் எனக்கு தாரும் என்று நாம் ஜெபிக்கின்றோம். ಯೇಸಪ್ಪ ನನಗೆ ಸಹಾಯ ಮಾಡು, ನನಗೆ ಕೊಡು, ಏನಾದ್ರೂ ಮಾಡು ಅಂತ ಓ ಅಂತ ಇರ್ತೀವಿ. ஆண்டவருடைய வாக்குத்தத்தங்களை ಆ ಕರ್ತರ ಯೇಸುವಿನ ವಾಗ್ದಾನಗಳನ್ನ ஒருபொழுதும் நம்பிக்கையாகவோ ನೋಡ್ರಿ ಅದನ್ನ ವಿಶ್ವಾಸದಿಂದಲೋ அல்லது பிரார்த்தனையாகவோ மாற்ற வேண்டாம். ಆ ಪ್ರಾರ್ಥನಾ ಪೂರ್ವಕವಾಗಿಯೋ ಅದನ್ನ ಇದು ಮಾಡೋದು ಬೇಡ. ஏற்கனவே ஆண்டவர் உங்களுக்கு கொடுத்து விட்டார். ಈಗಾಗಲೇ ಅದು ನಮಗೆ ಕೊಡಲ್ಪಟ್ಟಿದೆ. நீங்கள் அதை எடுத்துக்கொள்ள வேண்டியது உங்களுடைய கடமை, என்னுடைய கடமை. ಅದನ್ನ ಸ್ವತಂತ್ರಿಸಿ ಅನುಭವಿಸಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ಅದನ್ನ ತಿಳಿದಿಟ್ಟಿರಬೇಕು. இந்த வசனத்திலே 4 காரியங்களை உங்களோடு நான் பகிர்ந்து கொள்ள விரும்புகின்றேன். ಈ ವಾಕ್ಯಗಳಲ್ಲಿ 4 ವಿಷಯಗಳನ್ನ ನಿಮ್ಮ ಬಳಿಯಲ್ಲಿ ನಾನು ಹಂಚಿಕೊಳ್ತೇನೆ. ಮೊದಲನೇದಾಗಿ 7வது வசனத்துல என்ன வாசிக்கின்றோம் என்றால், ನೋಡ್ರಿ 7ನೇ ವಾಕ್ಯದಲ್ಲಿ ಈ ರೀತಿಯಾಗಿದೆ, எனக்கு ஒரு முள் கொடுக்கப்பட்டிருக்கிறது. ನನಗೆ ಒಂದು ಮುಳ್ಳು ಕೊಡಲ್ಪಟ್ಟಿದೆ. ಅಂದ್ರೆ ಶೂಲ ನನ್ನ ಶರೀರದಲ್ಲಿ ನಾಟಿದೆ. பரிசுத்த பவுலனுடைய வாழ்க்கையிலே, ಪರಿಶುದ್ಧನಾಗಿರುವಂತಹ ಪೌಲನ ಜೀವಿತದಲ್ಲಿ ஒரு முள் கொடுக்கப்பட்டிருக்கின்றது. ಒಂದು ಶೂಲ ಚುಚ್ಚಲ್ಪಟ್ಟಿದೆ ಅಂತೆ, ಕತ್ತಿ. அந்த முள் என்ன என்று வேத நிபுணர்கள் யோசித்து பார்க்கின்றார்கள். ಆ ಒಂದು ಕತ್ತಿ ಅಂದ್ರೆ ಏನದು ಅಂತ ಪರಿಶುದ್ಧ ವೇದ ಪಂಡಿತರು ಪರಿಶೀಲಿಸಿದಾಗ பலவிதமான எண்ணங்கள் அவர்களுடைய மனதிலே வருகின்றது. ಹಲವಾರು ವಿಧದಲ್ಲಿ ಅವರಿಗೆ ಆಲೋಚನೆಗಳು ಬರ್ತಾ ಇದೆ, ಏನಾಗಿರ್ಬೋದು ಇದು ಅಂತ ಹೇಳಿ. ಗಲಾತ್ಯರಿಗೆ எழுதின நிருபம், ಅದಕ್ಕೆ ವಿವರಣೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ 4வது அதிகாரம் 4ನೇ ಅಧ್ಯಾಯ 13ாம் ವಚನத்திலிருந்து 15ாம் ವಚನ வரைக்கும் நாம் வாசிப்போம். 13ನೇ ವಾಕ್ಯದಿಂದ 15 ವಾಕ್ಯಗಳ ತನಕ ನೋಡೋಣ. ನನ್ನ ಶರೀರಕ್ಕೆ ಅಸೌಖ್ಯವಿದ್ದದ್ದರಿಂದ ನಾನು ನಿಮ್ಮಲ್ಲಿದ್ದು ಮೊದಲನೆಯ ಸರ್ತಿ ನಿಮಗೆ ಸುವಾರ್ತೆ ಸಾರಿದ್ದನ್ನು ನೀವು ಬಲ್ಲಿರಿ. ನನ್ನ ಶರೀರದಲ್ಲಿ ನಿಮ್ಮ ಬೇಸರಿಕೆಗೆ ಆಸ್ಪದವಾದದ್ದನ್ನು ನೀವು ಹೀನೈಸಲಿಲ್ಲ, ಓಕರಿಸಲಿಲ್ಲ. ನನ್ನನ್ನು ದೇವದೂತನಂತೆ ಕ್ರಿಸ್ತ ಯೇಸುವಿನಂತೆ ಸೇರಿಸಿಕೊಂಡಿರಿ. ಆಗ ನಮಗೆ ಶುಭವಾಯಿತೆಂದು ನೀವು ಅಂದುಕೊಂಡಿರಲ್ಲ. ಆ ಶುಭವು ಎಲ್ಲಿ ಹೋಯಿತು? ಸಾಧ್ಯವಾಗಿದ್ದರೆ ನಿಮ್ಮ ಕಣ್ಣುಗಳನ್ನಾದರೂ ಕಿತ್ತು ನನಗೆ ಕೊಡುತ್ತಿದ್ದೀರೆಂದು ನಿಮ್ಮನ್ನು ಕುರಿತು ಸಾಕ್ಷಿ ಹೇಳುತ್ತೇನೆ. பரிசுத்த பவுல் அப்போஸ்தலர் கலாத்தியை தேசத்திலே உள்ள விசுவாசிகளுக்கு எழுதுகின்றார். ಆ ಪರಿಶುದ್ಧ ಸೇವಕನಾಗಿರುವಂತಹ ಪೌಲನು ಗಲಾತ್ಯದಲ್ಲಿ ಇರುವಂತಹ ಆ ದೇಶದಲ್ಲಿ ಇದ್ದಂತಹ ವಿಶ್ವಾಸಿಗಳ ಸಭೆ ವಿಶ್ವಾಸಿಗಳಿಗೆ ಈ ತರ ಹೇಳ್ತಾ ಇದ್ದಾರೆ, ಶರೀರ ಬಲಹೀನತೋಡು ಉங்களிடத்திலே ನಾನು வந்தேன். ನಾನು ನಿಮ್ಮ ಬಳಿಗೆ ಬಂದಾಗ ಶಾರೀರಿಕವಾಗಿ ಬಲಹೀನತೆಯಲ್ಲಿದ್ದೆ. இந்த சரீர பலவீனத்தோடு வந்து சுவிசேஷத்தை பிரசங்கித்தேன். ಆ ಶರೀರ ಬಲಹೀನತೆಯೊಟ್ಟಿಗೆ ನಾನು ಬಂದು ನಿಮಗೆ ಸುವಾರ್ತೆಯನ್ನು ಸಾರ್ದೆ. நீங்கள் என்னுடைய சுவிசேஷத்தை ஏற்றுக்கொண்டீர்கள். ನಾನು ನಿಮಗೆ ಸಾರ್ದಂತ ಸುವಾರ್ತೆಯನ್ನು ನೀವು ವಿಶ್ವಾಸಿಸಿದ್ರಿ, ಅಂಗೀಕರಿಸಿದ್ರಿ. ಅದು ಮಾತ್ರವಲ್ಲ, ಅಷ್ಟು ಮಾತ್ರ ಅಲ್ಲ, உங்களுடைய கண்களை கூட எனக்காக பிடுங்கி நீர் கொடுத்திருப்பீர்கள். ನಿಮ್ಮ ಕಣ್ಣುಗಳನ್ನಾದ್ರೂ ಕಿತ್ತು ಕೊಡೋ ಮಟ್ಟಿಗೆ ಆಸಕ್ತಿ ಆಗಿದ್ರಿ ನೀವು. இதிலிருந்து என்ன தெரிகிறது என்றால், ಈ ತರ ಪೌಲ ಹೇಳ್ತಾ ಇದ್ದಾನೆ. ಇದರಿಂದ ಏನ್ ಅರ್ಥ ಆಗ್ತಾ ಇದೆ? ಪೌಲನ வாழ்க்கையில ஏதோ ஒரு சுகவீனம் இருந்திருக்க வேண்டும். ಏನ್ ಅರ್ಥ ಆಗ್ತಾ ಇದೆ ಅಂದ್ರೆ ಪೌಲನ ಜೀವಿತದಲ್ಲಿ ಶಾರೀರಿಕವಾಗಿ ಏನೋ ಒಂದು ಬಲಹೀನತೆ, ಅನಾರೋಗ್ಯ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದು ஒருவேளை ஒரு ஒற்றை தலைவலியாக இருக்கலாம், ಒಂದು ಕಡೆ ತಲೆನೋವಾಗಿರಬಹುದು, அல்லது ஒருவேளை மலேரியாவாக இருக்கலாம், ಮಲೇರಿಯಾ ರೋಗ ಆಗಿರಬಹುದು, அல்லது காலராவாக இருக்கலாம், ಕಾಲರ ರೋಗ ಆಗಿರಬಹುದು. ஏதோ சரீரத்திலே ஒரு பலவீனம், ஏதೋ ಒಂದು ಹೆಲ್ತ್ ಪ್ರಾಬ್ಲಮ್ ಆಗಿದೆ ಪೌಲು ಸಾಹೇಬ್ರಿಗೆ. ஒருவேளை அவருடைய கண்ணிலே ஏதோ பிரச்சனைகள் இருந்திருக்கலாம், ಅಥವಾ ತನ್ನ ಕಣ್ಣಿನ ಸಮಸ್ಯೆಗಳಿಂದ ನರಳಾಡುತ್ತಾ ಇದ್ದಿರಬಹುದು. அதனால்தான் 15வது வசனத்திலே அவர் என்ன எழுதுகின்றார் என்றால், ಆದ್ದರಿಂದ 15ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, எனக்காக உங்களுடைய கண்களை கூட புடுங்கி நீங்கள் கொடுத்திருப்பீர்கள். ಹೇಗಿದ್ರೆ ಅಂದ್ರೆ ನೀವು ಕಣ್ಣುಗಳನ್ನ ಕಿತ್ತಾದ್ರೂ ನನಗೆ ಕೊಡೋ ಮಟ್ಟಿಗೆ ಆಸಕ್ತಿ ಆಗಿದ್ರಿ ನೀವು ನನ್ನ ವಿಷಯದಲ್ಲಿ. அந்த முள் என்ன என்பது நமக்கு கொடுக்கப்படவில்லை. ನೋಡಿ, ಆ ಸಮಸ್ಯೆ ಏನು ಅನ್ನೋದು ನಿರ್ದಿಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಇಲ್ಲಿ. ஆனால் அவருடைய வாழ்க்கையிலே ஒரு முள் கொடுக்கப்பட்டிருந்தது. ಆದ್ರೆ ಪೌಲನ ಜೀವಿತದಲ್ಲಿ ಏನೋ ಒಂದು ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಬಂದಿದೆ. கிறிஸ்துவுக்குள் அருமையான சகோதர சகோதரிகளே, ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಕೇಳ್ರಿ, உங்களுடைய வாழ்க்கையிலே ஒரு முள் கொடுக்கப்பட்டிருக்கின்றதா?
ನಮ್ಮಗಳ ಜೀವಿತದಲ್ಲಿಯೂ ಇಂಥ ಸಮಸ್ಯೆಗಳು ನಮಗೆ ಇರಬಹುದಾ? சுகவீனமாக இருக்கலாம், ಅದು ಅನಾರೋಗ್ಯದ ಸಮಸ್ಯೆ ಆಗಿರಬಹುದು, பலவீனமாக இருக்கலாம், ಕೆಲವು ದೈಹಿಕ ಬಲಹೀನತೆಗಳಾಗಿರಬಹುದು, குடும்பத்திலே பிரச்சனைகளாக இருக்கலாம், ಕುಟುಂಬದಲ್ಲಿ ಸಮಸ್ಯೆಗಳಾಗಿರಬಹುದು, பிள்ளைகளை குறித்த பிரச்சனைகளாக இருக்கலாம், ಅಥವಾ ನಮ್ಮ ಮಕ್ಕಳ ವಿಷಯದಲ್ಲಿ ಸಮಸ್ಯೆಗಳಿದ್ದಿರಬಹುದು. ஏதோ ஒரு பிரச்சனையூடாக நாம் போகின்றோம். ಏದೋ ಒಂದು ಸಮಸ್ಯೆ ಮೂಲಕವಾಗಿ ಅದು ಹೋಗ್ತಾ ಇದ್ದೀವಾ? அது உங்களுடைய வாழ்க்கையிலும் என்னுடைய வாழ்க்கையிலும் ஒரு முள்ளாக கொடுக்கப்பட்டிருக்கிறது. ಅದು ನಿಮ್ಮ ನಮ್ಮ ಜೀವಿತದಲ್ಲಿ ಒಂದು ಸಮಸ್ಯೆಯಾಗಿ ಇದ್ದಿರಬಹುದು. பவுல் என்ன சொல்கின்றார்? ಆದ್ರೆ ಪೌಲನು ಏನ್ ಹೇಳ್ತಾ ಇದ್ದಾನೆ ಅದನ್ನು ಕುರಿತು, இந்த முள் நம்முடைய வாழ்க்கையில இருக்கின்ற சமயத்துல ಇಂಥ ಸಮಸ್ಯೆ ನಮ್ಮ ಜೀವಿತದಲ್ಲಿ ಇರುವಂತ ಪರಿಸ್ಥಿತಿಯಲ್ಲಿ பவுல் அதை எவ்விதமாக எதிர்நோக்குகின்றார், ಪೌಲನು ಹೇಗೆ ಎದುರು ನೋಡ್ತಾ ಇದ್ದಾನೆ ಅದನ್ನ, அதிலிருந்து எவ்விதமாக அவர் வெற்றி பெறுகின்றார், ಯಾವ ವಿಧದಲ್ಲಿ ಪರಿಹಾರ ಪಡ್ಕೋಬೇಕು ಅಂತ ಎದುರು ನೋಡ್ತಾ ಇದ್ದಾನೆ. 3 காரியங்களை பவுல் அப்போஸ்தலன் இங்கே எழுதுகின்றார். 3 ವಿಷಯಗಳನ್ನ ಪ್ರಸ್ತಾಪ ಪಡಿಸ್ತಾ ಇದ್ದಾನೆ. நீங்களும் நானும் கூட ನಾವು ಸಹ நம்முடைய வாழ்க்கையிலே ஒரு முள் இருக்குமே என்றால், ನಮ್ಮ ಜೀವಿತದಲ್ಲಿ ಅಂತ ಸಮಸ್ಯೆ ಇರುವುದೇ ಆದ್ರೆ இந்த 3 காரியங்களை நீங்களும் நானும் பின்பற்ற வேண்டும். ಈ 3 ಅಂಶಗಳನ್ನ ನಾವು ಗಮನಿಸಬೇಕಾಗಿದೆ. பவுல் அப்போஸ்தலன் என்ன செய்தாரோ ಅಪೊಸ್ತಲನಾದಂತ ಪೌಲನು ಏನ್ ಮಾಡಿದ್ರೋ அதே நீங்களும் நானும் செய்ய வேண்டும். ಅದನ್ನೇ ನಾವು ಮಾಡಬೇಕು. ಆ ಸಮಸ್ಯೆಯಲ್ಲಿ ಇರುವಂತವರು அவர் முதலாவதாக என்ன செய்கிறார்? ಮೊದಲನೇದಾಗಿ ಏನ್ ಮಾಡಿದ್ರು ಅವರಂತದ್ದು, அதை நாம் 14ஆம் வசனத்திலே வாசிக்கின்றோம். ಅದನ್ನ 14ನೇ ವಾಕ್ಯದಲ್ಲಿ ಓದ್ತೇವೆ. என்ன செய்கிறார் என்றால் அவர் ஜெபிக்கின்றார். ಮೊದಲನೇದಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಸಾರಿ, 8வது ವಚனம், 8ನೇ ವಾಕ್ಯದಲ್ಲಿ, ಪೂರ್ವ ಕಾರ್ಯದಲ್ಲಿ ನೀವು ದೇವರ ಜ್ಞಾನವಿಲ್ಲದವರಾಗಿ ದೇವರುಗಳಾದವುಗಳಿಗೆ ಅಧೀನರಾಗಿದ್ದೀರಿ. ದೇವರಲ್ಲದವುಗಳಿಗೆ ಅಧೀನರಾಗಿದ್ದೀರಿ. 2 ಕೊರಿಂಥ 12:8 ಈ ಪೀಡೆಯ ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಸಾರಿ ಕರ್ತನನ್ನು ಬೇಡಿಕೊಂಡೆನು. ಆಮೆನ್. ಪೌಲ ಅಪೊಸ್ತಲನ್ என்ன செய்கிறார்? ಅಪೊಸ್ತಲನಾಗಿರುವಂತ ಪೌಲನು ಏನ್ ಮಾಡ್ತಾ ಇದ್ದಾರೆ? 3 ಸಾರಿ ಏನ್ ಮಾಡ್ತಾ ಇದ್ದಾರೆ? எத்தனை நேரம் ஜெபிக்கிறார்? ಎಷ್ಟು ಬಾರಿ, ಎಷ್ಟು ಸಮಯ ಪ್ರಾರ್ಥಿಸ್ತಾ ಇದ್ದಾರೆ? 3 நேரம் ஜெபித்தா போதுமா? 3 ಸಾರಿ ಪ್ರಾರ್ಥಿಸ್ಬಿಟ್ರೆ ಸಾಕಾ? ஆண்டவராகிய இயேசு கிறிஸ்து கெத்செமனேலே எத்தனை நேரம் ஜெபித்தார்? ನಮ್ಮ ದೇವರಾಗಿರುವಂತ ಯೇಸು ಕ್ರಿಸ್ತನು ಗೆತ್ಸೆಮನೆ ತೋಟದಲ್ಲಿ ಎಷ್ಟು ಸಾರಿ ಪ್ರಾರ್ಥಿಸಿದ್ರು? ಮಾತಾಡ್ಬೇಕು, ನಮಗ್ ಕೇಳಿಸ್ತಾ ಇಲ್ಲ ನೀವು ಹೇಳ್ತಾ ಇರೋದು, ಹೇಳ್ರಿ. ನಾನು ஒரு உயர்நிலை பள்ளி ஆசிரியர். ನೋಡ್ರಿ, ನಾನು ಒಂದು ಶಾಲೆಯಲ್ಲಿ ಬೋಧಕನಾಗಿದ್ದೇನೆ. கேள்வி கேட்பது என்னுடைய வழக்கம். ಆದ್ರಿಂದ ಪ್ರಶ್ನೆ ಮಾಡಿ ವಿದ್ಯಾರ್ಥಿಗಳನ್ನು ಕೇಳುವಂಥದ್ದು ನನಗೆ ಅಭ್ಯಾಸ. ನಿಮ್ಮನ್ನು ಕೇಳ್ತಾ ಇದ್ದೀನಿ. கேள்வி கேட்கும்போது என்னுடைய மாணவர்கள் உத்தரவு சொல்லி ஆகணும். ನಾನು ಪ್ರಶ್ನೆ ಮಾಡಿ ಕೇಳುವಾಗ ನನ್ನ ವಿದ್ಯಾರ್ಥಿಗಳು ಜವಾಬನ್ನ ಕೊಡ್ತಾರೆ. ಅದು என்னுடைய ரத்தத்திலே இருக்குது. ಆ ರೀತಿ ಒಂದು ಅಭ್ಯಾಸ ನನಗಿದೆ, ಅದು ರಕ್ತದಲ್ಲೇ ಬೆರೆತೋದ ಹಾಗೆ ಇದೆ ಅದು. அதனால கேள்வி கேட்கிற சமயத்துல ಆದ್ರಿಂದ ನಿಮ್ಮನ್ನ ಪ್ರಶ್ನೆ ಮಾಡಿ ಕೇಳುವಾಗ நீங்களும் கூட உத்தரவு சொல்லணும். ನೀವು ಸಹ ವಿದ್ಯಾರ್ಥಿಗಳ ಹಾಗೆ ಉತ್ತರ ಕೊಡಬೇಕು. ஆண்டவராகிய இயேசு கிறிஸ்து கெத்செமனே தோட்டத்திலே எத்தனை தடவை போய் ஜெபித்தார்? ಗೆತ್ಸೆಮನೆ ತೋಟದಲ್ಲಿ ದೇವರಾಗಿರುವಂತ ಯೇಸು ಕ್ರಿಸ್ತನು ಎಷ್ಟು ಬಾರಿ ಪ್ರಾರ್ಥಿಸಿದ್ರು? 3 தரம் ஜெபித்தார். 3 ಸಾರಿ ಪ್ರಾರ್ಥಿಸಿದ್ರು. ಪೌಲ್ ಅಪೊಸ್ತಲನ್ 3 நேரம் ஜெபித்தார். ಅಪೊಸ್ತಲನಾದಂತ ಪೌಲನು 3 ಸಾರಿ ಪ್ರಾರ್ಥಿಸ್ತಾ ಇದ್ದಾರೆ. என்ன ஜெபிக்கின்றார்? ಆ ಸಮಸ್ಯೆ ವಿಷಯದಲ್ಲಿ ಏನಂತ ಪ್ರಾರ್ಥಿಸ್ತಾ ಇದ್ದಾರೆ? ஆண்டவரே, இந்த முள்ளை என்னுடைய சரீரத்தில் இருந்து நீர் விலக்கும். ಯೇಸಪ್ಪ, ಈ ಪೀಡೆಯು ನನ್ನನ್ನು ಬಿಟ್ಟು ತೊಲಗುವ ಹಾಗೆ ಸಹಾಯ ಮಾಡು. வேதத்திலே அடிக்கடி இடைவிடாமல் ஜெபம் பண்ணுங்கள் என்று நாம் வாசிக்கின்றோம். ಬೈಬಲ್ ನಲ್ಲಿ ಬರೆಯಲ್ಪಟ್ಟಿದೆ, ಎಡ ಬಿಡದ ಪ್ರಾರ್ಥಿಸ್ತಾ ಇರ್ರಿ ಅಂತ ಬರೆಯಲ್ಪಟ್ಟಿದೆ. ஆனா இங்க பவுல் அப்போஸ்தலன் 3 நேரம் தான் ஜெபித்தார் என்று வாசிக்கின்றோம். ಆದ್ರೆ ಅಪೊಸ್ತಲನಾಗಿದ್ದ ಪೌಲನು 3 ಸಾರಿ ಸಮಸ್ಯೆ ವಿಷಯದಲ್ಲಿ ಪ್ರಾರ್ಥಿಸಿದ್ರು ಅಂತ ಮಾತ್ರನೇ ಇದೆ ಇಲ್ಲಿ. அப்ப 3 நேரம் ஜெபித்தா போதுமா, இடைவிடாமல் ஜெபிக்கணுமா? ಹಾಗಾದ್ರೆ 3 ಸಾರಿ ಈ ರೀತಿ ಪ್ರಾರ್ಥಿಸಿದ್ರೆ ಸಾಕ, ಎಡ ಬಿಡದೆ ಪ್ರಾರ್ಥಿಸುತ್ತಾ ಇರ್ಬೇಕಾ? ಸ್ವಲ್ಪ ದೀರ್ಘ ಹೇಳಿರಿ. இடைவிடாமல் ஜெபிக்க வேண்டும். ಎಡ ಬಿಡದೆ ಪ್ರಾರ್ಥಿಸ್ತಾ ಇರಬೇಕು. நாம் ஜெபிக்கிற காரியத்திற்கு எப்ப ஜெபம் பண்ணி முடிக்கலாம்னா, ನಾವು ಪ್ರಾರ್ಥಿಸುವಂತ ವಿಷಯಕ್ಕೆ ಯಾವಾಗ ವಿರಾಮ ಕೊಡಬೇಕು ಅಂದ್ರೆ
அந்த ஜெபத்திற்குரிய உத்தரவு நமக்கு கிடைக்கின்ற சமயத்தில் ನಾವು ಪ್ರಾರ್ಥಿಸಿದ ಪ್ರಾರ್ಥನೆಗಳಿಗೆ ಜವಾಬುಗಳು ಬಂದಾಗ ಪರಿಹಾರಗಳು ಬಂದಾಗ ನಿಲ್ಲಿಸಬಹುದು. நீங்களும் நானும் ஏறெடுக்கிற ஜெபம் ஆண்டவரினாலே எப்பொழுதும் உத்தரவு கொடுக்கப்படுகின்றது. ನೀವು ನಾವು ವಿಜ್ಞಾಪಿಸುವಂತ ವಿಜ್ಞಾಪನೆಗಳಿಗೆ ಯಾವಾಗಲೂ ಉತ್ತರಗಳು ಕೊಡಲ್ಪಡ್ತವೆ. ஆண்டவர் 3 விதமான உத்தரவு கொடுக்கின்றார். ಆದ್ರೆ 3 ವಿಧದಲ್ಲಿ ಅದ ಉತ್ತರಗಳನ್ನ ಕೊಡ್ತಾರೆ ಯೇಸಪ್ಪ. முதலாவது உத்தரவு ஆம் என் மகனே மகளே இதை நான் உனக்கு கொடுக்கின்றேன் என்று சொல்லுகிறார். ಮೊದಲನೇ ಉತ್ತರ ಹೌದು ನನ್ನ ಮಗನೇ ಮಗಳೇ ಇದನ್ನ ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಯೇಸಪ್ಪ. இரண்டாவது உத்தரவு மகளே மகளே உனக்கு நான் கொடுக்க போகிறதில்லை என்று சொல்லுகிறார். ಎರಡನೆಯ ಜವಾಬು ನಾನು ನಿನಗೆ ಉತ್ತರ ಕೊಡೋದಿಲ್ಲ ಅಂತ ಹೇಳ್ತಾರೆ. மூன்றாவது உத்தரவு ಮೂರನೇ ಉತ್ತರ என் மகனே என் மகளே நீ பொறுத்திரு காத்திரு என்று சொல்லுகின்றார். ಮಗನೇ ಅಥವಾ ಮಗಳೇ ಈ ವಿಷಯದಲ್ಲಿ ತಾಳ್ಮೆಯಿಂದ ಇರು ಅಂತ ಹೇಳ್ತಾರೆ. ஆம் என்று சொன்னாலும் இல்லை என்று சொன்னாலும் அதற்காக நாம் ஜெபிக்க வேண்டிய அவசியம் இல்லை. ಹೌದು ಅಂತ ಹೇಳಿದ್ರು ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಪ್ರಾರ್ಥಿಸಬೇಕಾಗಿರುವಂತ ಅವಸರ ಇಲ್ಲ. ஆனால் காத்திரு என்று சொல்லுகின்ற சமயத்துல ಆದ್ರೆ ತಾಳ್ಮೆಯಿಂದ ಕಾದಿರು ಅಂತ ಯೇಸಪ್ಪ ಏನಾದ್ರೂ ಮಾತಾಡಿದ್ರೆ ஆம் அல்லது இல்லை என்று சொல்லும் வரைக்கும் நீங்களும் நானும் ஜெபிக்க வேண்டும். ಹೌದು ನಾನು ಉತ್ತರ ಕೊಡ್ತೀನಿ ಇಲ್ಲ ನಾನು ಉತ್ತರ ಕೊಡೋದಿಲ್ಲ ಅಂತ ಹೇಳುವ ತನಕ ಪ್ರಾರ್ಥಿಸ್ತಾ ಇರಬೇಕು. பவுல் அப்போஸ்தலன் 3 நேரம் ஜெபித்த உடனே ಆ ಪೌಲನಾಗಿರುವಂತ ಅಪೊಸ್ತಲನಾಗಿರುವಂತ ಪೌಲನು 3 ಸಮಯಗಳಿದ್ರು ಪ್ರಾರ್ಥಿಸುತ್ತಾ ಇರುವಾಗ அவருக்கு உத்தரவு கொடுக்கப்படுகிறது. ಆತನಿಗೆ ಜವಾಬು ಕೊಡಲ್ಪಡ್ತಾ ಇದೆ. ஆண்டவர் அந்த முள்ளை எடுத்து போடவில்லை. ನೋಡ್ರಿ ಯೇಸಪ್ಪ ಬಂದು ಆ ಪರಿಹಾರವನ್ನ ಬೇರೆ ಸಮೇತ ಕಿತ್ತಾಕ್ಲಿಲ್ಲ. முள்ளை எடுத்து போடுவதற்கு பதிலாக ಆ ಸಮಸ್ಯೆನ ಪೂರ್ತಿಯಾಗಿ ಇಲ್ಲದ ಹಾಗೆ ಮಾಡೋದಕ್ಕೆ ಬದಲಾಗಿ அதற்கு மேலான ஒரு ஆசீர்வாதத்தை கொடுக்கின்றார். ಅದಕ್ಕಿಂತಲೂ ತುಂಬಾ ಉತ್ತಮವಾದಂತ ಒಂದು ಜವಾಬನ್ನ ಕೊಡ್ತಾ ಇದ್ದಾನೆ. என்ன சொல்லுகின்றார் ஆண்டவர்? ಏನಂತ ಜವಾಬು ಕೊಡ್ತಾ ಇದ್ದಾರೆ ಯೇಸಪ್ಪ ಪ್ರಾರ್ಥನೆಗೆ? என்னுடைய கிருபை உனக்கு போதும். ನನ್ನ ಕೃಪೆಯೇ ನಿನಗೆ ಸಾಕು ಪೌಲ ಅಂತ ಹೇಳ್ತಾ ಇದ್ದಾರೆ. என் கிருபை உனக்கு போதும் என்பது ஒரு பெரிய ஆசீர்வாதம். ನನ್ನ ಕೃಪೆಯೇ ನಿನಗೆ ಸಾಕು ಅಂತ ಹೇಳುವಂತದ್ದು ಒಂದು ದೊಡ್ಡ ಆಶೀರ್ವಾದ. ಅದು ஆண்டவருடைய கிருபை இல்லை என்றால் நான் இந்த நாளிலே இங்கே உங்கள் முன்பாக நிற்க மாட்டேன். ನೋಡ್ರಿ ನಮ್ಮ ಯೇಸಪ್ಪ ದೊಡ್ಡ ಕೃಪೆ ನಮ್ಮ ಮೇಲೆ ಇಲ್ಲ ಅಂತ ತಿಳ್ಕೊಳ್ರಿ. ಅಯ್ಯವ್ರ ವಿಷಯವಾಗಿ ಇಲ್ಲ ಅಂದ್ರೆ ಈ ಜಾಗದಲ್ಲಿ ಈ ತರ ಎಲ್ಲ ನಿಂತ್ಕೊಳ್ಳೋದಕ್ಕೆ ನೀವು ಕುತ್ಕೊಳ್ಳೋದು ಈ ತರ ಎಲ್ಲ ಆಗೋದಿಲ್ಲ. உங்க ரோடுல பிரயாணம் பண்ணி வர்றதுக்குள்ள என் முதுகு உடைஞ்சு போகுமோன்னு யோசிச்சேன். ನೋಡ್ರಿ ನಾನು ಪ್ರಯಾಣ ಮಾಡಿ ಬರುವಾಗ ನಮ್ಮೂರಿಂದ ನಿಮ್ಮೂರಿಗೆ ಹಂಗೆ ಸೊಂಟ ಎಲ್ಲಿ ನೋವು ಎತ್ಕೊಂಡು ತುಂಬಾ ಕಷ್ಟ ಆಗುತ್ತೋ ಅಂತ ಅನ್ಕೊಂಡೆ. ஆண்டவருடைய கிருபை உங்களுக்கும் எனக்கும் போதுமானதாக இருக்கிறது. ನಮ್ಮ ಯೇಸಪ್ಪ ಕೃಪೆ ನಿಮಗೂ ನಮಗೆ ಬೇಕಾದ ಸಾಕಾದಷ್ಟಾಗಿದೆ. ஆண்டவர் உங்களுக்கும் எனக்கும் ஜெபத்திற்கு உத்தரவு கொடுத்த சமயத்திலே ಯೇಸಪ್ಪ ನಿಮಗಾಗ್ಲಿ ನನಗಾಗ್ಲಿ ಜವಾಬುಗಳನ್ನ ಕೊಡುವಾಗ அதற்காக மீண்டும் மீண்டும் ஜெபிக்க வேண்டிய அவசியம் இல்லை. ಅದಕ್ಕಾಗಿ ಇನ್ನೂ ಅಧಿಗೇರಿಸಿ ಪ್ರಾರ್ಥಿಸಬೇಕಾಗಿರುವಂತ ಅವಸರ ಇಲ್ಲ. அதனால் தான் பவுல் அப்போஸ்தலன் 3 நேரம் ஜெபித்து அதோடு முடித்து விடுகிறார். ಆದ್ರಿಂದ ಪೌಲ ತನ್ನ ಸಮಸ್ಯೆಗೆ 3 ಸಾರಿ ಪ್ರಾರ್ಥಿಸಿ ಜವಾಬನ್ನ ಪಡ್ಕೊಂಡು ಅದನ್ನು ನಿಲ್ಲಿಸ್ತಾ ಇದ್ದಾರೆ. ஏனென்றால் அவருடைய ஜெபத்திற்கு உத்தரவு கொடுக்கப்பட்டது. ಯಾಕಂದ್ರೆ ಪೌಲ ಪ್ರಾರ್ಥನೆಗೆ ಜವಾಬು ಬಂತು. ಅನೇಕ ಸಮಯಗಳಲ್ಲಿ விசுவாசிகளாகிய நீங்களும் நானும் ವಿಶ್ವಾಸಿಗಳಾಗಿರುವಂತ ನೀವು ನಾನು ஐயோ ஆண்டவர் என்னுடைய ஜெபத்திற்கு இன்னும் விடை கொடுக்கவில்லை என்று ಅಯ್ಯೋ ನಮ್ಮ ದೇವರು ಯೇಸಪ್ಪ ಇನ್ನೂ ನನ್ನ ಪ್ರಾರ್ಥನೆಗೆ ಎಷ್ಟು ದಿನನಪ್ಪ ಜವಾಬ್ ಬಂದಿಲ್ವೇ ಅಂತ ಆಕೋರಿಸ್ತಾ ಇರ್ತೀವಿ. ஆண்டவர் எப்பொழுதும் நம்முடைய ஜெபத்திற்கு உடனேயே பதில் கொடுக்கின்றார். ನೋಡ್ರಿ ಯಾವಾಗ್ಲೂ ಯೇಸಪ್ಪ ಪ್ರಾರ್ಥಿಸಿದ ತಕ್ಷಣ ಜವಾಬು ಕೊಟ್ಬಿಟ್ರೆ ஆண்டவர் இல்லை என்று சொல்லுகின்ற சமயத்திலே ಯೇಸಪ್ಪ ಇಲ್ಲ ಅಂತ ಹೇಳುವಂತ ಸಮಯಗಳಲ್ಲಿ காத்திரு என்று சொல்லுகின்ற சமயத்திலே ಕಾದಿರು ವೇಟ್ ಮಾಡು ಅಂತ ಹೇಳುವಂತ ಸಮಯದಲ್ಲಿ நாம் என்ன யோசிக்கின்றோம் என்றால் ನಾವು ಏನು ಯೋಚನೆ ಮಾಡ್ಬಿಡ್ತೀವಿ, ஆண்டவர் என்னுடைய ஜெபத்திற்கு விடை கொடுக்கவில்லை, ಯೇಸಪ್ಪ ನನ್ನ ಪ್ರಾರ್ಥನೆ ಕೇಳ್ತಾ ಇಲ್ಲ, ಜವಾಬು ಕೊಡ್ತಾ ಇಲ್ವೇ. அந்த விதமான எண்ணம் உங்களுக்கு இருக்குமே என்றால், ಆ ರೀತಿಯಾಗಿಂತ ಒಂದು ಅನಿಸಿಕೆ ಭಾವನೆಗಳು ಮನದಲ್ಲಿದ್ರೆ அந்த எண்ணத்தை உங்களுடைய மனதிலிருந்து முற்றிலுமாக எடுத்து ಅದನ್ನ ಮನದಿಂದ ಹೃದಯದಿಂದ ದೂರ ಹಾಕ್ರಿ ಅಂತ ಆಲೋಚನೆಗಳನ್ನ எப்பொழுதும் ஜெபத்திற்கு ಉತ್ತರವು கொடுக்கின்ற தேவனாக இருக்கிறார். ಯೇಸಪ್ಪ ಯಾವಾಗಲೂ ನಮ್ಮ ಪ್ರಾರ್ಥನೆಗಳಿಗೆ ಜವಾಬುಗಳನ್ನು ಕೊಡುವವರಾಗಿದ್ದಾರೆ. சில சமயங்களிலே இல்லை என்று சொல்லுகின்றார், ಕೆಲವು ಸಮಯಗಳಲ್ಲಿ ಇಲ್ಲ ಅಂತ ಹೇಳಿದ್ರೆ சில சமயங்களிலே காத்திரு என்று சொல்லுகின்றார், ಕೆಲವು ಸಮಯದಲ್ಲಿ ಕಾದಿರು ತಾಳ್ಮೆಯಿಂದ ಇರು ಅಂತ ಹೇಳ್ತಾರೆ. ಅದು ಆಂಡವರುடைய ಉತ್ತರವು. ನೋಡ್ರಿ ಅದು ನಮ್ಮ ಯೇಸಪ್ಪಗೆ ಇರುವಂತ ಒಂದು ಸ್ವಭಾವ. முதலாவதாக அந்த முள்ளுக்காக ஆண்டவரிடத்தில் அவர் ஜெபிக்கின்றார். ನೋಡ್ರಿ ಅಪೊಸ್ತಲನಾಗಿರುವಂತ ಪೌಲ ತನ್ನ ಸಮಸ್ಯೆಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ.
இரண்டாவதாக அவர் என்ன கற்றுக்கொள்கின்றார் என்றால், ಎರಡನೇದಾಗಿ ಏನನ್ನ ಕಲ್ತ್ಕೊಂತಾ ಇದ್ದಾರೆ, இந்த முள் அவருடைய வாழ்க்கையில எதற்காக கொடுக்கப்பட்டிருக்கிறது என்று கற்றுக்கொள்கின்றார். ಪೌಲಗಿದ್ದಂತಹ ಆ ಸಮಸ್ಯೆ ಇತ್ತಲ್ವಾ, ಅದು ಏತಕ್ಕಾಗಿ ನನಗೆ ಕೊಡಲ್ಪಟ್ಟಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂತಾ ಇದ್ದಾರೆ. 2 ಕೊರಿಂಥಿಯರ್ 12 அதிகாரம் 7 வசனத்தை வாசிப்போம். 7ನೇ ವಾಕ್ಯ ನೋಡ್ರಿ, ಅದೇ 2 ಕೊರಿಂಥ 7ನೇ ವಾಕ್ಯ. ಈ ಕಾರಣದಿಂದಲೂ ನನಗೆ ತಿಳಿಸಲ್ಪಟ್ಟ ರಹಸ್ಯಗಳು ಬಹು ವಿಶೇಷವಾಗಿರುವುದರಿಂದಲೂ ನಾನು ಹೊಗಳಿಕೊಳ್ಳದೆ ಸುಮ್ಮನಿರುತ್ತೇನೆ. ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆಯೋ ಎಂಬಂತೆ. ಸಾಕು 7வது வசனத்துல என்ன அவர் எழுதுகின்றார் என்றால், 7ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ஆண்டவர் எனக்கு வெளிப்படுத்தல்களை கொடுத்தார், ದೇವರು ನನಗೆ ತಿಳಿಸಿರುವಂತಹ ನನಗೆ ಪ್ರಕಟಣೆಗಳನ್ನ ದಯಪಾಲಿಸಿದ್ರು. அந்த வெளிப்படுத்தல்களை கொடுத்ததினாலே, ಆ ಒಂದು ಪ್ರಕಟಣೆಗಳನ್ನ ನನಗೆ ಕೊಟ್ಟದ್ದರಿಂದ நான் பெருமையினாலே ನಾನು ಹೆಚ್ಚಿಸಿ என்னை மேன்மைப்படுத்த முடியும், ನನ್ನನ್ನು ಹೆಚ್ಚಿಸಿಕೊಂಡು ಹೊಗಳ್ಕೊಳ್ಳೋದಕ್ಕಾಗುತ್ತೆ. அதற்கு என்னை கொட்டுவது போல ಆದ್ರಿಂದ ನಾನು ಆ ರೀತಿ ಹೆಚ್ಚಿಸಿಕೊಂಡು ಹೊಗಳ್ಕೊಳ್ಳೋದಕ್ಕಾಗಿ எனக்கு கொடுக்கப்பட்டிருக்கின்றது. ಈ ಒಂದು ಸಮಸ್ಯೆಯಾಗಿ ನನಗೆ ಕೊಡಲ್ಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. இந்த முள் என்னை என்ன ஞாபகப்படுத்துகிறது என்றால், ಈ ಒಂದು ಸಮಸ್ಯೆ ನನ್ನನ್ನ ಏನಂತ ಎಚ್ಚರಿಸ್ತಾ ಇದೆ ಅನ್ನೋದಾದ್ರೆ, இது ஆண்டவருடைய கிருபை, ಇದು ದೇವರ ಕೃಪೆ. நான் என்னென்ன செய்கின்றேனோ, ನಾನು ಏನೇನೆಲ್ಲ ಮಾಡ್ತೀನೋ அது ஆண்டவருடைய கிருபை. ಅದು ದೇವರ ಕೃಪೆ. எனக்கு சொப்பனம் கொடுக்கிறாரா ஆண்டவர், ದೇವರು ನನಗೆ ಕನಸುಗಳನ್ನ ದಯಪಾಲಿಸ್ತಾರೆ. என்னுடைய ஜெபத்தின் மூலமாக பிணையாளிகளை சுகப்படுத்துகிறாரா, ನನ್ನ ಪ್ರಾರ್ಥನೆಗಳ ಮೂಲಕವಾಗಿ ಸಮಸ್ಯೆಗಳು ಇರುವವರನ್ನ ಗುಣಪಡಿಸ್ತಾರೆ. என்னுடைய ஜெபத்தினாலே மக்களுடைய பிரச்சனைகள் நீங்குகிறதா, ನನ್ನ ಪ್ರಾರ್ಥನೆ ಮೂಲಕವಾಗಿ ಜನರ ಸಮಸ್ಯೆಗಳು ಬಗೆಹರಿಸ್ತವೆ. நான் என்னை மேன்மைப்படுத்த கூடாது, ಆದರಿಂದ ನಾನು ನನ್ನನ್ನು ಹೆಚ್ಚಿಸಿಕೊಳ್ಳಬಾರದು, நான் பெருமைப்படக்கூடாது, ನಾನು ನನ್ನನ್ನು ಹೊಗಳ್ಕೋಬಾರದು. இது என்னால் அல்ல, ಇದು ನನ್ನಿಂದ ಆದಂತದ ಕಾರ್ಯಗಳಲ್ಲ, ಇದು ಯೇಸು ಕೃಪೆ. ஆகவே ಆದರಿಂದ தலையிலே கொட்டுவதற்காக, ತಲೆ ಮೇಲೆ ಒಂದು ಕುಟ್ಟಿ ಹೇಳೋದಕ್ಕಾಗಿ சாத்தானுடைய தூதனாக ಸೈತಾನ್ ದೂತರಲ್ಲಿ ಒಬ್ಬನು ಮುಳ್ಳು எனக்கு கொடுக்கப்பட்டிருக்கிறது, ಕಳಿಸಲ್ಪಟ್ಟಿದ್ದಾನೆ. ಈ ಸಮಸ್ಯೆಗೆ ಇದು ಮಿಗಿಲಿದೆ ಅಂತ ಹೇಳ್ತಾ ಇದ್ದಾರೆ. அப்போஸ்தலர் நடபடிகள் 9வது அதிகாரம் 3வது வசனத்தை வாசிப்போம். ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 3ನೇ ವಾಕ್ಯ. ಅವನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬರಲು ಪಕ್ಕನೆ ಆಕಾಶದೊಳಗಿಂದ ಒಂದು ಬೆಳಕು ಅವನ ಸುತ್ತಲೂ ಮಿಂಚಿತು. முதலாம் தடவையாக பவுல் அப்போஸ்தலன் ஆண்டவராகிய இயேசு கிறிஸ்துவை தரிசனம் செய்கின்றார். ಮೊಟ್ಟ ಮೊದಲ ಬಾರಿಗೆ ಅಪೊಸ್ತಲನಾಗಿದ್ದ ಪೌಲನು ನಮ್ಮ ಕರ್ತನಾಗಿರುವಂತ ಯೇಸುವನ್ನ ದರ್ಶಿಸ್ತಾ ಇದ್ದಾರೆ ಈ ಜಾಗದಲ್ಲಿ. ದಮಸ್ಕುವಿನಕ್ಕೆ போய்க்கொண்டிருக்கின்றார். ಆ ದಮಸ್ಕ ಪಟ್ಟಣಕ್ಕೆ ಹೋಗುತ್ತಾ ಪ್ರಯಾಣ ಮಾಡುತ್ತಾ ಇರುವಾಗ ಎದಕ್ಕಾಗ போய்க்கொண்டிருக்கிறார்? ಆ ದಮಸ್ಕ ಪಟ್ಟಣಕ್ಕೆ ಎತ್ತಕ್ಕಾಗಿ ಹೋಗ್ತಾ ಇದ್ದಾರೆ? ಕ್ರಿಸ್ತವರ್களை எல்லாம் சிறைப்படுத்துவதற்காக போய்க்கொண்டிருக்கிறார். ಯಾರ್ಯಾರೆಲ್ಲ ವಿಶ್ವಾಸಿಸಿದ್ದಾರೋ ಅವರುಗಳನ್ನೆಲ್ಲ ಸೆರೆ ಹಿಡಿಯೋದಕ್ಕಾಗಿ ಆಂಡವರಾಗಿಯ ಯೇಸು ಕ್ರಿಸ್ತ ಅವரை சந்திக்கின்றார். ಹೋಗ್ತಾ ಇದ್ದಾರೆ. ಆ ಸಮಯದಲ್ಲಿ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತ ಈತನನ್ನು ಸಂಧಿಸ್ತಾ ಇದ್ದಾರೆ. ಯೇಸು ಕ್ರಿಸ್ತனுடைய வார்த்தையை அவர் கேட்கின்றார். ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಶಬ್ದವನ್ನು ಅವರು ಕೇಳ್ತಾ ಇದ್ದಾರೆ. ಪೌಲ முதலாவது தடவை அவருடைய வாழ்க்கையிலே நடந்தது. ಮೊಟ್ಟ ಮೊದಲ ಬಾರಿಗೆ ಈ ಸಂಭವ ಪೌಲನ ಜೀವಿತದಲ್ಲಿ ಸಂಭವಿಸ್ತಾ ಇದೆ. ಅಪೊಸ್ತಲರ್ 9:12 ವಚನத்தை ವಾಸಿಪೋம். ಅದೇ 9:12ನೇ ವಾಕ್ಯ. ಮತ್ತು ಅನನೀಯನೆಂಬ ಒಬ್ಬ ಮನುಷ್ಯನು ಒಳಗೆ ಬಂದು ತನಗೆ ತಿರುಗಿ ಕಣ್ಣು ಕಾಣುವಂತೆ ತನ್ನ ಮೇಲೆ ಕೈಗಳನ್ನಿಡುವುದನ್ನು ನೋಡಿದ್ದಾನೆ ಎಂದು ಹೇಳಿದನು. இரண்டாவது அவர் கண்ட தரிசனம். ಎರಡನೇದಾಗಿ ಪೌಲನಿಗೆ ಉಂಟಾದಂತಹ ದರ್ಶನ ಇದು. அவர் என்ன தரிசனம் காண்கின்றார்? ಪೌಲನು ಏನು ದರ್ಶನವಾಗಿ ನೋಡ್ತಾ ಇದ್ದಾರೆ? ಅನನೀಯ ಎಂದು பெயருள்ள ஒருவன் வந்து உனக்காக ஜெபிப்பான். ಅನನೀಯನೆಂಬ ಒಬ್ಬ ಮನುಷ್ಯನು, ಹೆಸರುಳ್ಳ ಮನುಷ್ಯನು ಬಂದು ನಿನಗಾಗಿ ಪ್ರಾರ್ಥಿಸ್ತಾರೆ ಅನ್ನೋದನ್ನ ನೋಡ್ತಾ ಇದ್ದಾನೆ. அப்போஸ்தலர் நடபடிகள் 22வது அதிகாரம் 17வது வசனத்தை வாசிப்போம். 22ನೇ ಅಧ್ಯಾಯ 17ನೇ ವಾಕ್ಯ. ಅಪೊಸ್ತಲ ಕೃತ್ಯಗಳು. ಅನಂತರದಲ್ಲಿ ನಾನು ಯೆರೂಸಲೇಮಿಗೆ ಹಿಂತಿರುಗಿ ಬಂದು ದೇವಾಲಯದೊಳಗೆ ಪ್ರಾರ್ಥನೆ ಮಾಡುತ್ತಿದ್ದಾಗ ಪರವಶನಾಗಿ ಯೇಸುವನ್ನು ಕಂಡೆನು. திரும்பவும் இங்கே வாசிக்கின்றோம், அவர் இயேசுவை தரிசனம் கண்டார். ನೋಡ್ರಿ, ಇದು ವಾಕ್ಯದಲ್ಲಿ ಸಹ ಈ ರೀತಿಯಾಗಿ ಓದ್ತಾ ಇದೀವಿ. ಪೌಲನಿಗೆ ಒಂದು ದರ್ಶನ ಉಂಟಾಯಿತು ದೇವಾಲಯದಲ್ಲಿ ಅಂತ ನೋಡ್ತಾ ಇದೀವಿ. அப்போஸ்தலர் 27-23 ವಚನத்தை வாசிப்போம். 27ನೇ ಅಧ್ಯಾಯ 23ನೇ ವಾಕ್ಯ. ಅಪೊಸ್ತಲ ಕೃತ್ಯಗಳು 23ನೇ ವಾಕ್ಯ.
ನಾನು ಯಾವರಾಗಿದ್ದನೋ ಯಾರನ್ನು ಸೇವಿಸುತ್ತೇನೋ ಆ ದೇವರಿಂದ ಬಂದ ಒಬ್ಬ ದೂತನು ಕಳೆದ ರಾತ್ರಿಯಲ್ಲಿ ನನ್ನ ಹತ್ತಿರ ನಿಂತು, ಪೌಲನೇ, ಭಯಪಡಬೇಡ, ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು. ಇದಲ್ಲದೆ ನಿನ್ನ ಸಂಗಡ ಈ ಹಡಗಿನಲ್ಲಿ ಪ್ರಯಾಣ ಮಾಡುವವರೆಲ್ಲರ ಪ್ರಾಣ ದೇವರು ನಿನ್ನ ಮೇಲಣ ದಯೆಯಿಂದ ಉಳಿಸಿಕೊಟ್ಟಿದ್ದಾನೆಂದು ನನ್ನ ಸಂಗಡ ಹೇಳಿದನು. ಆಮೆನ್. தேவதூதனை கண்ணின் மூலமாக காண்கின்றார். ನೋಡ್ರಿ, 4ನೇ ಜಾಗದಲ್ಲೂ ಸಹ ಪೌಲನಿಗೆ ಒಂದು ದರ್ಶನ ಉಂಟಾಗ್ತಾ ಇದೆ. ಅದರಲ್ಲಿ ದೇವದೂತ ಬಂದು ಮುಂದೆ ನಿಂತು ಕೆಲವು ಮಾತುಗಳನ್ನ ಮಾತಾಡ್ತಾ ಇದ್ದಾರೆ. 2 ಕೊರಿಂಥಿಯர் 12ஆம் அதிகாரம் முதல் சில வசனங்களிலே அவர் என்ன எழுதுகின்றார் என்றால், 2ನೇ ಕೊರಿಂಥ 12ನೇ ಅಧ್ಯಾಯದಲ್ಲಿ ಆ ಮೊದಲ ವಾಕ್ಯಗಳಲ್ಲಿ ಕೆಲವು ವಿಷಯಗಳನ್ನ ನೋಡಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, நான் 3ஆம் வானத்திற்கு சென்றேன், ನಾನು 3ನೇ ಆಕಾಶದ ಪರ್ಯಂತರಕ್ಕೂ ಒಯ್ಯಲ್ಪಟ್ಟೆ. என்னுடைய சரீரத்திலே சென்றேனோ சரீரம் இல்லாமல் சென்றேனோ எனக்கு தெரியாது. ನಾನು ದೇಹ ಉಳ್ಳವನಾಗಿದ್ದೇನೋ ದೇಹ ರಹಿತನಾಗಿದ್ದೇನೋ ನಾನು ಅರಿಯೆ ಅಂತ ಹೇಳ್ತಾ ಇದ್ದಾನೆ. ஆண்டவர் என்னை பரதீசுக்குள்ளே எடுத்து சென்றார். 3ನೇ ಆಕಾಶದ ಪರ್ಯಂತರಕ್ಕೂ ತೆಗೆಯಲ್ಪಟ್ಟು ಪರದೈಸಿಗೆ ಒಯ್ಯಲ್ಪಟ್ಟೆ ನಾನು ಅಂತ ಹೇಳ್ತಾ ಇದ್ದಾನೆ. மனுஷரால் பேசப்படாததும் வாக்கு கெட்டாததுமாகிய வார்த்தைகளை நான் கேட்டேன். ಮನುಷ್ಯರಿಂದ ನುಡಿಯಲು ಅಶಕ್ಯವಾದ ಮಾತುಗಳನ್ನ ನಾನು ಕೇಳಿದೆ, ಮಾತಾಡಿದೆ ಅಂತ ಹೇಳ್ತಾ ಇದ್ದಾನೆ ಪೌಲ. திரும்பவும் திரும்பவும் தரிசனங்களை கண்டார் அவர். ನೋಡಿ, ಪದೇ ಪದೇ ದರ್ಶನ ಉಂಟಾಗ್ತಾ ಇದೆ ಪೌಲನಿಗೆ. பரதீசுக்கு எடுத்து செல்லப்பட்டார். 3ನೇ ಆಕಾಶದ ಪರ್ಯಂತಕ್ಕೆ ಒಯ್ಯಲ್ಪಟ್ಟು ಪರದೈಸಿಗೆ ಒಯ್ಯಲ್ಪಡ್ತಾ ಇದ್ದಾರೆ. ஆனால் பவுல் அப்போஸ்தலன் என்ன சொல்லுகின்றார் என்றால், ಅದು ಅಪೊಸ್ತಲನಾಗಿದ್ದ ಪೌಲನ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, இவைகளை எல்லாம் சொல்லி என்னை நான் மேன்மைப்படுத்த முடியாது. ನೋಡಿ, ಇಂಥ ವಿಷಯಗಳೆಲ್ಲ ನನಗೆ ಉಂಟಾಗ್ತಾ ಇದೆ, ಆದ್ರಿಂದ ನಾನು ಹೆಚ್ಚಳ ಪಡೋದಿಲ್ಲ. நான் என்னை பெருமையாக பேசுவதற்கு என்னிலே ஒன்றுமில்லை. ನಾನು ನನ್ನನ್ನ ಹೆಚ್ಚಿಸಿಕೊಳ್ಳೋದಕ್ಕಾಗ್ಲಿ ಹೊಗಳಿಕೊಳ್ಳೋದಕ್ಕಾಗ್ಲಿ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾನೆ. இது தேவனுடைய கிருபை, ಇದು ದೇವರ ಕೃಪೆ ಅಂತ ಹೇಳ್ತಾ ಇದ್ದಾರೆ. கிறிஸ்துவுக்குள் அருமையான சகோதர சகோதரிகளே, ಕ್ರಿಸ್ತ ಯೇಸುವಿನಲ್ಲಿ ತುಂಬಾ ಪ್ರಿಯರಾಗಿರುವಂತಹ ಸಹೋದರ ಸಹೋದರಿಯರೇ, உங்களாலும் என்னாலும் ஒன்றும் செய்ய முடியாது. ನಿಮ್ಮಿಂದಾಗ್ಲಿ ನನ್ನಿಂದಾಗ್ಲಿ ನಾವಾಗಿಯೇ ಏನು ಮಾಡೋದಕ್ಕಾಗೋದಿಲ್ಲ. நம் மூலமாக எல்லாவற்றையும் செய்வது தேவனே. ನಮ್ಮ ಮೂಲಕವಾಗಿ ಎಲ್ಲವನ್ನ ಮಾಡೋದು ನಮ್ಮ ಕರ್ತರಾಗಿರುವಂತಹ ಯೇಸು ಕ್ರಿಸ್ತನು. அவர் ராஜாதி ராஜா, ಪವಿತ್ರಾತ್ಮ ದೇವರು, ಅವ್ರ ರಾಜಾದಿ ರಾಜ, கர்த்தாதி கர்த்தா, ಅವರ ಕರ್ತಾದಿ ಕರ್ತ, தேவனாகிய தேவன், ಆ ದೇವಾದಿ ದೇವರು ಅವರು. அவர் ಆತನು உங்களையும் என்னையும் பயன்படுத்த விரும்புகின்றார். ನಿಮ್ಮನ್ನ ನನ್ನನ್ನ ಬಯಲುಪಡಿಸ್ತಾರ, ನಮ್ಮ ಮೂಲಕ ಕಾರ್ಯ ಮಾಡ್ತಾರೆ. அவர் உங்களையும் என்னையும் பயன்படுத்துகின்ற சமயத்திலே ಆತನು ನಮ್ಮನ್ನ ನಿಮ್ಮನ್ನ ಎತ್ತಿ ಬಳಸುವಂತ ಸಮಯದಲ್ಲಿ நீங்களும் நானும் பெருமை கொள்வதற்கு ஒன்றுமே இல்லை. ನಾನಾಗ್ಲಿ ನೀವಾಗ್ಲಿ ಹೆಚ್ಚಳಪಟ್ಟು ಹೊಗಳ್ಕೊಳ್ಳೋದಕ್ಕೆ ಏನೂ ಇಲ್ಲ. ஏனென்றால் எல்லாவற்றையும் உங்கள் மூலமாக என் மூலமாக செய்வது தேவன். ಯಾಕಂದ್ರೆ ಎಲ್ಲವನ್ನ ನಮ್ಮ ಮೂಲಕವಾಗಿ ಮಾಡೋದು ನಮ್ಮ ಕರ್ತರಾಗಿರೋದು ಯೇಸು ಕ್ರಿಸ್ತು, ಪವಿತ್ರಾತ್ಮ ದೇವರು. முதலாவதாக பவுல் அப்போஸ்தலன் ஜெபித்தார். ಮೊಟ್ಟ ಮೊದಲಿಗೆ ಕೇಳಿಸ್ಕೊಳ್ರಿ, ಪೌಲು ಪ್ರಾರ್ಥಿಸಿದ್ರು. ಎರಡನೆಯದಾಗಿ இந்த முள் நான் என்னை பெருமைப்படுத்தாதபடி கொட்டுகிற சாத்தானுடைய தூதனாக இருக்கிறது என்று அவர் எழுதுகிறார். ಒಂದು ಸಮಸ್ಯೆ ಕೊಡಲ್ಪಟ್ಟಿದೆ, ಯಾಕಂತ ತಿಳಿದು ನನಗೆ ಉಂಟಾದಂತ ದೈವಿಕ ರಹಸ್ಯಗಳ ನಿಮಿತ್ತವಾಗಿ ನಾನು ಹೆಚ್ಚಳ ಪಡಬಾರ್ದು ಅನ್ನೋದಕ್ಕಾಗಿ, ನಾನು ತಗ್ಗಿಸ್ಕೊಳ್ಬೇಕು ಅನ್ನೋದಕ್ಕಾಗಿ ಈ ಸಮಸ್ಯೆ ನನಗೆ ಕೊಡಲ್ಪಟ್ಟಿದೆ ಅಂತ ಹೇಳ್ತಾ ಇದ್ದಾನೆ. மேன்மை படுத்துவது உங்களுக்கும் எனக்கும் லாபகரமான ஒரு காரியம் அல்ல. ನೋಡ್ರಿ, ನಮ್ಮನ್ನ ನಾವು ಅತಿಶಯವಾಗಿ ಹೆಚ್ಚಿಸ್ಕೊಳ್ಳೋದು, ಹೆಚ್ಚಳ ಪಡೋದು ಅದು ನಮಗೆ ಅದು ಅಷ್ಟು ಒಳ್ಳೇದಲ್ಲ. ಅದು பாக்ஸிங் பார்த்திருக்கீங்களா? படத்துல ಬಾಕ್ಸಿಂಗ್, ಇದು ಸಿನಿಮಾದಲ್ಲಿ ನೋಡಿದ್ವಲ್ಲ ಬಾಕ್ಸಿಂಗ್, WWE ಎಷ್ಟು ಜನ ನೋಡಿದೀವಿ. ಹಿಂಗ ಇವಾಗ ಅರ್ಥ ಎಲ್ಲ ஒருத்தர் குத்துச்சண்டை, ಒಬ್ರಿಗೊಬ್ರು ಹೊಡೆದಾಡ್ಕೊಂತಾರೆ. அவங்க கையில என்ன போட்டிருக்காங்க? ಕೈಯಲ್ಲಿ ಏನನ್ನ ಹಾಕೊಂಡು ಹೊಡೆದಾಡ್ತಾ ಇದ್ದಾರೆ. ಗ್ಲೌಸ್ ಅನ್ನು ಯೂಸ್ ಮಾಡಿದ್ದಾರೆ. ಗ್ಲೌಸ್ போட்டிருக்காங்க. ಒಂದು ಸಂರಕ್ಷಣೆಗಾಗಿ ಗ್ಲೌಸ್ ಅನ್ನು ಯೂಸ್ ಮಾಡಿದ್ದಾರೆ. ಅವರು நல்ல சண்டை போடுறாங்க, ಚೆನ್ನಾಗಿ ಹೊಡೆದಾಡ್ತಾ ಇದ್ದಾರೆ. ஒருத்தன் அவனுடைய எதிரியை அடிச்சு கீழே தள்ளிடுறான். ಹೊಡಿತಾರೆ, ತಮ್ಮ ಆಪೋಸಿಟ್ ಪಾರ್ಟಿಯನ್ನ ಶತ್ರುವನ್ನ ಹೊಡೆದು ಕೆಳಗಡೆ ಉರುಳಿಸ್ಬಿಡ್ತಾರೆ. இந்த ಗ್ಲೌ என்ன சொல்லுதுன்னா, ಆ ಕೈಗೆ ಹಾಕೊಂಡಿರುವಂತ ಕವಚ, ರಕ್ಷಣಾ ಕವಚ ಏನ್ ಹೇಳುತ್ತಾ ಅಂದ್ರೆ, ನಾನು என் எதிரியை அடிச்சிட்டேன், ನಾನು ನನ್ನ ಮುಂದೆ ಇದ್ದಂತ ಶತ್ರುವನ್ನು ಹೊಡೆದು ಉರುಳಿಸ್ಬಿಟ್ಟೆ. அந்த ಗ್ಲೌಗೆ ಉಯಿರೇ கிடையாது. ನಿಜನಾ? ಕೈಗೆ ಹಾಕೊಂಡಿರುವಂತಹ ರಕ್ಷಣಾ ಕವಚ ಹೊಡೆದು ಉರುಳಿಸ್ಬಿಡ್ತ ಮನುಷ್ಯನನ್ನ.
அந்த கிளவுக்கு ஒரு சக்தியுமே கிடையாது, ಅದಕ್ಕೆ ಅದು ಏನು ಮಾಡೋದೇ ಇಲ್ಲ, ಅದಕ್ಕೆ ಶಕ್ತಿ ಅಂತ ಏನು ಇಲ್ಲ, பலனும் வல்லமையுமே கிடையாது, ಅದಕ್ಕೆ ಬಲ ಆಗ್ಲಿ ಶಕ್ತಿ ಆಗ್ಲಿ ಏನು ಇಲ್ಲ ಅದರಲ್ಲಿ. இவனுடைய கை உள்ள இருக்கிறதுனாலதான் அந்த கிளவ் அடிக்குது. ಅದನ್ನ ಬಳಸಿರುವಂತ ವ್ಯಕ್ತಿದ ಅದನ್ನ ಇಟ್ಕೊಂಡು ಹೊಡಿತಾ ಇದ್ದಾನೆ ಶತ್ರುವನ್ನ. நீங்களும் நானும் அது போல ஒரு கிளவ் தான். ಅದರಂತೆ ಆ ರಕ್ಷಣಾ ಕವಚ ಆ ಒಂದು ಫೈಟರ್ ಕೈಯಲ್ಲಿ ಹೇಗೆ ಅದೇ ರೀತಿಯಾಗಿ ಅದ ನಾವು ನಮ್ಮ ಏಸಪ್ಪ ಕೈಯಲ್ಲಿ. உங்களாலும் என்னாலும் ஒன்றும் செய்ய முடியாது. ನಿಮ್ಮಿಂದಲೋ ನನ್ನಿಂದಲೋ ನಾವಾಗಿನೇ ಏನು ಮಾಡೋದಕ್ಕಾಗೋದಿಲ್ಲ. ஆனால் பவுல் அப்போஸ்தலன் என்ன எழுதுகின்றார் என்றால், ಅದರ ಅಪೊಸ್ತಲನಾಗಿರುವಂತ ಪೌಲನು ಏನನ್ನ ಬರಿತಾ ಇದ್ರು ಗೊತ್ತಾ? என்னை பலப்படுத்துகிற கிறிஸ்துவினாலே எல்லாவற்றையும் செய்ய எனக்கு, ನನ್ನನ್ನ ಬಲಪಡಿಸುವಂತ ಕ್ರಿಸ್ತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನ ಮಾಡೋದಕ್ಕೆ ಶಕ್ತನಾಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. என்னால் முடியாது, ನಾನಾಗಿ ಏನು ಮಾಡೋದಕ್ಕಾಗೋದಿಲ್ಲ, என்னிலே பலன் இல்லை, ನನ್ನಲ್ಲಿ ಅಷ್ಟೊಂದು ದೊಡ್ಡ ಬಲ ಇಲ್ಲ, சரீரத்திலே முள் கொடுக்கப்பட்டிருக்கு, ನನ್ನ ಶರೀರದಲ್ಲಿ ಒಂದು ಸಮಸ್ಯೆ ಇದೆ, நான் வேதனையோடு இருக்கின்றேன், ನಾನು ತುಂಬಾ ನೋವು ತಿಂತಾ ಇದ್ದೀನಿ, ಇಲ್ಲಿ பலவீனத்தோடு இருக்கின்றேன், ತುಂಬಾ ಬಲಹೀನತೆಗಳೊಂದಿಗೆ ಇದ್ದೀನಿ, நோயோடு இருக்கின்றேன், ತುಂಬಾ ನೋವಲ್ಲಿದ್ದೀನಿ. இதன் மத்தியிலே ಇವುಗಳ ಮಧ್ಯದಲ್ಲೂ என்னை பலப்படுத்துகிற இயேசுவினாலே ನನ್ನನ್ನ ಬಲಪಡಿಸುವಂತ ಯೇಸುವಿನ ಮೂಲಕವಾಗಿ எல்லாவற்றையும் செய்வேன். ನನ್ನಿಂದ ಎಲ್ಲವನ್ನ ಮಾಡೋದಕ್ಕಾಗುತ್ತೆ ಅಂತ ಹೇಳ್ತಾ ಇದ್ದಾನೆ. என்னை மகிமைப்படுத்த நான் முடியாது, ನನ್ನನ್ನ ಹೆಚ್ಚಿಸಿಕೊಳ್ಳೋದಕ್ಕಾಗೋದಿಲ್ಲ, இயேசுவையே நான் மகிமைப்படுத்துவேன். ನಾನು ಕರ್ತನಾಗಿರುವಂತ ಯೇಸುವನ್ನ ಮಹಿಮೆ ಪಡಿಸ್ತೀನಿ. 1 கொரிந்தியர் 1ஆம் அதிகாரம் 30வது வசனத்தை வாசிப்போம். 1:31 ಕೊರಿಂಥಿ 1ஆம் அதிகாரம் 30ஆம் வசனம். 1 ಕೊರಿಂಥದೊಳಗೆ ಪತ್ರಿಕೆ 1:30. ನೀವು ಕ್ರಿಸ್ತು ಯೇಸುವಿನಲ್ಲಿರುವುದು ಆತನಿಂದಲೇ. ಕ್ರಿಸ್ತು ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು ನೀತಿ ಶುದ್ಧೀಕರಣ ವಿಮೋಚನೆಗಳಿಗೆ ಕಾರಣನೂ ಆದನು. மேன்மை பாராட்டுகிறவன் கர்த்தரை குறித்தே மேன்மை பாராட்டு. ಹೆಚ್ಚಳ ಪಡುವಂತವರು ಕರ್ತನಲ್ಲಿಯೇ ಹೆಚ್ಚಳ ಪಡಲಿ. நீங்களும் நானும் மேன்மைப்படுத்த வேண்டுமே என்றால், ನಾವು ಹೆಚ್ಚಿಸ್ಕೋಬೇಕಾದ್ರೆ உங்களிலும் என்னிலும் மேன்மைப்படுத்துவதற்கு ஒன்றுமே இல்லை. ನೋಡ್ರಿ, ನಮ್ಮನ್ನ ನಾವೇ ಹೆಚ್ಚಿಸ್ಕೊಳ್ಳೋದಕ್ಕೆ ಏನು ಇಲ್ಲ, கர்த்தரை குறித்து மேன்மைப்படுத்த வேண்டும். ಕರ್ತನಲ್ಲೇ ಹೆಚ್ಚಳ ಪಡಬೇಕು, ಕರ್ತನನ್ನ ಹೆಚ್ಚಳ ಪಡಿಸಬೇಕು. கர்த்தர் நம் மூலமாக செய்த காரியங்களுக்காக நாம் ಆಂಡವரை மேன்மைப்படுத்த வேண்டும். ಕರ್ತನು ನಮ್ಮನ್ನ ಇಟ್ಟು ಮಾಡಿದಂತ ಅದ್ಭುತ ಕಾರ್ಯಗಳಿಗೆಲ್ಲ ಕರ್ತನನ್ನ ಸ್ತುತಿಸಬೇಕು. லூக்கா எழுதின சுவிசேஷம் ಲೂಕ ಸುವಾರ್ತೆ 10ஆம் அதிகாரத்துக்கு நம்முடைய வேதத்தை திருப்புவோம். 10ನೆಯ ಅಧ್ಯಾಯ. ಲೂಕ ಸುವಾರ್ತೆ 10ನೆಯ ಅಧ್ಯಾಯ. அந்த அதிகாரத்தின் துவக்கத்திலே, ಆ ಒಂದು ಅಧ್ಯಾಯದ ಪ್ರಾರಂಭದಲ್ಲಿ ஆண்டவர் 70 சீஷர்களை ஊழியத்திற்காக அனுப்புகிறார். 70 ಮಂದಿ ಶಿಷ್ಯರನ್ನ ಸುವಾರ್ತೆ ಸಾರೋದಕ್ಕಂತ ಯೇಸಪ್ಪ ಕಳಿಸ್ಕೊಡ್ತಾ ಇದ್ದಾರೆ. 2 பேராக ஊழியத்திற்கு ಅವರುಗಳನ್ನ ಇಬ್ಬರಿಬ್ಬರಾಗಿ ವಿಂಗಡಿಸಿ ಕಳಿಸ್ಕೊಡ್ತಾ ಇದ್ದಾರೆ. ஊழியம் முடித்து அவர்கள் திரும்ப வருகின்றார்கள். ಅವರು ಹೋಗಿ ಸುವಾರ್ತೆ ಸಾರಿ ಕೆಲವು ವಿಷಯಗಳನ್ನೆಲ್ಲ ಮಾಡಿ ವಾಪಸ್ ಹಿಂತಿರುಗಿ ಬರ್ತಾ ಇದ್ದಾರೆ. திரும்ப வந்து ஆண்டவராகிய இயேசு கிறிஸ்துவிடத்திலே ಹಿಂತಿರುಗಿ ಬಂದು ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತುವಿಗೆ அவருடைய ஊழியம் எப்படி வெற்றிகரமான ஒரு ஊழியமாக இருந்தது என்று அவர்கள் சந்தோஷத்தோடு சொல்கிறார். ಅವರು ಹೇಗೆ ಸುವಾರ್ತೆ ಸಾರಿದ್ರು, ಅದ್ಭುತಗಳು ಮಾಡಿದ್ರು, ಜನರನ್ನ ಒಡಂಬಟ್ಟಿ ಕಾರ್ಯಗಳನ್ನ ಮಾಡಿದ್ರು ಅಂತ ಬಹಳ ಸಂತೋಷವಾಗಿ ಹಂಚ್ಕೊಂತಾ ಇದ್ದಾರೆ ಯೇಸಪ್ಪ ಜೊತೆ. லூக்கா எழுதின சுவிசேஷம் 10ஆம் அதிகாரம் 17ஆம் வசனத்தை வாசிப்போம். 10:17 ಲೂಕ ಸುವಾರ್ತೆ. ತರುವಾಯ 70 ಮಂದಿಯು ಸಂತೋಷವುಳ್ಳವರಾಗಿ ಹಿಂತಿರುಗಿ ಬಂದು, ಸ್ವಾಮಿ, ದೆವ್ವಗಳು ಕೂಡ ನಿನ್ನ ಹೆಸರನ್ನು ಕೇಳಿ ನಮಗೆ ಅಧೀನವಾಗುತ್ತವೆ ಅಂದರು. ಆತನು ಅವರಿಗೆ, ಸೈತಾನನು ಸಿಡಿಲಿನಂತೆ ಆಕಾಶದಿಂದ ಬೀಳುವುದನ್ನು ಕಂಡೆನು. ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಆಮೆನ್. இந்த சீஷர்கள் வந்து என்ன சொல்றாங்க? ಶಿಷ್ಯರು ಬಂದು ಸುವಾರ್ತೆ ಎಲ್ಲ ಸಾರಿ ಇನ್ನು ಏನೇನೋ ಮಾಡಿ ಬಂದು ಯೇಸಪ್ಪ ಏನಂತ ರಿಪೋರ್ಟ್ ಕೊಡ್ತಾ ಇದ್ದಾರೆ? ஆண்டவரே, உம்முடைய நாமத்தினாலே நாங்கள் பிசாசுகளை எல்லாம் துரத்திட்டோம். ಸ್ವಾಮಿ, ದೆವ್ವಗಳು ಈ ತರ ಸುವಾರ್ತೆ ಸಾರಿ ದೆವ್ವಗಳೆಲ್ಲ ನಮಗೆ ಅಧೀನವಾದವು ನಿಮ್ಮ ಹೆಸರಲ್ಲಿ ಅಂತ ಪ್ರಮಾದವಾಗಿ ಹೇಳ್ತಾ ಇದ್ದಾರೆ. ஆண்டவராகிய இயேசு கிறிஸ்து என்ன சொல்கிறார் சீஷர்கள்? ಆದ್ರೆ ನಮ್ಮ ದೇವರಾಗಿರುವಂತ ಯೇಸು ಕ್ರಿಸ್ತನ ಶಿಷ್ಯರನ್ನ ನೋಡಿ ಏನಂತ ಹೇಳ್ತಾ ಇದ್ದಾರೆ? சாத்தான் மின்னலை போல பரலோகத்தில் கீழே விழுவதை கண்டு, ಸೈತಾನನು ಆಕಾಶದಿಂದ ಹಾಗೆ ಬೀಳುವಂತದನ್ನ ನಾನು ನೋಡಿದೆ ಅಂತ ಹೇಳ್ತಾ ಇದ್ದಾರೆ. ஏசாயா எழுதின தீர்க்கதரிசியின் புத்தகம், ಯೆಶಾಯ ಪ್ರವರ್ತನ ಗ್ರಂಥ 14ஆம் அதிகாரம் 14ನೆಯ ಅಧ್ಯಾಯ 12ஆம் வசனத்திலிருந்து 15ஆம் வசனம் வரைக்கும் வாசிப்போம். 12ನೇ ವಾಕ್ಯದಿಂದ 14ನೇ ವಾಕ್ಯ ತನಕ ಗಮನಿಸ್ರಿ. ಆಹಾ, ಉದಯ ನಕ್ಷತ್ರವೇ, ಬೆಳ್ಳಿಯೇ, ಆಕಾಶದಿಂದ ಹೇಗೆ ಬಿದ್ದೆ,
ಜನಾಂಗಗಳನ್ನು ಕೆಡವಿದ ನೀನು ಕಡಿಯಲ್ಪಟ್ಟು ನೆಲಕ್ಕೆ ಉರುಳಿದೆಯಲ್ಲ. ನೀನು ನಿನ್ನ ಮನಸ್ಸಿನಲ್ಲಿ ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟ ಕಡೆ ಇರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗುವೆನು. ಉನ್ನತ ಮೇಘ ಮಂಡಲದ ಮೇಲೆ ಏರಿ ಉನ್ನತೋನ್ನತನಿಗೆ ಸಮಾನನಾಗುವೆನು ಅಂದುಕೊಂಡಿಯಲ್ಲ. இதைத்தான் ஆண்டவராய் இயேசு கிறிஸ்து அந்த 70 சீஷரிடத்திலும் சொல்றார். ನೋಡ್ರಿ, ಈ ತರ ಎಲ್ಲ ಫೀಲಿಂಗ್ ಸೈತಾನನಿಗೆ, ಇದನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ ಏಸಪ್ಪ. இந்த தேவதூதன் என்ன நினைக்கிறான்? ಈ ದೇವದೂತರುಗಳೆಲ್ಲ ಹೆಂಗೆ ಫೀಲ್ ಆಗ್ತಾ ಇದ್ದಾರೆ? நான் வானத்துக்கு ஏறுவேன், ನಾನು ಆಕಾಶಕ್ಕೆ ಏರಿ ಹೋಗ್ತೀನಿ, ಅಲ್ಲಿ நட்சத்திரங்களுக்கு மேலாக என்னுடைய சிங்காசனம் ಆ இருக்கும். ದೇವರ ನಕ್ಷತ್ರಗಳಿಗಿಂತ ಮೇಲಾಗಿ ನನ್ನ ಸಿಂಹಾಸನವನ್ನ ತುಂಬಾ ಹೈಲೈಟ್ ಮಾಡ್ತೀನಿ. நான் மேகங்களுக்கு மேலாக உன்னதங்களிலே ஏறுவேன். ಉನ್ನತ ಮೇಘ ಮಂಡಲಗಳಿಗೆ ಮೇಲಾಗಿ ಅಲ್ಲಿ ನಾನು ಕುತ್ಕೊಂತೀನಿ ಅಂತ ಏನೋ ಹೇಳ್ತಾ ಇದ್ದಾನೆ. 15ஆம் வசனம் என்ன சொல்லுது? ಅದರ 15ನೇ ವಾಕ್ಯ ಏನ್ ಹೇಳ್ತಾ ಇದೆ? ಆದರೆ ನೀನು பாதாளத்திலே தள்ளி போடுவேன். ಆದರೆ ನೀನು ಪಾತಾಳಕ್ಕೆ, ಅಧೋಲೋಕದ ಅಗಾಧ ಸ್ಥಳಗಳಿಗೆ ತಳ್ಳಲ್ಪಡುತ್ತಿ. உங்களையும் என்னையும் நாம் மேன்மைப்படுத்துவோமே என்றால், ನೋಡ್ರಿ, ಗಮನಿಸ್ರಿ, ಎಲ್ಲ ಹೊರಗಡೆ ಇರುವಂತವ್ರು ಒಳಗಡೆ ಇರುವಂತವ್ರೆ ಗಮನಿಸ್ರಿ. ನಾವು ನಮ್ಮನ್ನು ಹೆಚ್ಚಳ ಪಡಿಸ್ಕೊಳ್ಳೋದೇ ಆದ್ರೆ அந்த தேவதூதனுக்கு கிடைத்த முடிவுதான் உங்களுக்கும் எனக்கும் கிடைக்கும். ಇಲ್ಲಿ ಅಧೋಲೋಕ ಪಾತಾಳಕ್ಕೆ ತಳ್ಳಲ್ಪಟ್ಟಂತ ದೇವದೂತನಿಗೆ ಎಂತ ಪರಿಸ್ಥಿತಿ ಬಂತು ಅದುதான் ನಮಗೂ ಕಾದಿರುತ್ತೆ. பவுலப்போஸ்தலன் என்ன சொல்கின்றார்? ಅಪೊಸ್ತಲನಾಗಿರುವಂತ ಪೌಲನು ಏನಂತ ಹೇಳ್ತಾ ಇದ್ದಾರೆ? என்னை மேன்மைப்படுத்துவதற்கு என்னிலே ஒன்றுமே இல்லை. ನನ್ನನ್ನ ನಾನು ಹೆಚ್ಚಿಸಿಕೊಳ್ಳೋದಕ್ಕೆ ನನ್ನಲ್ಲಿ ಏನು ಇಲ್ಲ. பெரிய அப்போஸ்தலர் பவுலப்போஸ்தலன், ಆ ದೊಡ್ಡ ಸೇವಕ ಅಪೊಸ್ತಲನಾಗಿರುವಂತ ಪೌಲನು அநேக சபைகளை ஸ்தாபித்தவர், ಅನೇಕ ಸಭೆಗಳನ್ನ ಸ್ವಾರ್ಥ ಸಾರಿ ಕಟ್ಟಿ ಎಬ್ಬಿಸಿದಂತವರು, அநேக விசுவாசிகளுடைய விசுவாசத்தை உறுதிப்படுத்தினவர், ಅನೇಕ ವಿಶ್ವಾಸಿಗಳ ವಿಶ್ವಾಸನ ಬಲಪಡಿಸೋದಕ್ಕಾಗಿ ಬೋಧಿಸಿದಂತವರು, அநேகரை ஆண்டவருடைய மந்தையிலே கொண்டு வந்தவர், ಅನೇಕ ಜನರನ್ನ ದೇವರ ಸಭೆಗೆ ಸೇರಿಸಿ ಒಟ್ಟುಗೂಡಿಸಿದಂತವರು. அவர் என்ன சொல்கிறார்? ಅಂತಹ ಪ್ರಮಾದವಾದಂತ ಸೇವಕರು ಏನಂತ ಹೇಳ್ತಾ ಇದ್ದಾರೆ? ஆண்டவர் எனக்கு ஒரு முள் கொடுத்திருக்கின்றார். ಆ ಕರ್ತನ ಕಡೆಯಿಂದಲೇ ಅಂತ ಹೇಳ್ತಾ ಇದ್ದಾರೆ. ಒಂದು ಸಮಸ್ಯೆ ಇದೆ ನನ್ನ ಹತ್ರ ಅಂತ ಹೇಳ್ತಾ ಇದ್ದಾನೆ. அது எதற்காக கொடுத்திருக்கிறார் என்றால், ಏತಕ್ಕಾಗಿ ಆ ಸಮಸ್ಯೆ ಇನ್ನೂ ನನಗೆ ಮಿಗಿಲಿದೆ ಅನ್ನೋದಾದ್ರೆ, நான் என்னை மேன்மைப்படுத்தாதபடி, ನನ್ನನ್ನ ನಾನು ಬಹಳವಾಗಿ ಹೆಚ್ಚಿಸ್ಕೋಬಾರ್ದು ಅನ್ನೋದಕ್ಕಾಗಿ, நான் தாழ்மையோடு வாழுவதற்கு, ನಾನು ತುಂಬಾ ತಾಳ್ಮೆಯಿಂದ ನಡ್ಕೋಬೇಕಲ್ವಾ, ಅದಕ್ಕಾಗಿನೇ ಅಂತ ಹೇಳ್ತಾ ಇದ್ದಾನೆ. தாழ்மையோடு ஊழியம் செய்வதற்கு, ತುಂಬಾ ತಗ್ಗಿಸಲ್ಪಟ್ಟು ದೇವರ ಸುವಾರ್ತೆ ಸಾರೋದಕ್ಕಾಗಿ ಅಂತ ಹೇಳ್ತಾ ಇದ್ದಾನೆ. சாத்தானுடைய தூதனாக இந்த முள் கொடுக்கப்பட்டிருக்கிறது. ಸೈತಾನನ ದೂತನೋ ಎಂಬಂತೆ ಈ ಸಮಸ್ಯೆ ನನಗಿನ್ನೂ ಮಿಗಿಲಿದೆ ಅಂತ ಹೇಳ್ತಾ ಇದ್ದಾನೆ. ನೋಡ್ರಿ ಹೆಂಗಿದೆಯೋ சகோதர சகோதரிகளே, ಸಹೋದರ ಸಹೋದರಿಯರೇ, உங்களுடைய வாழ்க்கையிலே அது போன்ற ஒரு முள் இருக்குமே என்றால், ಅಂತ ಸಮಸ್ಯೆಗಳು ನಮ್ಮ ಜೀವಿತದಲ್ಲಿಯೂ ಕೆಲವು ಸಮಯಗಳಲ್ಲಿ ಇರೋದೇ ಆದ್ರೆ, ஏன் இந்த சுகவீனம், ಯಾಕೆ ಇಂಥ ಸಮಸ್ಯೆ ಅನ್ನೋ ಫೀಲಿಂಗ್ ಇರೋದಾದ್ರೆ, ஏன் இந்த பிரச்சனை, ಯಾಕೆ ಈ ಒಂದು ಸಮಸ್ಯೆ, ஏன் என்னுடைய பிள்ளைகளை குறித்த பிரச்சனைகள், ಯಾಕೆ ನನ್ನ ಮಕ್ಕಳಲ್ಲಿ ಇಂಥ ಒಂದು ಸಮಸ್ಯೆಗಳು, ஏன் பண பிரச்சனையோடு நான் செல்கின்றேன், ಯಾಕೆ ಇಂಥ ಒಂದು ಹಣದ ಸಮಸ್ಯೆ ನನಗೆ, ஏன் இந்த குறைவுகள் இருக்கிறது, ಯಾಕೆ ಈ ರೀತಿಯಾಗಿ ದರಿದ್ರ ಬಡತನ ಇದೆ ನನಗೆ, ஏன் 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 என்று ಯಾಕೆ ಅನ್ನುವಂತ ಸಮಸ್ಯೆ ಹಾಕಿ ಕಾಡ್ತಾ ಇದ್ರೆ ನಮ್ಮನ್ನ, ஆண்டவரே, ಗಮನಿಸಿ ಏಸಪ್ಪ, இந்த கஷ்டங்களின் மூலமாக, ಈ ಕಷ್ಟಗಳ ಮುಖಾಂತರವಾಗಿ, இந்த நஷ்டங்களின் மூலமாக, ಇಂಥ ನಷ್ಟಗಳ ಮುಖಾಂತರವಾಗಿ, இந்த வியாதியின் மூலமாக, ಇಂತಹ ವ್ಯಾಧಿ ಸಮಸ್ಯೆಗಳ இந்த ಮೂಲಕವಾಗಿ, பலவீனத்தின் மூலமாக, ಇಂಥ ಬಾಧೆಗಳ ಮೂಲಕವಾಗಿ நீர் எனக்கு என்ன கற்றுக் கொடுக்க விரும்புகிறீர், ನೀವು ನನಗೆ ಏನನ್ನ ಕಲಿಸ್ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀರಾ, ஏன் ஏன் என்று கேளாமல், ಯಾಕೆ ಏಸಪ್ಪ ಅಂತ ಕೇಳೋದನ್ನ ಬಿಟ್ಟು, ஆண்டவரே, நீர் என்னை என்ன கற்றுக்கொள்ள விரும்புகின்றீர், ಏಸಪ್ಪ ಏನ್ ನಾನ್ ಕಲ್ತ್ಕೋಬೇಕು ಅಂತ ನೀನ್ ಇಷ್ಟಪಡ್ತಾ ಇದೀಯ ಅಂತ ಕೇಳಬೇಕು. ஆண்டவர் நம்மோடு பேசுவார். ಏಸಪ್ಪ ನಮ್ಮ ಜೊತೆಲಿ ಮಾತಾಡ್ತಾರೆ. என்ன நோக்கத்தோடு அது உங்களுக்கு கொடுக்கப்பட்டிருக்கிறதோ எனக்கு கொடுக்கப்பட்டிருக்கிறதோ அவர் அறிவார். ಯಾಕೆ ಆ ಸಮಸ್ಯೆ ಇನ್ನೂ ನನಗೆ ತುಂಬಾ ದಿನದಿಂದ ಮಿಗಿಲಿದೆ, ಅದ ಕಾರಣ ಏಸಪ್ಪಗೆ ಗೊತ್ತು. உங்களுக்கும் எனக்கும் எப்படி உதவி செய்ய வேண்டுமோ அந்த விதமாக அவர் உதவி செய்ய. ಯಾವ ವಿಧದಲ್ಲಿ ಒದಗಿ ನಮಗೆ ಸಹಾಯ ಮಾಡೋದ್ರಿಂದ ಹೊರಗಡೆ ತಗೋ ಬರ್ಬೇಕು ಏಸಪ್ಪಗೆ ಗೊತ್ತು. ಕೇಳೋಣ ஏன் என்று கேட்காமல், ಯಾಕೆ ಅಂತ ಹಾಕಿ ತಲೆ ಗೀಚ್ಕೊಳ್ತೀರಾ? ஆண்டவரே எப்பொழுது இந்த இருள் என்னுடைய வீட்டை விட்டு விலகும் என்று கேட்காமல், ಯಾವಾಗ ಇದು ಬಿಟ್ಟು ತೊಲಗುತ್ತೋ ಹೋಗುತ್ತೋ ಅಂತ ರೋದನೆ ಮಾಡ್ತೀರಾ? ஆண்டவரே நான் படிக்க வேண்டிய பாடம் என்ன, ಏಸಪ್ಪ ಇದರಿಂದ ಹೊರಗಡೆ ಬರೋದಕ್ಕೆ ನಾನು ಕಲ್ತ್ಕೋಬೇಕಾದಂತ ಪಾಠ ಏನು ಅಂತ ಕೇಳ್ಬೇಕು.
முள் இருந்ததற்காக முதலாவது ஜெபிக்கின்றார். ಆ ಸಮಸ್ಯೆ ಇರೋದಕ್ಕಾಗಿ ಪೌಲ ಮೊದಲನೇದಾಗಿ ಪ್ರಾರ್ಥಿಸ್ತಾ ಇದ್ದಾನೆ. இரண்டாவதாக முள்ளினுடைய நோக்கம் என்ன என்று அறிந்து கொள்ளுகின்றார். ಆ ಸಮಸ್ಯೆ ಇನ್ನು ಯಾಕೆ ಅಷ್ಟು ದಿನದಿಂದ ನಿಂತಿದೆ ಅಂತ ಕಾರಣ ತಿಳ್ಕೊಂತಾ ಇದ್ದಾರೆ. அதை தன்னை மேன்மைப்படுத்தாதபடி தாழ்மையாக காத்துக்கொள்வதற்காக ಅದು ಕಾರಣ ಕೂಡ ಗೊತ್ತಾಯ್ತು. ಏಂತಕಂದ್ರೆ ಹೆಚ್ಚಳ ಪಡಬಾರ್ದು, ತಗ್ಗಿಸ್ಕೋಬೇಕು ಅನ್ನೋದಕ್ಕಾಗಿ ಅಂತ ತಿಳಿತಾ ಇದ್ದಾರೆ. கடைசியாக இன்னொரு வார்த்தையை அவர் ಕಡೆಯದಾಗಿ ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾರೆ. 9வது வசனத்திலே 9ನೇ ವಾಕ್ಯ 2 ಕೊರಿಂಥದವರಿಗೆ என் பலவீனங்களை குறித்து 12:9 2 ಕೊರಿಂಥಿಯರ್ 12:9 12:9 ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯೇ ಬಲವು ಪೂರ್ಣ ಸಾಧಕವಾಗುತ್ತದೆ. ಒಂದು ನಿಮಿಷಮ್ಮ ಅಯ್ಯ. என் பலவீனங்களை குறித்து நான் மிகவும் சந்தோஷமாய் மேன்மை பாராட்டுவேன். ನನ್ನ ಸಮಸ್ಯೆಗಳ ವಿಷಯ, ನನ್ನ ನಿರ್ಬಲ ಅವಸ್ಥೆಯಲ್ಲಿಯೂ ನಾನು ಸಂತುಷ್ಟವುಳ್ಳವನ, ನಾನು ಸಂತೋಷ ಪಡುವವನಾಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. என்னுடைய ஊழியத்தை குறித்து அல்ல, ನನ್ನ ಒಂದು ಸೇವೆಯನ್ನು ಕುರಿತು ಅಲ್ಲ, என்னுடைய கிரியைகளை குறித்து அல்ல, ನನ್ನ ಮೂಲಕವಾಗಿ ನಡೀತಿರುವಂತ ಅದ್ಭುತ ಕಾರ್ಯ, ಅತಿಶಯ ಕಾರ್ಯಗಳು ಅವುಗಳನ್ನು ಕುರಿತು ಅಲ್ಲ ಸಂತೋಷ. பலவீனங்களை குறித்து நான் மேன்மை பாராட்டுவேன். ನನಗಿರುವಂತ ಸಮಸ್ಯೆಗಳ ಮಧ್ಯದಲ್ಲಿ ನಾನು ಸಂತೋಷನೇ ಪಡುವವನಾಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. பலவீனம் சுகவீனம் வந்துச்சுன்னா நம்ம சோர்ந்து போறோம் இல்லையா? ನೋಡ್ರಿ, ಬಲಹೀನತೆಗಳು, ಕಷ್ಟ, ದುಃಖ ಅನ್ನೋದು ಬಂದ್ಬಿಟ್ರೆ ಹಾಗೇ ಮಾತ್ರ ಆಗ್ಬಿಡ್ತೀವಿ, ಸೋತೋಗಿ. நம்முடைய முகத்துல சந்தோஷத்தை காண முடியாது இல்ல? ತಲೆ ಮುಖದಲ್ಲಿ ನಗುನೇ ಕಾಣಿಸೋದಿಲ್ಲ. நம்முடைய முகம் நீளமாயிருது. ಮಖ ಹಾಗೆ ಬಾಡೋಗುತ್ತೆ. நம்முடைய வாழ்க்கையிலே வருத்தம் இருக்கின்றது. ನಮ್ಮ ಜೀವಿತದಲ್ಲಿ ತುಂಬಾ ದುಃಖ ಇರುತ್ತೆ. சோகமாக இருக்கின்றோம். ತುಂಬಾ ಹಾಗೆ ದುಃಖ, ಸೋತೋಗಿರ್ತೀವಿ. ஏம்மா உங்க முகம் இப்படி இருக்குது? ಯಾಕಪ್ಪ, ಏನಮ್ಮ ಹಿಂಗಿದೀಯ, ಮಕ ಇಷ್ಟಪ್ಪ ಇಟ್ಕೊಂಡು ಕುತ್ಕೊಂಡಿದೀಯೇ ಅಂತ. உங்களுக்கு தெரியாது நான் என்னென்ன பாடுபடுறேன்னு. ಅವಾಗ ಹೇಳ್ತೀವಿ, ನೋಡ್ರಿ ಅಡೇಪ್ಪ ಹಿಂಗೆ ಹಂಗಂತೆಲ್ಲ ಜೋರಾಗಿ ಹೇಳ್ತಾ ಇರ್ತೀವಿ. ಎಲ್ಲ ವರ್ಷ ಪಟ್ಟಿಯಲ್ಲಿ ಅಡಿಕಿರುவோம். ಹೌದು, ಪತ್ರಿಕೆ ಬರೀತಾರೆ ನೋಡ್ರಿ, ಆ ತರ ಅಂತ ಹೇಳ್ತಾ ಇರ್ತೀವಿ. ಇಂದ ಕಷ್ಟಪಡ್ರೆ ಅಂತ ಕಷ್ಟಪಡ್ರೆ ಎಲ್ಲ ವರ್ಷ. ಇಲ್ಲ ಪಾಶಯ್ಯ, ಈ ತರ ಆ ತರ ಹಂಗೆ ಹಿಂಗಂತೆಲ್ಲ ಸಮಸ್ಯೆಗಳನ್ನ ವಿವರಿಸ್ತೀವಿ. ಪೌಲ ಸೇವಕರು ಆ ತರ ಎಲ್ಲ ನಡ್ಕೊಂಡಿಲ್ಲ. ಅವರು எனக்கு பலவீனம் ಬಲಹೀನತೆಗಳಿದೆ, ಹೌದು. எனக்கு சுகவீனம் இருக்குது, ಹೌದು. ಅನಾರೋಗ್ಯ ಸಮಸ್ಯೆಗಳಿದೆ, ಹೌದು. எனக்கு அறிவீனம் இருக்குது, ನನಗೆ ನೋಡ್ರಿ ಗೊತ್ತಾಗ್ತಾ ಇಲ್ಲ, ಹೌದು. ಆದ್ರೆ ಇವುಗಳ ಮಧ್ಯದಲ್ಲಿ ನಾನು ಸಂತೋಷமாக இருப்பேன், ನಾನು ಸಂತೋಷ ಪಡೋದನ್ನ ಕಲ್ತ್ಕೊಂಡಿದ್ದೀನಿ, ಸಂತೋಷ ಪಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. யோபு என்ன எழுதுகின்றார்? ನೋಡ್ರಿ, ಯೋಬ ಪ್ರವಾದನ ಗ್ರಂಥಕ್ಕೆ ಬರೋಣ. யோபு எழுதின புத்தகம் 13ாம் அதிகாரம் 15ாம் வசனம், 13ನೇ ಅಧ್ಯಾಯ 15ನೇ ವಾಕ್ಯ. ಆಹಾ, ಆತನು ನನ್ನನ್ನು ಕೊಲ್ಲುವನು, ಅದಕ್ಕಾಗಿ ಕಾದಿರುತ್ತೇನೆ. ಆದರೂ ನನ್ನ ನಡತೆಯ ಒಳ್ಳೆತನವನ್ನು ಆತನ ಮುಂದೆ ಸ್ಥಾಪಿಸುವೆನು. ಆಮೆನ್. யோபு என்ன சொல்கிறார்? ಯೋಬ ಸೇವಕರು ಏನಂತ ಹೇಳ್ತಾ ಇದ್ದಾರೆ? அவர் என்னை கொன்று போட்டாலும் அவர் மேல் ನಂಬಿಕೆಯಾಗಿರುತ್ತೇನೆ. ಆತನು ನನ್ನನ್ನ ಕೊಂದು ಹಾಕಿದರು, ಆತನ ವಿಷಯವಾಗಿ ವಿಶ್ವಾಸದಿಂದಲೇ ಇರುತ್ತೇನೆ. ಅதைத்தான் பவுல் அப்போஸ்தலன் சொல்றார். ಆ ಮಾತನ್ನ ಪೌಲ ಆತರ ಹೇಳ್ತಾ ಇದ್ದಾರೆ. என்னுடைய பலவீனத்தின் மத்தியிலே ನನಗೆ ಸಮಸ್ಯೆಗಳು ಇದ್ರೂ ಸಹ ಅವುಗಳ ಮಧ್ಯದಲ್ಲೇ ನಾನು ಸಂತೋಷವಾಗಿ ಮೇನ್ಮೆ ಪಾರಾಟ, ನಾನು ಸಂತೋಷವುಳ್ಳವನಾಗಿನೇ ಇರ್ತೀನಿ, ಕರ್ತನನ್ನ ಹೆಚ್ಚಳ ಪಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಲವೀನಗಳಿಗಾಗಿ ನಾನು ಮೇನ್ಮೆ ಪಾರಾಟ, ನನ್ನ ಬಲಹೀನತೆಗಳ ನಿಮಿತ್ತವಾಗಿ ಕರ್ತನನ್ನ ಸ್ತುತಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ. ஏனென்றால் ಯಾಕಂದ್ರೆ என்னுடைய வாழ்க்கையிலே அவருடைய கிருபையை நான் அனுபவிக்கின்றேன். ನನ್ನ ಜೀವಿತದಲ್ಲಿ ಕರ್ತನ ಕೃಪೆಯನ್ನ ಅನುಭವಿಸ್ತಾ ಇದ್ದೀನಿ. கிருபையை நான் அனுபவிப்பதனாலே, ಕರ್ತನ ಕೃಪೆಯನ್ನು ಅನುಭವಿಸ್ತಾ ಇರುವುದರಿಂದ நான் மேன்மை பாராட்டுகிறேன், ನಾನು ಕರ್ತನನ್ನ ಹೆಚ್ಚಳ ಪಡಿಸ್ತೀನಿ, நான் சந்தோஷமாக இருக்கிறேன், ನಾನು ಸಮಸ್ಯೆಗಳ ಮಧ್ಯದಲ್ಲಿ ಸಂತೋಷವಾಗಿರ್ತೀನಿ, நான் ಆಂಡವரை ಸ್ತುತಿக்கின்றேன், ನಾನು ಕರ್ತನಾಗಿರುವಂತ ಯೇಸುವನ್ನ ಮಹಿಮೆ ಪಡಿಸ್ತೀನಿ, நான் ஆண்டவரை ஸ்தோத்திரிக்கின்றேன், ಸ್ತೋತ್ರ ಮಾಡ್ತೀನಿ ಯೇಸಪ್ಪಗೆ. காரி டென்பூம் என்ற ஒரு தேவனுடைய அடியாள், ಕಾರಿ ಟ್ರೆಂಬುಮ್ ಅನ್ನುವಂತ ಸೇವಕರು கிறிஸ்தவர்கள் துன்புறுத்தப்பட்ட சமயத்திலே ನೋಡ್ರಿ, ಶೋಧನೆ ಒಳಗಾದಂತ ಕ್ರೈಸ್ತರನ್ನ அவர் ஒரு அகதிகள் உள்ள இடத்திலே இருக்கின்றார். ನೋಡ್ರಿ, ಅನಾದಿಗಳು ಇರುವಂತ ಸ್ಥಳದಲ್ಲಿ ಅವರಿದ್ರು. கிறிஸ்துவின் மேலுள்ள விசுவாசத்திற்காக அந்த அகதி முகாமிலே இருக்கின்றார். ನೋಡ್ರಿ, ಯೇಸುವನ್ನ ನಂಬಿದ ನಿಮಿತ್ತವಾಗಿ ಆ ಸೇವಕರು
ಆ ಒಂದು ಅಲೆಮಾರಿಗಳು ಆ ಒಂದು ಪರಿಸ್ಥಿತಿಯಲ್ಲಿ ಅವರಿದ್ದಾರೆ ಸ್ಥಳದಲ್ಲಿ. கிறிஸ்துவனுடைய விசுவாசத்தினாலே கஷ்டமான ஒரு நிலை. ನೋಡ್ರಿ, ಯೇಸುವನ್ನ ನಂಬಿಕೊಂಡಿದ್ರಿಂದ ತುಂಬಾ ಕಷ್ಟವಾಗಿರುವಂತ ಒಂದು ಪರಿಸ್ಥಿತಿ ಈಗ ಆ ವ್ಯಕ್ತಿಗೆ. அவர் என்ன எழுதுகிறார் என்றால், ಆ ಸೇವಕರು ಏನ್ ಬರೀತಾ ಇದಾರೆ ಅಂದ್ರೆ, இவ்வளவு ஆழமான குழி எதுவும் இல்லை, ಇಂಥ ಒಂದು ಆಳವಾದಂತ ಆಳತೆ ಅಗಾಧತೆ ಯಾವುದೂ ಇಲ್ಲ, ஆனால் ಆದ್ರೆ ஆண்டவருடைய அன்பு அதைவிட ஆழமாக இருக்கிறது. ನಮ್ಮ ಕರ್ತನಾಗಿರುವ ಯೇಸಪ್ಪ ಪ್ರೀತಿ ಆಳತೆಗಿಂತ ಇನ್ನೂ ಆಳವಾಗಿದೆ ಅಂತ ಹೇಳ್ತಾ ಇದ್ದಾನೆ. உங்களுடைய வாழ்க்கையும் என்னுடைய வாழ்க்கையும் ನೋಡ್ರಿ, ನಿಮ್ಮ ಜೀವಿತದಲ್ಲಿ ನಮ್ಮ ಜೀವಿತವು ஆழமான குழி போன்ற சூழ்நிலையில இருக்குமே என்றால், ಆಳತೆಗಳಲ್ಲಿ ಬಿದ್ದುಕೊಂಡಿರುವ ಸ್ಥಿತಿಯಲ್ಲಿ ಇರೋದಾದ್ರೆ இதை ஞாபகத்துல வைத்துக் கொள்ளுங்க. ಇದನ್ನ ಜ್ಞಾಪಕ ಮಾಡ್ಕೊಳ್ಳೋಣ. ஆண்டவருடைய அன்பு ನಮ್ಮ ಯೇಸಪ್ಪ ಪ್ರೀತಿ அதைவிட ஆழமாக, ಅದಕ್ಕಿಂತ ಆಳವಾಗಿ ಇದೆ ಆ ಪ್ರೀತಿ. ಆಮೆನ್, ಹಲ್ಲೆಲೂಯಾ. நீங்கள் உடைக்கப்படும் போது, ನೋಡ್ರಿ, ಈ ರೀತಿಯಾಗಿ ನಾವು ಬಾಧಿಸಲ್ಪಡುವಾಗ உடைக்கப்பட்ட துண்டுகளை இயேசுவால் சரிப்படுத்த முடியும். ಈ ರೀತಿಯಾಗಿ ನಾವು ಬಾಧಿಸಲ್ಪಡುವಾಗ ಆ ರೀತಿಯಾಗಿ ಬಾಧಿಸಲ್ಪಟ್ಟ ಜೀವಿತವನ್ನ ಸರಿಪಡಿಸೋದಕ್ಕೆ, ಸರಿಗಟ್ಟೋದಕ್ಕೆ ಯೇಸಪ್ಪ ಕೈಲಾಗುತ್ತೆ. வருங்காலத்தை குறித்த நம்பிக்கையை நீங்கள் இழக்கின்ற சமயத்தில், ನಮ್ಮ ಎದುರುಗಾಲಗಳ ವಿಷಯವಾಗಿ ನಾವು ನಂಬಿಕೆಯನ್ನ ಕಳ್ಕೊಬಿಟ್ಟಿದ್ರೆ இயேசு கிறிஸ்து உங்களுடைய கைகளை பிடித்து வழி நடத்துவார். ಆ ಒಂದು ಜೀವಿತಕ್ಕೆ ನಮ್ಮ ಕೈಯನ್ನ ಹಿಡಿದು ಯೇಸಪ್ಪ ತುಂಬಾ ಉತ್ತಮವಾಗಿ ನಡೆಸ್ತಾರೆ. நீங்கள் பலவீனமாய் நடக்க முடியாத சூழ்நிலையில் இருக்கின்ற சமயத்தில், ನಾವು ಬಲಹೀನತೆಗಳಲ್ಲಿ ಇರುವಾಗ, ಎದ್ದು ನಡೆದಾಡಕ್ಕೂ ನನಗೆ ಕಷ್ಟ ಆಗ್ತಾ ಇದೆ, ಪರಿಸ್ಥಿತಿ ಆ ತರ ಇದೆ ಅನ್ನೋವಾಗ ஆண்டவர் உங்களை தன்னுடைய தோளிலே சுமந்து செல்வார். ನಮ್ಮ ಕರ್ತನಾಗಿರುವ ಯೇಸು ನಮ್ಮನ್ನ ಎತ್ತಿ ಎಗಳು ಭುಜದ ಮೇಲೆ ಇಟ್ಕೊಂಡು ನಡೆಸ್ಕೊಂಡು ಎತ್ಕೊಂಡು ಹೋಗ್ತಾರೆ. நீங்கள் தகுதியற்றவர்கள் என்று நினைக்கின்ற சமயத்தில், ನನಗೆ ಯಾವ ಅರ್ಹತೆನೂ ಇಲ್ಲ, ಯೋಗ್ಯತೆನೂ ಇಲ್ಲ ಅಂತ ನಾವು ಫೀಲ್ ಆಗುವಾಗ ஆண்டவர் உங்களுடைய காதிலே என்ன சொல்வார் என்றால், ಬಂದು ಯೇಸಪ್ಪ ನಮ್ಮ ಬಳಿ ನಿಂತು ಕಿವಿಯಲ್ಲಿ ಏನೇ ಹೇಳ್ತಾರೆ ಗೊತ್ತಾ? என் மகனே, என் மகளே, ಮಗನೇ, ಮಗಳೇ, ಕೇಳಿಸ್ಕೋ, நீ எனக்கு மிகவும் பிரியமானவன், ನೀನು ನನಗೆ ತುಂಬಾ ಪ್ರಿಯನು ಅಂತ ಹೇಳ್ತಾರೆ. நான் உன்னை நேசிக்கின்றேன், ನಾನು ನಿನ್ನ ಐ ಲವ್ ಯು ಅಂತ ಹೇಳ್ತಾರೆ. நான் ஒரு பொழுதும் உன்னை கைவிடுவதில்லை, ನಾನು ನಿನ್ನ ಕೈ ಬಿಡೋ ಮಾತೇ ಇಲ್ಲಮ್ಮ ಅಂತ ಹೇಳ್ತಾರೆ ನಮಗೆ. ಅರೆ, ಜೋರಾಗಿ ಅವ್ರ ಪ್ರೀತಿಗಾಗಿ ಆ ಹೊರಗಡೆ ಕುತ್ಕೊಂಡಿರೋರು ಏನ್ ಮಾಡ್ತಾ ಇದ್ದೀವೋ ನಾವು. ಚಪ್ಪಳ ತಟ್ಟೋಣ. சுமக்க முடியாத சுமைகளை சுமந்து செல்கின்றீர்களா? ಹೊರೋದಕ್ಕೂ ಆಗ್ತಾ ಇಲ್ಲ, ಆ ತರ ಇದೆ ಪರಿಸ್ಥಿತಿ ಅನ್ನೋ ತರ ಇದೆಯಾ? ஆண்டவருடைய கிருபை உங்களுக்கு போதும். ಕೇಳಿಸ್ಕೊಳ್ರಿ, ಅಂತ ಪರಿಸ್ಥಿತಿಯಲ್ಲಿ ನಮ್ಮ ಏಸಪ್ಪ ದಯ, ಅವರ ಕೃಪೆ ನಮಗೆ ಸಾಕು. துன்பங்களின் மத்தியிலே செல்கின்றீர்களா? ತುಂಬಾ ದುಃಖಗಳ ಮಧ್ಯದಲ್ಲಿ ಹಾದು ಹೋಗ್ತಾ ಇದೀವಾ? அவர்களுடைய இரக்கங்கள் உங்களுக்கு போதுமான, ಆತನ ಮನ ಮರುಗುವಿಕೆ ಇದಲ್ಲ, ಅದು ಸಾಕು ನಮಗೆ. அவருடைய அன்புக்கு எல்லையே கிடையாது. ಆತನ ಪ್ರೀತಿಗೆ ಏನದು ಕೊನೆಯೇ ಇಲ್ಲ. அவருடைய அன்பு, அவருடைய கிருபைக்கு எல்லையே கிடையாது. ಅವರ ಕೃಪೆಗೆ ಕೊನೆಯೇ ಇಲ್ಲ. அவருடைய வல்லமைக்கு எல்லையே கிடையாது. ಅವರ ಅಪಾರವಾದಂತ ಶಕ್ತಿ ಸಾಮರ್ಥ್ಯಗಳಿಗೆ ಕೊನೆಯೇ ಇಲ್ಲ. அவர் கொடுக்கிறார், கொடுக்கிறார், கொடுத்து கொண்டே. ಆತನು ನಮಗೆ ಅನುಗ್ರಹಿಸ್ಕೊಂಡೇ ಇರ್ತಾರೆ ಒಳ್ಳೆಯದನ್ನ. பவுல் அப்போஸ்தலனுடைய வாழ்க்கையிலே ஒரு ಮುಳ್ಳು கொடுக்கப்பட்டிருந்தது. ಅಪೊಸ್ತಲನಾಗಿರುವಂತಹ ಪೌಲನ ಜೀವಿತದಲ್ಲಿ ಒಂದು ಸಮಸ್ಯೆ ಇತ್ತು, ನಿಜಾನೇ. முதலாவதாக அவர் ஜெபித்தார். ಆ ಸಮಸ್ಯೆಗಾಗಿ ಪೌಲು ಪ್ರಾರ್ಥಿಸಿದ್ರು. ஆண்டவர் முள்ளை எடுக்கவில்லை. ನೋಡ್ರಿ, ಆ ಸಮಸ್ಯೆ ಇಲ್ಲದ ಹಾಗೇನೆ ಮಾಡ್ಬಿಡ್ಲಿಲ್ಲ. என்ன சொல்கிறார் என்றால், என் கிருபை உனக்கு போதும். ಅದಕ್ಕೆ ಬದಲಾಗಿ ಜವಾಬು ಯೇಸಪ್ಪ ಪೌಲಿಗೆ ಈ ತರ ಕೊಡ್ತಾ ಇದ್ದಾರೆ, ನಾನು ಇದ್ದೀನಿ ನಿನಗೆ, ನನ್ನ ಕೃಪೆ ನಿನಗೆ ಸಾಕಪ್ಪ. இதன் மூலமாக பவுல் அப்போஸ்தலன் 3 காரியங்களை கற்றுக்கொண்டார். ಈ ತರ ಯೇಸಪ್ಪ ಹೇಳ್ತಾ ಇದ್ದಾರೆ. ಆಗ ಪೌಲಿಗೆ ಕೆಲವು ವಿಷಯಗಳು ಅರ್ಥ ಆಗ್ತಾ ಇದೆ, 3 ವಿಷಯ ಅರ್ಥ ಆಗ್ತಾ ಇದೆ. முதலாவதாக முள் எதற்காக கொடுக்கப்பட்டிருக்கிறது என்பதை ಆ ಸಮಸ್ಯೆ ಇರ್ತಾನೆ ಬರ್ತಾ ಇದಲ್ಲ, ಯಾಕೆ ಅನ್ನೋದನ್ನ ಅರ್ಥ ಮಾಡ್ಕೊಂತಾ ಇದ್ದಾನೆ. முதலாவதாக ஜெபிக்க கற்றுக்கொண்டார். ಮೊದಲನೇದಾಗಿ
ಪ್ರಾರ್ಥಿಸ್ತಾ ಇದ್ದಾರೆ ಸಮಸ್ಯೆಗೆ. இரண்டாவதாக முள் எதற்காக கொடுக்கப்பட்டிருக்கிறது என்று கற்றுக்கொண்டார். ಎರಡನೇದಾಗಿ ಸಮಸ್ಯೆ ಯಾಕೆ ಇರ್ತಾನೆ ಬರ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂತಾ ಇದ್ದಾರೆ. மூன்றாவதாக அந்த முள்ளுக்காக ஆண்டவரை ஸ்துதிப்பதற்கு கற்றுக்கொண்டார். ಆ ಸಮಸ್ಯೆ ಮಧ್ಯದಲ್ಲಿಯೂ, ಮೂರನೇದಾಗಿ ಆ ಸಮಸ್ಯೆಗಳ ಮಧ್ಯದಲ್ಲೂ ದೇವರನ್ನ ಸ್ತುತಿಸೋದನ್ನ ಅರ್ಥ ಮಾಡ್ಕೊಂತಾ ಇದ್ದಾರೆ. உங்களுடைய பிரச்சனைகளின் மத்தியிலே, ಅದೇ ರೀತಿಯಾಗಿ ನಮ್ಮಗಳ ಸಮಸ್ಯೆಗಳ ಮಧ್ಯದಲ್ಲಿಯೂ, வியாதிகளின் மத்தியிலே, ವ್ಯಾಧಿ ಅನಾರೋಗ್ಯಗಳ ಮಧ್ಯದಲ್ಲೂ, பலவீனங்களின் மத்தியிலே, ಬಲಹೀನತೆಗಳ ಮಧ್ಯದಲ್ಲಿಯೂ ஆண்டவரிடத்திலே ஊக்கமாக ஜெபிப்பீர்களா? ನಮ್ಮ ಯೇಸಪ್ಪ ಬಳಿಯಲ್ಲಿ ಬಂದು ಬಹಳ ಆಸಕ್ತಿಯಿಂದ ಪ್ರಾರ್ಥಿಸ್ತೀವ ನಾವು. ஆண்டவர் விடுதலை கொடுத்தால் ஆண்டவருக்கு நன்றி. ಯೇಸಪ್ಪ ನಮಗೆ ಬಿಡುಗಡೆ ಕೊಟ್ರೆ ಯೇಸಪ್ಪಗೆ ಕೃತಜ್ಞತೆಗಳು. ஆண்டவர் விடுதலை கொடுக்கவில்லை என்றால் அவருடைய கிருபை உங்களுக்கு போதுமானதாக இருக்கும். அதற்காகவும் ஆண்டவருக்கு நன்றி. ಯೇಸಪ್ಪ ನಮಗೆ ಬಿಡುಗಡೆ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಯೇಸಪ್ಪ ಕೃಪೆ, ಯೇಸಪ್ಪನೇ ನಮಗೆ ಸಾಕಾಗಿದ್ದಾರೆ, ಅದಕ್ಕಾಗಿ ಅವ್ರ ಕೃಪೆಗಾಗಿ ಕೃತಜ್ಞತೆಗಳು. ஆக நம்முடைய பிரச்சனைகளுக்காக, ಆದ್ರೆ ನಮ್ಮ ಸಮಸ್ಯೆಗಳಿಗಾಗಿ, நாம் போகும் வியாதிகளினூடாக ನಾವು ಹಾದು ಹೋಗುವಂತ ದಾರಿ, ಹಾದು ಹೋಗುವಂತ ಅದು சந்தோஷத்தோடு ஆண்டவரை ஸ்துதிப்போமா? ನಾವು ಹಾದು ಹೋಗುವಂತ ದಾರಿಯಲ್ಲಿ, ಹಾದಿಯಲ್ಲಿ ಸಂತೋಷವಾಗಿ ಇದ್ದು ದೇವರನ್ನ ಸ್ತುತಿಸೋಣವಾ? பவுல் அப்போஸ்தலன் அதைத்தான் அவருடைய வாழ்க்கையிலே செய்தார். ನೋಡ್ರಿ, ಅಪೊಸ್ತಲನಾದಂತ ಪೌಲನು ಅದನ್ನ ಚೆನ್ನಾಗಿ ಕಲ್ತಿಟ್ಕೊಂಡು ಅದನ್ನೇ ಮಾಡ್ತಾ ಇದ್ದಾರೆ. ஆண்டவராகிய இயேசு கிறிஸ்து அதைத்தான் உங்களுடைய வாழ்க்கையிலும் என்னுடைய வாழ்க்கையிலும் எதிர் ನಮ್ಮ ದೇವರಾಗಿರುವಂತ ಯೇಸು ಕ್ರಿಸ್ತು ಆ ರೀತಿಯಾಗಿ ನಾವು ಇರಬೇಕು ಅಂತ ಅವರು ಎದುರು ನೋಡ್ತಾರೆ. அதற்கு நம்மை ஒப்பு கொடுப்போமா? ಅದಕ್ಕಾಗಿ ನಾವು ನಮ್ಮನ್ನ ಸಿದ್ಧ ಮಾಡ್ಕೊಂಡ್ವಾ ಆ ರೀತಿಯಾಗಿ ಉಳ್ಳವರಾಗಿ? கண்களை மூடி ஜெபிப்போம். ಸರಿ, ಈಗ ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥಿಸೋಣ ವಿಷಯಗಳಿಗಾಗಿ. ஆண்டவர் நம்மோடு இந்த காலையிலே பேசி இருக்கிறாரா? ಯೇಸಪ್ಪ ಕರ್ತನಾಗಿರುವಂತ ದೇವರು ನಮ್ಮ ಸಂಗಡ ಈ ಮುಂಜಾನೆಯಲ್ಲಿ ಮಾತಾಡಿದ್ದಾರೆ. உங்களுடைய முள் என்ன என்பது எனக்கு தெரியாது. ನಿಮ್ಮಗಳ ಸಮಸ್ಯೆ ಏನು ಅನ್ನೋದು ನನಗೆ ಗೊತ್ತಿಲ್ಲ. ஆனால் ஆண்டவருக்கு தெரியும். ಆದ್ರೆ ಕರ್ತನಾಗಿರುವಂತ ಯೇಸು ಕ್ರಿಸ್ತುವಿಗೆ ಅದು ಗೊತ್ತು. ஆண்டவர் பவுல் அப்போஸ்தலன் கொடுத்த உத்தரவை உங்களுக்கும் எனக்கும் இந்த நாளிலே கொடுக்கிறார். ದೇವರಾಗಿರುವಂತ ಯೇಸು ಕ್ರಿಸ್ತನು ಪೌಲು ಸೇವಕರಿಗೆ ಕೊಟ್ಟಂತ ಉತ್ತರವನ್ನೇ ನಮಗೂ ಈ ದಿನ ಕೊಡ್ತಾರೆ. என் மகனே, என் மகளே, ನನ್ನ ಮಗನೇ, ನನ್ನ ಮಗಳೇ, என் கிருபை உனக்கு போதும். ನನ್ನ ಕೃಪೆಯೇ ನಿನಗೆ ಸಾಕು. அதை ஏற்றுக்கொள்வோமா, எடுத்துக்கொள்வோமா? ರೀತಿಯಾಗಿ ದೇವರು ಹೇಳ್ತಾರೆ, ಅದನ್ನ ನಾವು ಅಂಗೀಕಾರ ಮಾಡ್ತೀವಾ? நம்முடைய ಅಂಗೀಕಾರ ಮಾಡೋಣ. நம்முடைய வாழ்க்கையிலே அதை அனுபவிப்போமா? ನಮ್ಮ ಜೀವಿತದಲ್ಲಿ ಅದನ್ನ ಅನುಭವಿಸೋಣವಾ? எங்கள் அன்புள்ள இயேசு சுவாமி, ನಮ್ಮ ಪ್ರೀತಿಯ ಯೇಸು ಸ್ವಾಮಿ, இந்த காலை நேரத்திலே உம்மை தொழுது கொள்வதற்கு, உம்மை ஆராதிப்பதற்கு நீர் கொடுத்த கிருபைக்காக ಈ ಮುಂಜಾನೆಯಲ್ಲಿ ನಿಮ್ಮನ್ನ ಸೇವಿಸೋದಕ್ಕಾಗಿ, ನಿಮ್ಮನ್ನ ಆರಾಧಿಸೋದಕ್ಕಾಗಿ ಕೊಟ್ಟ ಸಮಯಕ್ಕಾಗಿ ಕೃತಜ್ಞತೆ. சாட்சிகளை கேட்பதற்கு நீர் கொடுத்த கிருபைகளுக்காக உம்மை ஸ்துதிக்கிறோம். ಸಾಕ್ಷಿಗಳನ್ನ ಕೇಳೋದಕ್ಕಾಗಿ ತಂದಂತ ಅನುಗ್ರಹಕ್ಕಾಗಿ ಕೃತಜ್ಞತೆಗಳು. உம்முடைய வசனத்தின் மூலமாக எங்களோடு பேசியதற்காக நாங்கள் உம்மை ஸ்துதிக்கிறோம். ನಿಮ್ಮ ವಾಕ್ಯ ಬೋಧನೆಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಕ್ಕಾಗಿ ನಮ್ಮನ್ನ ಸ್ತುತಿಸ್ತೀವಿ. கேட்ட வார்த்தையின்படி நடக்க எங்களுக்கு கிருபை தாரும். ನಾವು ಕೇಳಿದ ಉಪದೇಶಕ್ಕೆ ಪ್ರಕಾರವಾಗಿ ನಾವು ನಡ್ಕೊಳ್ಳೋದಕ್ಕೆ ಪವಿತ್ರಾತ್ಮ ದೇವರು ಸಹಾಯ ಮಾಡ್ರಿ. நீர் எங்களை வழி நடத்தும். ನಮ್ಮನ್ನ ಮಾರ್ಗ ನಡೆಸ್ರಿ. துன்பத்தின் மத்தியில், ಆ ದುಃಖಗಳ ಮಧ್ಯದಲ್ಲಿಯೂ, பிரச்சனைகளின் மத்தியில், ಸಮಸ್ಯೆಗಳ ಮಧ್ಯದಲ್ಲಿಯೂ, வியாதிகளின் மத்தியில், ವ್ಯಾಧಿಗಳ ಮಧ್ಯದಲ್ಲಿಯೂ நன்றியோடு சந்தோஷமாக உமக்கென்று வாழ கிருபை தாரும். ಸಂತೋಷವಾಗಿ ನಿಮಗಾಗಿ ಜೀವಿಸೋದಕ್ಕೆ ನಮಗೆ ಕೃಪೆಯನ್ನ ಕೊಡ್ರಿ. துதி கனம் மகிமையெல்லாம் உமக்கே தருகிறோம். ಸ್ತುತಿ ಘನ ಮಹಿಮೆಯೆಲ್ಲ ನಿಮಗೆ ಸಮರ್ಪಿಸ್ತಾ ಇದ್ದೀವಿ. ಯೇಸು ಕ್ರಿಸ್ತುವಿನ ನಾಮದಲ್ಲಿ ಕೆಂಚಿ ಕೇಳಿ ನಮ್ಮ ಕರ್ತರಾಗಿರುವಂತ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಪ್ರಾರ್ಥಿಸಿ ಕೇಳ್ತಾ ಇದ್ದೇವೆ ತಂದೆಯೇ. ಆಮೆನ್. ಆಮೆನ್, ಆಮೆನ್. God bless you all. ಓಕೆ, ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ವಾಕ್ಯ ಅರ್ಥ ಆಯ್ತು? ಯೇಸು ಸ್ವಾಮಿ ನಮ್ಮ ತಕ್ಷಣ ಚರ್ಚ್ಗೆ ಬರೋ ತಕ್ಷಣ ಕಷ್ಟ ಇಲ್ಲ ಅಂತಲ್ಲ. ಕಷ್ಟಗಳು ಬರ್ತವೆ, ನೋವುಗಳು ಬರ್ತವೆ, ನಷ್ಟಗಳು ಬರ್ತವೆ. ಆ ಟೈಮಲ್ಲಿ ದೇವರ ಕೃಪೆ ನಮ್ಮ ಜೊತೆ ಇರ್ತದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಅನೇಕ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತೀವಿ ನಾವು, ಏನಂತೇಳಿ, ಯಾಕೆ ನನಗೆ ಜ್ವರ ಬಂದ್ಬಿಡ್ತು, ಯಾಕೆ ಬಂತು, ಯಾಕೆ ನಮಗೆ ಯಾಕೆ ಬಂತು, ನಮಗೆ ನಮ್ಮ ಮಕ್ಕಳಿಗೆ ಯಾಕೆ ಬಂತು, ನಮಗೆ ಯಾಕೆ ತೊಂದರೆ ಅಂತ. ಆ ಪ್ರಶ್ನೆಗಿಂತ ಅದು ಕೊಟ್ಟರು ಸಹ ದೇವ್ರ ಕೃಪೆ ನಿನ್ನ ಬಿಟ್ಟು ಹೋಗಲಿಲ್ಲ. ಆಮೇನ್. ಅದು ನಿಮಗೆ ಪರೀಕ್ಷೆ, ನಮ್ಮೆಲ್ರಿಗೂ ಅದು ಪರೀಕ್ಷೆ ಆಗಿರ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರತಿಯೊಂದು ಸ್ಕೂಲಲ್ಲೂ ಏನಕ್ಕಿರಬೇಕು? ಪರೀಕ್ಷೆ. ಈ ವರ್ಷವೆಲ್ಲ ನೀನು ಏನು ಓದ್ಕೊಂಡಿದ್ದೆ ಅಂತ ಗೊತ್ತಾಗೋದು ಯಾವುದರಲ್ಲಿ? ಪರೀಕ್ಷೆ. ಆ ಟೆಸ್ಟಲ್ಲಿ ನಮ್ಮಷ್ಟು ಮಾತ್ರ ಅಲ್ಲ, ಆ ಟೆಸ್ಟಲ್ಲಿ ಕೂಡ ಆತನ ಕೃಪೆ ಬರ್ತದೆ ನಮಗೆ.
ಆಮೇನ್. ಅಂಕಲ್ ಅವರು ಆ ಪೌಲನ ಜೀವಿತದಲ್ಲಿದ್ದಂತಹ ಆ ನೋವಿನ ಕುರಿತಾಗಿ 3 ಸಾರಿ ಪ್ರಾರ್ಥನೆ ಮಾಡಿದ್ರು. ನಂತರ ಬಿಟ್ಬಿಟ್ರು. ಕೊನೆಗೆ ಯಾರಿಗೋಸ್ಕರ ಬಿಟ್ಟರು? ದೇವರ ಒಂದು ಮಹಾಕೃಪೆ ನನ್ನ ಕಾಪಾಡೋದ ನಂಬಿಕೆಯಿಂದ. ಆಮೇನ್. ಕಷ್ಟ ಬಂದಾಗ, ನೋವು ಬಂದಾಗ, ಸಮಸ್ಯೆ ಬಂದಾಗ, ಅವಮಾನ ಆದಾಗ ಸೋತು ಹೋಗಬಾರ್ದು. ಅದರ ಬದಲಾಗಿ ಹೆಚ್ಚು ಸ್ತೋತ್ರ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಆಮೇನ್. ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಕ್ಕಾಗಿ ಅಂಕಲ್ಗೆ ದೇವರಿಗೆ ಸ್ತೋತ್ರ. ಅಂಕಲ್ನ ಆಶ್ರಯಿಸಲಿ. ಚಪ್ಪಾಳನ್ನು ದೇವರ ಮಹಿಮೆಗಾಗಿ ಜೋರಾಗಿ. ಓಕೆ, ಈ ಸುಮ್ಮನಲ್ಲಿ ನಾವೆಲ್ಲ ಎದ್ದು ನಿಂತ್ಕೊಳ್ಳೋಣ. ನೀವು ನಮ್ಮ ಜೊತೆಯಲ್ಲಿ ಮಾತಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಯೇಸುವಿನ ನಾಮದಲ್ಲಿ ಕರ್ತನೆ, ವಾಕ್ಯದ ಮುಖಾಂತರ ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ ನಾನು ಸ್ತೋತ್ರ ಮಾಡ್ತೀನಿ. ಸರ್ವಶಕ್ತನ ಅಧಿಕರ್ಣಾದ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಮಹಿಮೆ ಆಗಲಿ ಕರ್ತನೆ. Thank you, Lord. Hallelujah. Thank you, Jesus, Lord. Thank you, Jesus, Lord. Hallelujah. ನನ್ನ ಜೀವಿತದಲ್ಲಿ ಏನು ಬಂದ್ರು ಏನು ಬಂದಿಲ್ಲ ಅಂದ್ರು ನಾನು ನಿನ್ನ ಮಾತ್ರ ಬಿಟ್ಟು ಬಿಡಲಾರೆ, ನಿನ್ನ ಬಿಟ್ಟು ನಾನು ಜೀವಿಸಲಾರೆ. ನನ್ನ ಉಸಿರಿರೋ ತನಕ ನಾನು ನಿನಗೋಸ್ಕರ ಜೀವಿಸ್ತೇನೆ. ಸರ್ವಭೌಮ ಯೆಹೋವನ ಎದುರಿನಲ್ಲಿ ಪರ್ವತ ಮೇಣದಂತೆ ಕರಗುವುದು. ಸರ್ವಭೌಮ ಯೆಹೋವನ ಎದುರಿನಲ್ಲಿ ಪರ್ವತ ಮೇಣದಂತೆ ಕರಗುವುದು. ಹಲ್ಲೆಲೂಯಾ ಆಡರಿ, ಉಲ್ಲಾಸ ಪಡಿರಿ, ಯೇಸು ರಾಜ ಜೊತೆ ಇರುವ. ಹಲ್ಲೆಲೂಯಾ ಆಡರಿ, ಉಲ್ಲಾಸ ಪಡಿರಿ, ಯೇಸು ರಾಜ ಜೊತೆ ಇರುವ. ಇಮ್ಮಾನುವೇಲ ಎಂದು ಜೊತೆ ಇರುವ, ನಲಿದು ಹಾಡ ಬನ್ನಿರಿ. ಇಮ್ಮಾನುವೇಲ ಎಂದು ಜೊತೆ ಇರುವ, ನಲಿದು ಹಾಡ ಬನ್ನಿರಿ. ಸರ್ವಭೌಮ ಯೆಹೋವನ ಎದುರಿನಲ್ಲಿ ಪರ್ವತ ಮೇಣದಂತೆ ಕರಗುವುದು. ಸರ್ವಭೌಮ ಯೆಹೋವನ ಎದುರಿನಲ್ಲಿ ಪರ್ವತ ಮೇಣದಂತೆ ಕರಗುವುದು. ತಾಳಲಾರದಷ್ಟು ಕಷ್ಟ ತಲೆ ಮೇಲೆ ಇದ್ದರು, ಏಳಲಾರದಷ್ಟು ಭಾರ ಎದೆ ತುಂಬಿ ಇದ್ದರು. ತಾಳಲಾರದಷ್ಟು ಕಷ್ಟ ತಲೆ ಮೇಲೆ ಇದ್ದರು, ಏಳಲಾರದಷ್ಟು ಭಾರ ಎದೆ ತುಂಬಿ ಇದ್ದರು. ಹಲ್ಲೆಲೂಯಾ ಆಡರಿ, ಉಲ್ಲಾಸ ಪಡಿರಿ, ಯೇಸು ರಾಜ ಜೊತೆ ಇರುವ. ಹಲ್ಲೆಲೂಯಾ ಆಡರಿ, ಉಲ್ಲಾಸ ಪಡಿರಿ, ಯೇಸು ರಾಜ ಜೊತೆ ಇರುವ. ಇಮ್ಮಾನುವೇಲ ಎಂದು ಜೊತೆ ಇರುವ, ನಲಿದು ಹಾಡ ಬನ್ನಿರಿ. ಇಮ್ಮಾನುವೇಲ ಎಂದು ಜೊತೆ ಇರುವ, ನಲಿದು ಹಾಡ ಬನ್ನಿರಿ. ಸರ್ವಭೌಮ ಯೆಹೋವನ ಎದುರಿನಲ್ಲಿ ಪರ್ವತ ಮೇಣದಂತೆ ಕರಗುವುದು. ಸರ್ವಭೌಮ ಯೆಹೋವನ ಎದುರಿನಲ್ಲಿ ಪರ್ವತ ಮೇಣದಂತೆ ಕರಗುವುದು. ದೇಹವಿಲ್ಲ ಚಪ್ಪಳ ಹೊಡಿತಿದ್ದರು ಮೈಪರ್ಸನ. ದೇಹವೆಲ್ಲ ನೋವೇನೆ ತುಂಬಿಕೊಂಡು ಇದ್ದರು, ಈಗ ಹಣಕಾಸು ಎಲ್ಲ ಖರ್ಚಾಗಿ ಹೋದರು. ದೇಹವೆಲ್ಲ ನೋವೇನೆ ತುಂಬಿಕೊಂಡು ಇದ್ದರು, ಇದ್ದ ಹಣಕಾಸು ಎಲ್ಲ ಖರ್ಚಾಗಿ ಹೋದರು. ಹಲ್ಲೆಲೂಯಾ ಆಡರಿ, ಉಲ್ಲಾಸ ಪಡಿರಿ, ಯೇಸು ರಾಜ ಜೊತೆ ಇರುವ.
ಹಲ್ಲೆಲೂಯ ಆಡಿರಿ ಉಲ್ಲಾಸ ಪಡಿರಿ ಯೇಸು ರಾಜ ಜೊತೆ ಇರುವ. ಇಮ್ಮಾನುವೇಲ ಎಂದು ಜೊತೆ ಇರುವ ಅಲೆದು ಆಡ ಬನ್ನಿರಿ. ಇಮ್ಮಾನುವೇಲ ಎಂದು ಜೊತೆ ಇರುವ ಅಲೆದು ಆಡ ಬನ್ನಿರಿ. ಸರ್ವಭೌಮ ಯೆಹೋವನ ಎದುರಿನಲ್ಲಿ ಪರ್ವತ ಮೇಣದಂತೆ ಕರಗುವುದು. ಸರ್ವಭೌಮ ಯೆಹೋವನ ಎದುರಿನಲ್ಲಿ ಪರ್ವತ ಮೇಣದಂತೆ ಕರಗುವುದು. ಥ್ಯಾಂಕ್ ಯು ಜೀಸಸ್ ಲಾರ್ಡ್, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನಾವೇನಾದರೂ ನಮ್ಮ ಕಷ್ಟದಲ್ಲಿದ್ದಾಗ, ನೋವಿಲಿದ್ದಾಗ ಜನ ಕೈ ಬಿಟ್ಟು ಬಿಡ್ಬೋದು, ಎಲ್ಲರೂ ದೂರ ಹೋಗಿರ್ಬೋದು. ಮದುವೆ ಸಮಯದಲ್ಲಿ ಪ್ರಮಾಣ ಮಾಡಿದಂಥ ಗಂಡಾಗ್ಲಿ ಹೆಣ್ಣಿತಾಗ್ಲಿ ನಾನು ಜೀವನ ಪೂರ್ತಿ ನಿನ್ನ ಜೊತೆಲಿರ್ತೀನಿ ಅಂತ ಹೇಳಿ ಕಷ್ಟ ಬಂದಾಗ, ನೋವು ಬಂದಾಗ ಕೈ ಬಿಟ್ಟು ಹೋದಂಥ ಸಂದರ್ಭಗಳು ಎಷ್ಟೋ ಕುಟುಂಬಗಳಿದ್ದಾವೆ. ಆದರೆ ಈ ಸಂದರ್ಭದಲ್ಲಿ ಹೇಳುವಂಥದ್ದು, ತಂದೆ ತಾಯಿ ಸಹ ಕೈ ಬಿಡ್ಬೋದು, ಮಕ್ಕಳು ಕೈ ಬಿಡ್ಬೋದು. ದೇವರ ವಾಕ್ಯ ಹೇಳುತ್ತೆ, ಯೇಸು ಸ್ವಾಮಿ ಹೇಳ್ತಾರೆ, ನಾನು ನಿನ್ನನ್ನು ಕೈ ಬಿಡೋದಿಲ್ಲ, ನಾನು ನಿನ್ನನ್ನು ಕೈ ಬಿಡೋದಿಲ್ಲ. ಎಲ್ಲರೂ ಕೈ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯ ಹಾಡಿರಿ ಉಲ್ಲಾಸ ಪಡಿರಿ ಯೇಸು ರಾಜ ಜೊತೆ ಇರುವ. ಹಲ್ಲೆಲೂಯ ಹಾಡಿರಿ ಉಲ್ಲಾಸ ಪಡಿರಿ ಯೇಸು ರಾಜ ಜೊತೆ ಇರುವ. ಇಮ್ಮಾನುವೇಲ ಎಂದು ಜೊತೆ ಇರುವ ಅಲಿದು ಹಾಡ ಬನ್ನಿರಿ. ಇಮ್ಮಾನುವೇಲ ಎಂದು ಜೊತೆ ಇರುವ ಅಲಿದು ಹಾಡ ಬನ್ನಿರಿ. ಸರ್ವಭೌಮ ಯೆಹೋವನ ಎದುರಿನಲ್ಲಿ ಪರ್ವತ ಮೇಣದಂತೆ ಕರಗುವುದು. ಸರ್ವಭೌಮ ಯೆಹೋವನ ಎದುರಿನಲ್ಲಿ ಪರ್ವತ ಮೇಣದಂತೆ ಕರಗುವುದು. ಬಿದ್ದ ಬುದ್ಧಿ ನನಗೆ ಅಂಟಾದೆ ಹೋದರು, ಬುದ್ಧಿ ತಲೆಗೆ ಅಂಟಾದೆ ಹೋದರು, ಬೆತ್ತನೆಂದು ಎಲ್ಲ ನನ್ನ ಈಗ ಮನಗೈದರು. ಹಲ್ಲೆಲೂಯ ಆಡಲಿ ಉಲ್ಲಾಸ ಪಡಿರಿ ಯೇಸು ರಾಜ ಜೊತೆ ಇರುವ. ಹಲ್ಲೆಲೂಯ ಆಡಿರಿ ಉಲ್ಲಾಸ ಪಡಿರಿ ಯೇಸು ರಾಜ ಜೊತೆ ಇರುವ. ಇಮ್ಮಾನುವೇಲ ಎಂದು ಜೊತೆ ಇರುವ ಅಲಿದು ಹಾಡ ಬನ್ನಿರಿ. ಇಮ್ಮಾನುವೇಲ ಎಂದು ಜೊತೆ ಇರುವ ಅಲಿದು ಹಾಡ ಬನ್ನಿರಿ. ಸರ್ವಭೌಮ ಯೆಹೋವನ ಎದುರಿನಲ್ಲಿ ಪರ್ವತ ಮೇಣದಂತೆ ಕರಗುವುದು. ಸರ್ವಭೌಮ ಯೆಹೋವನ ಎದುರಿನಲ್ಲಿ ಪರ್ವತ ಮೇಣದಂತೆ ಕರಗುವುದು. ಆಮೆನ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ದೇವರಿಗೆ ಸ್ತೋತ್ರ. ಈ ಸಮಯದಲ್ಲಿ ಕಾಣಿಕೆಯನ್ನು ಕೊಡೋಣ. ಹಲ್ಲೆಲೂಯಾ, ಆರಾಧನೆ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಜಯ ಉಂಟು, ಜಯ ಉಂಟು, ಜಯ ಉಂಟು, ನನಗೆ ಜಯ ಉಂಟು, ಜಯ ಉಂಟು, ಜಯ ಉಂಟು. ಜಯ ಉಂಟು, ಜಯ ಉಂಟು, ಜಯ ಉಂಟು, ನನಗೆ ಜಯ ಉಂಟು, ಜಯ ಉಂಟು, ಜಯ ಉಂಟು. ಏನೇನು ಕಷ್ಟ ಬಂದರು ನನಗೇನು ಚಿಂತೆ ಇಲ್ಲ. ಏನೇನು ಕಷ್ಟ ಬಂದರು ನನಗೇನು ಚಿಂತೆ ಇಲ್ಲ. ಯಾರೇನು ಹೇಳಿದರು, ಯಾರೇನು ಹೇಳಿದರು, ನಾ ಸೋತು ಹೋಗಲಾರೆ, ನಾ ಸೋತು ಹೋಗಲಾರೆ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ.
ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ 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 ಉಂಟು, ಜಯ ಉಂಟು, ಜಯ ಉಂಟು, ಎಲ್ಲ ಸೇರಿ ನನಗೆ ಜಯ ಉಂಟು, ಜಯ ಉಂಟು, ಜಯ ಉಂಟು, ಜಯ ಉಂಟು, ಜಯ ಉಂಟು, ಜಯ ಉಂಟು, ನನಗೆ ಜಯ ಉಂಟು, ಜಯ ಉಂಟು, ಜಯ ಉಂಟು. ನನ್ನ ರಾಜ್ಯ ಮುಂದೆ ಸಾಗುವ, ಜಯಘೋಷ ಹಾರಿಸುವ, ನನ್ನ ರಾಜ್ಯ ಮುಂದೆ ಸಾಗುವ, ಜಯಘೋಷ ಹಾರಿಸುವ, ಗರಿಗಾಳ ಕೈಯಲ್ಲಿಡಿದು, ಗರಿಗಾಳ ಕೈಯಲ್ಲಿಡಿದು, ನಾವು ಸಣ್ಣ ಆಡುವೆನು, ನಾವು ಸಣ್ಣ ಆಡುವೆನು, ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ, ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ 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 ಉಂಟು, ಜಯ ಉಂಟು, ಜಯ ಉಂಟು, ನನಗೆ ಜಯ ಉಂಟು, ಜಯ ಉಂಟು, ಜಯ ಉಂಟು, ಜಯ ಉಂಟು, ಜಯ ಉಂಟು, ಜಯ ಉಂಟು, ನನಗೆ ಜಯ ಉಂಟು, ಜಯ ಉಂಟು, ಜಯ ಉಂಟು. ಪಾಪವ ಹರಿಸಿದನು, ಯೇಸು ಶಾಪವ ನೀಗಿದನು, ಪಾಪವ ಅಳಿಸಿದನು, ಯೇಸು ಶಾಪವ ನೀಗಿದನು, ಆತನ ಗಾಯದಿಂದ, ಆತನ ಗಾಯದಿಂದ ನಾ ಸುಖವಾದೆ, ಸುಖವಾದೆ, ನಾ ಸುಖವಾದೆ, ಸುಖವಾದೆ, ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ, ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ 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 ಉಂಟು. ಚಪ್ಪಳ ಮೇಲೆ ಕೈಗಳ ಮೇಲೆತ್ತಿ, ನನಗೆ ಜಯ ಉಂಟು, ಜಯ ಉಂಟು, ಜಯ ಉಂಟು, ಜಯ ಉಂಟು, ಜಯ ಉಂಟು, ಜಯ ಉಂಟು, ನನಗೆ ಜಯ ಉಂಟು, ಜಯ ಉಂಟು, ಜಯ ಉಂಟು. ಆಮೇನ್. ಲಾಸ್ಟ್ ಚರಣ ನಮ್ಮ ಎರಡು ಕೈಗಳ ಮೇಲೆ ಕೆತ್ತಿ, ಎರಡು ಕೈಗಳು ಸಾಧ್ಯವಾದಷ್ಟು. ಆಮೇನ್. ಯಾಕಂದ್ರೆ ಯೇಸು ಸ್ವಾಮಿ ಶೀಘ್ರವಾಗಿ ಬರ್ತಾರಂತೆ. ಆಮೆನ್. ನೆನ್ನೆ ಮೊನ್ನೆ ಯೂಟ್ಯೂಬ್ ಅಲ್ಲಿ ನೋಡಿದೆ, ಒಬ್ರು ಹೇಳ್ತಾ ಇದ್ರು ಈ ಸೆಪ್ಟೆಂಬರ್ 24ಕ್ಕೆ ಎತ್ತಲ್ಪಡ್ತೀರಿ ಅಂತ. ಓ ಸಂತೋಷ, ಅದಕ್ಕಿಂತ ಮುಂಚೆ ಎತ್ತಲ್ಪಟ್ರೆ ಸಂತೋಷ, ಅವತ್ತೆದ್ರು ಪರವಾಗಿಲ್ಲ, ಲೇಟ್ ಆಗೋದು ಪರವಾಗಿಲ್ಲ, ಬಟ್ ನಾವು ರೆಡಿ ಆಗಿದ್ದೀವಿ. ಆಮೇನ್. ಆಮೆನ್. ಯಾರು ರೆಡಿ ಆಗಿದ್ದೀರಿ? ಯಾವಾಗನ ಬರಲಿ, ನಾವು ರೆಡಿ ಆಗಿರ್ಬೇಕು. ಆಮೇನ್. ನಮ್ಮ ಸಮಯ ನೋಡ್ತಾ ಇಲ್ಲ, ಎಚ್ಚರಿಕೆಯಿಂದ ಕಾದ್ಕೊಂಡು ಎದ್ದು ಹೋಗ್ತಾ ಇರ್ಬೇಕು ಅದ್ರ ಜೊತೆಲಿ. ಆಮೇನ್. ಹಲ್ಲೆಲೂಯ. ನಮ್ಮ ದೇವ್ರು ಹೆಂಗ್ ಬರ್ತಾರಂತೆ? ಮೇಘಗಳ ಮೇಘಗಳ ನಡುವೆ ಮೇಘಗಳ ನಡುವೆ ನನ್ನೇಸು ಬರಲಿರುವ, ಕೈ ಹಿಡಿದು ಕರೆದೊಯ್ಯುವ, ಕೈ ಹಿಡಿದು ಕರೆದೊಯ್ಯುವ, ನನ್ನ ಕಣ್ಣೀರೆಲ್ಲ ನಿಗುವ, ನನ್ನ ಕಣ್ಣೀರೆಲ್ಲ ನಿಗುವ, ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ, ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ, ಜಯ ಉಂಟು, ಜಯ ಉಂಟು, ಜಯ ಉಂಟು, ನನಗೆ ಜಯ ಉಂಟು, ಜಯ ಉಂಟು, ಜಯ ಉಂಟು, ಜಯ ಉಂಟು, ಜಯ ಉಂಟು, ಜಯ ಉಂಟು, ನನಗೆ ಜಯ ಉಂಟು, ಜಯ ಉಂಟು, ಜಯ ಉಂಟು, ಆಮೆನ್. ಜಯ ಉಂಟು, ಜಯ ಉಂಟು, ಜಯ ಉಂಟು. ಚಪ್ಪಾಳೆ ದೇವ್ರ ಮಹಿಮೆಗೆ ಜೋರಾಗಿ, ಇನ್ನು ಜೋರಾಗಿ. ಯಾಕೆ ಗೊತ್ತಾ? ಯೇಸು ಸ್ವಾಮಿ ಶೀಘ್ರವಾಗಿ ಬರ್ತಿದ್ದಾರೆ. ಹಲ್ಲೆಲೂಯಾ. ಹಾಲೆಲೂಯಾ. ಯೇಸು ಮಹಾರಾಜ್ಗೆ, ಯೇಸು ಮಹಾರಾಜ್ಗೆ. ಆಮೆನ್. ಆಮೆನ್. ಹಲ್ಲೆಲೂಯಾ. ಹಾಲೆಲೂಯಾ. ಕಷ್ಟ ಇರಲಿ, ನೋವಿರ್ಲಿ, ಕಾಯಿಲೆ ಇರಲಿ, ಏನೇ ಸಮಸ್ಯೆ ಇರಲಿ, ಇವೆಲ್ಲದಕ್ಕೂ ನಿವೃತ್ತಿ, ಇವರಿಗೆಲ್ಲ ಒಂದು ಬಿಡುಗಡೆ ಒಂದು ದಿನ ಇದೆ. ಯೇಸು ಸ್ವಾಮಿ ನಮ್ಮನ್ನ ಕರೆಕೊಂಡು ಹೋಗೋ ದಿನ. ಆಮೆನ್. ಆಮೆನ್. ಹಲ್ಲೆಲೂಯಾ. ಹಾಲೆಲೂಯಾ. ದೇವರಿಗೆ ಮಹಿಮೆ ಆಗಲಿ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಸಹೋದರ ಸಂತೋಷ್ ಮತ್ತು ಅಶೋ ಅವರ
daughter. ನಾನು Son. ನಾನು ಮೆಸೇಜ್ ಮಾಡಿದ್ದೆ, ಅಂಕಲ್ ನಮ್ಮ ಭಾವ ಇದನಿಗೆ ಆ ಮಗುಗೆ ನೀವು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿದ್ದೆ. When Pastor Satish asked me to do anything, I cannot say no to him. ನಾನು ಹೇಳ್ತೀನಿ ಅವನು ಆಗಲ್ಲ ಅಂತ ಹೇಳೋದಿಲ್ಲ. So I have to say yes. ಓಕೆ 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 ಅಂತ ಹೇಳಿದ್ರು. So here I am to dedicate this little boy. ಈ ಚಿಕ್ಕ ಮಗುವನ್ನ ನಾನು ಆಶೀರ್ವಾದ ಮಾಡೋದಕ್ಕೆ ನಾನು ಸಿದ್ಧನಾಗಿದ್ದೇನೆ. It's an opportunity, it's a privilege. ಇದೊಂದು ಒಳ್ಳೆಯ ಸೌಭಾಗ್ಯ. I am thankful to Santosh and Margaret ಸಂತೋಷಿಗೆ ಮತ್ತು ಮಾರ್ಗರೆಟ್ಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ for allowing me to dedicate their son. ನನಗೆ ನನ್ನ ಕೈಯಲ್ಲಿ ಮಾಡಿಸೋದಕ್ಕೆ ಅವ್ರು ಪ್ರೀತಿಸೋದಕ್ಕಾಗಿ. I was able to talk to them for few minutes before ಕೆಲವು the ನಿಮಿಷಗಳು service. ಅವರು ನಾನು ಬೆಳಗ್ಗೆ ಮಾತಾಡಿದೆ ಅವ್ರ ಜೊತೆಯಲ್ಲಿ. And so I am so thankful to God, and it's a privilege and an opportunity. ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಒಂದು ಒಳ್ಳೆ ಅವಕಾಶವನ್ನು ಸಮಯವನ್ನು ಕೊಟ್ಟಿದ್ದಕ್ಕಾಗಿ. I understand his name is Chris Leo. ನಾನು ಅರ್ಥ ಮಾಡ್ಕೊಂಡೆ ಈತನ ಹೆಸರು ಕ್ರಿಸ್ ಲಿಯೋ ಅಂತ ಹೇಳಿ. So I dedicate Chris Leo, the name of the Father, the name of the Son, and the name of the Holy Spirit. ನಾನು ಕ್ರಿಸ್ ಲಿಯೋನನ್ನ ತಂದೆ ಮಗ ಪರಿಶುದ್ಧಾತ್ಮ ಹೆಸರಿನಲ್ಲಿ ನಾನು ಪ್ರತಿಷ್ಠಾಪನೆ ಮಾಡ್ತಿದ್ದೇನೆ. Jesus loved the children very much. ಯೇಸು ಸ್ವಾಮಿ ಮಕ್ಕಳನ್ನ ಹೆಚ್ಚಾಗಿ ಪ್ರೀತಿಸ್ತಾ ಇದ್ರು. ಅವ್ರು ಪ್ರೀತಿಸ್ತಾ ಇದ್ರು. He loves Chris and Leo. Chris Leo. ಕ್ರಿಸ್ ಲಿಯೋನ್ ಕೂಡ ಪ್ರೀತಿಸ್ತಾರೆ. Not only him but also his parents. ಯೂತ್ ಮಾತ್ರ ಅಲ್ಲ, ಅವ್ರ ತಂದೆ ತಾಯಿಗಳು ಸಹ ಆಶೀರ್ವಾದ ಮಾಡ್ತಾರೆ. We will pray. ನಾವು ಪ್ರಾರ್ಥಿಸೋಣ. Almighty and ever-loving Heavenly Father, ಪರಲೋಕದಲ್ಲಿ ನನ್ನ ಪ್ರೀತಿಯುಳ್ಳ ತಂದೆಯಾದ ದೇವರೇ, we thank you and praise you, Heavenly Father. The gift of a baby comes from you. ನಿಮಗೆ ಸ್ತೋತ್ರವು ಘನವನ್ನು ಸಲ್ಲಿಸ್ತೇವೆ. ಆ ಮಗುವು ನಿನ್ನಿಂದ ಬಂದಿದೆ, ಅದಕ್ಕಾಗಿ ಸ್ತೋತ್ರ. Even before he was conceived in the mother's womb, you know him. ಗರ್ಭದಲ್ಲಿ ಆತನು ಬರೋದಕ್ಕಿಂತ ಮುಂಚಿತವಾಗಿ ನಿನಗೆ ಗೊತ್ತಿದೆ ಈತನು ಕುರಿತಾಗಿ. You have created him in his mother's womb, as we read in Psalm 139. ಕೀರ್ತನೆಗೆ ಹೇಳಿದ ಪ್ರಕಾರ ಕರ್ತನೇ ತಾಯಿ ಗರ್ಭದಲ್ಲಿ ನೀವೇ ರೂಪಿಸಿದಿರಿ ಅಂತ ನಾವು ನೋಡಿದ್ವಿ. We praise you and thank you, Lord, for this day you have given to him. ಕರ್ತನೇ, ಈ ದಿನ ಈ ಸಮಯಕ್ಕಾಗಿ ಇವರಿಗೆ ಇವತ್ತನ್ನು ಕೊಟ್ಟಿದ್ದಕ್ಕಾಗಿ ನಾನು ಸ್ತೋತ್ರ ಮಾಡ್ತೀನಿ. He could be dedicated for in your name amongst his congregation. ಕರ್ತನೇ, ಈ ಸಭೆಯ ಮಧ್ಯದಲ್ಲಿ ನಿಮ್ಮ ನಾಮದಲ್ಲಿ ನಾವು ಇದು ಮಗುವನ್ನ ಪ್ರತಿಷ್ಠಾಪನೆ ಮಾಡ್ತಿದ್ದೇವೆ. This is your gift you have given to Santosh and Margaret. ಈ ಒಂದು ಬಹುಮಾನವನ್ನ ಸಂತೋಷ್ ಮತ್ತು ಮಾರ್ಗರೆಟ್ ಕೊಟ್ಟಿದ್ದೀರಾ. Even as they bring him up, Lord, you give them your wisdom. ಕರ್ತನೇ, ಈ ಒಂದು ಬೆಳೆಯಬೇಕಾದ್ರೆ ಜ್ಞಾನ ವಿವೇಕಗಳನ್ನು ಅನುಗ್ರಹ ಮಾಡಿ. So in due time, Lord, he will know you as his own personal savior and Lord. ಕರ್ತನೇ, ನಿಮಗೆ ಗೊತ್ತು, ನೀವು ಆತನನ್ನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡ್ತಾನೆ. ಆತ Whatever he does, Lord, he will live for you. ಕರ್ತನೆ, ಏನೆಲ್ಲ ಮಾಡ್ತೀರಾ ಅದು ನಿಮ್ಮ ನಾಮ ಮಹಿಮೆಗಾಗಿ. He will be a blessing for you. ಕರ್ತನೆ, ಆತ ನಿಮ್ಮ ಆಶೀರ್ವಾದಕ್ಕಾಗಿ ಇರಲಿ ಸ್ವಾಮಿ. Bless him abundantly in the days to come. ಬರುವ ದಿನಗಳೆಲ್ಲ ಅವನು ಹೆಚ್ಚಾಗಿ ಆಶೀರ್ವಾದ ಮಾಡಿ ಉಪಯೋಗ ಮಾಡಿ. We also pray for Santosh and Margaret. ಸಂತೋಷ್ ಮತ್ತು ಮಾರ್ಗರೆಟ್ಗಾಗಿ ಪ್ರಾರ್ಥಿಸ್ತೇವೆ. We thank you and praise you, Lord, for their life. ಅಪ್ಪ, ಅವರಿಗಿರುವಂತ ಎಲ್ಲ ಕಾರ್ಯಗಳಿಗಾಗಿ ಸ್ತೋತ್ರ. We thank you and praise you, Heavenly Father, that they are a witness for you. ಅವರು ಸಾಕ್ಷಿಯಾಗಿದ್ದಾರೆ, ಅದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. Continue to bless them, Heavenly Father. ನಿರಂತರವಾಗಿ ಆಶೀರ್ವಾದ ಮಾಡಿ ತಂದೆಯಾದ ದೇವರೇ. Bless them in their workplace. ಕರ್ತನೆ, ಹೆಚ್ಚಾಗಿ ಆಶೀರ್ವಾದ ಮಾಡಿ. You keep them, Lord, as a channel of blessing. ಅಪ್ಪ, ನಿತ್ಯತ್ವದ ಒಂದು ಆಶೀರ್ವಾದ ಯಾವಾಗ್ಲೂ ಇರಲಿ ಸ್ವಾಮಿ. Continue to lead them and guide them as a family. ಅವ ಕುಟುಂಬನ ನಿಲ್ಲಿಸಿರಿ ಸ್ವಾಮಿ. As Joshua has said, ಜೋಶುವ ಹೇಳಿದ ಪ್ರಕಾರ they will serve you as the whole family. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸ್ತೇವೆ ಅಂತ ಹೇಳಿದ ಪ್ರಕಾರ Whatever they do, ಏನೆಲ್ಲ ಮಾಡ್ತಿದ್ದಾರೋ they will be a blessing to you. ಅದು ನಿಮ್ಮ ಆಶೀರ್ವಾದಕರವಾಗಿರಲಿ. We give you all honor and glory. ನಿಮಗೆ ಘನತಾ ಮಹಿಮೆ ಸಲ್ಲಿಸ್ತೇವೆ. In Jesus' name we pray. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ ತಂದೆ. Amen. Okay, thank you. Okay. Chris Leo, Nashosli. Amen. Praise the Lord. Thank you, uncle.
ತಂದೆ ದೇವರೇ ಸ್ತೋತ್ರ ಮಾಡ್ತೀವಿ, ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಬೆಳಗ್ಗೆಯಿಂದ ಕರ್ತನೆ ನಡೆಸ್ಕೊಂಬಂದ ಕಾರ್ಯಗಳಿಗಾಗಿ ಸ್ತೋತ್ರ, ಆರಾಧನೆಗಾಗಿ ಸ್ತೋತ್ರ, ಸಾಕ್ಷಿಗಳಿಗಾಗಿ ಸ್ತೋತ್ರ, ವಾಕ್ಯ ಭಾಗ್ಯಕ್ಕಾಗಿ ಸ್ತೋತ್ರ, ಕಾಣಿಕೆಗಾಗಿ ಸ್ತೋತ್ರ ಸ್ವಾಮಿ. ಮತ್ತು ಈ ದಿನ ಪ್ರತಿಷ್ಠಾಪನೆ ಮಾಡಿದ ಲಿಯೋಗಾಗಿ ನಾವು ಸ್ತೋತ್ರ ಮಾಡ್ತೀವಿ ಸ್ವಾಮಿ. ನಿಮ್ಮ ನಾಮಕ್ಕೆ ಮಹಿಮುಂಟಾಗಲಿ. ಈಗ ಈ ಜಾಗದಲ್ಲಿ ಕರ್ತನೆ ಯಾರೆಲ್ಲ ಅನಾರೋಗ್ಯ, ಬಲಹೀನತೆ, ಜ್ವರ, ನೆಗಡಿ ತೊಂದರೆಗಳಿದ್ದಾರೋ ಅವೆಲ್ಲ ಬಿಡುಗಡೆ ಆಗಲಿ. ಮುಖ್ಯವಾಗಿ ಕರ್ತನೆ ಶೇಖರ ಮಗುಗಾಗಿ ಪ್ರಾರ್ಥನೆ ಮಾಡ್ತೀನಿ. ಆ ಮಗುನ ಸಹ ಮುಟ್ರಿ, ಎಲ್ಲ ಜ್ವರ, ಬಲಹೀನತೆ ಬಿಡುಗಡೆ ಆಗಲಿ ಸ್ವಾಮಿ. ಆರೋಗ್ಯ ಉಂಟಾಗಲಿ. ಪರಿಶುದ್ಧಾತ್ಮ ದೇವ ಸ್ತೋತ್ರ. ಅಷ್ಟು ಮಾತ್ರವಲ್ಲ, ಹಿಂದುಗಡೆ ನಡೀತಿರುವಂಥ ಕೆಲಸ ಕಾರ್ಯಗಳಿಗಾಗಿ, ಚರ್ಚ್ ಕೆಲಸ ಕಾರ್ಯಗಳಿಗಾಗಿ ಸ್ತೋತ್ರ. ಅದಕ್ಕೆ ಬೇಕಂತ ಸಹಾಯವು ನಿಮ್ಮಿಂದ ಬರಲಿ ಸ್ವಾಮಿ. ನೀವು ಮಾತಾಡಿ, ನೀವು ಕೊಡಿ ಸ್ವಾಮಿ. ಕೃಪೆ ತೋರಿಸಿ ಸಹಾಯವನ್ನು ಆಶ್ವಾಸ ಬಲಪಡಿಸಬೇಕಾಗಿ ಕರ್ತನಾದ ಯೇಸು ಕ್ರಿಸ್ತ ಹೆಸರಲ್ಲಿ ಬಿಡನ್ ತಂದೆ, ಆಮೆನ್. ನನ್ನ ಮನೆವೇ ಯೆಹೋವನ ಕೊಂಡಾಡು, ನನ್ನ ಸ್ಮೃತಿ ನಾಮ ಕಿರಿಸಲಿ. ನನ್ನ ಮನೆ ಯೆಹೋವನ ಕೊಂಡಾಡು, ಆತನ ಮಾಡಿಕೊಳ್ಳುವುದನ್ನು ಮರಿಬೇಡ. ಆಮೆನ್. ಪ್ರೈಸ್ ದ